ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಸಾಂದ್ರಾನಂದತನೋ ಹರೇ ನನು ಪುರಾ ದೈವಾಸುರೇ ಸಂಗರೇ ತ್ವತ್ಕೃತ್ತಾ ಅಪಿ ಕರ್ಮಶೇಷವಶತಃ ಏತೇನ ಯಾತಾ ಗತಿಂ ತೇಷಾಂ ಭೂತಲ ಜನ್ಮನಾಂ ದಿತಿಭುವಾ ಭಾರೇಣ ದೂರಾರ್ದಿತಾ ಭೂಮಿಃ ಪ್ರಾಪ ವಿರಿಂಚಮಾಶ್ರಿತ ಪದಂ ದೇವೈಃ ಪುರೈವಾಗತೈಃ ದೇವೈಃ ಪುರೈವಾಗತೈಃ. ಆನಂದರೂಪ ಭಗವನ್ನಯಿತೇವತಾರೆ ಪ್ರಾಪ್ತೆ ಪ್ರದೀಪ್ತ ಭವದಂಗ ನಿರೀಯಮಾಣೈಃ ಕಾಂತಿವ್ರಜೈರಿವ ಘನಾಘನ ಮಂಡಲಾರ್ದ್ಯಾ ಆವೃಣ್ವತಿ ವಿರುರುಚೆ ಕಿಲ ವರ್ಷವೇಲಾ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳನ್ನ ಸ್ಮರಿಸಿಕೊಳ್ಳುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದ ಶ್ರೀ ಶ್ರೀ ಗೋಂದಾವಳಿ ಬ್ರಹ್ಮಚೈತನ್ಯ ಮಹಾರಾಜರ ದಿವ್ಯ ಅನುಗ್ರಹದಿಂದ ನಡೆಯುತ್ತಿರುವಂತಹ ಈ ಭಾಗವತ ಸಪ್ತಾಹ ಜ್ಞಾನ ಯಜ್ಞದ 5ನೆಯ ದಿನ ಇಂದು ಬೆಳಗ್ಗೆ ರುಕ್ಮಿಣೀ ಕಲ್ಯಾಣ ಪರ್ಯಂತಂ, ರುಕ್ಮಿಣೀ ಕಲ್ಯಾಣದವರೆಗೂ ಕೂಡ ಇವತ್ತು ಪಾರಾಯಣ ಆದಂಥದ್ದು. ಇವತ್ತು ಉಪನ್ಯಾಸಕ್ಕೆ ಕೃಷ್ಣಾವತಾರದ ಪೂರ್ಣ ಬಾಲಲೀಲೆಗಳು, ಅಂದ್ರೆ ಮಥುರೆಗೆ ಹೋಗುವವರೆಗೂ, ಮಥುರಾ ಪಟ್ಟಣಕ್ಕೆ ಯಾವಾಗ ಅಕ್ರೂರ ಬಂದು ಕರೆದುಕೊಂಡು ಹೋಗ್ತಾನೆ ಅಲ್ಲಿಯವರೆಗೂ ಕೃಷ್ಣಾವತಾರದೊಳಗೆ ಏನೇನು ಮುಖ್ಯ ಘಟ್ಟಗಳು ನಡೀತು ಅನ್ನುವಂತಹ ಒಂದು ಸಂಕ್ಷಿಪ್ತ ವಿಷಯ, ಹಾಗೂ ವಿಶೇಷವಾಗಿ ಕೆಲವೊಂದು ಧರ್ಮ ಸೂಕ್ಷ್ಮಗಳು ಮತ್ತು ಭಗವಂತನು ಅನುಗ್ರಹವನ್ನ ಮಾಡಿದಾಗ ಶುಕಬ್ರಹ್ಮರು ಅದನ್ನ ಸಾರರೂಪದಿಂದ, ಶುಕಬ್ರಹ್ಮರು ಸಾರರೂಪದಿಂದ ಕೆಲವೊಂದು ಶ್ಲೋಕಗಳನ್ನು ಬರೆದಿದ್ದಾರೆ. ಆ ಶ್ಲೋಕಗಳನ್ನ ಕುರಿತು ಇವತ್ತಿನ ದಿನ ಶ್ರೀಕೃಷ್ಣನ ಚಿಂತನೆಯನ್ನ ಮಾಡೋಣ. ನಾವು ಕಣ್ಣನ್ನ ಮುಚ್ಚಿಕೊಂಡ್ರೆ ಆ ಕೃಷ್ಣನ ಎಲ್ಲಾ ಲೀಲೆಗಳು ಕೂಡ ಕಣ್ಣಿಗೆ ಬರಬೇಕು. ನೋಡಿ, ಕೃಷ್ಣಾವತಾರದೊಳಗೆ ಕೃಷ್ಣನ ಲೀಲೆಗಳು ಏನಿದೆ ಅದನ್ನ ನಾವು ಕೃಷ್ಣ ಮಾಡಿದ ಹಾಗೆ ನಾವು ಯಾರೂ ಕೂಡ ಮಾಡಬಾರದು, ರಾಮ ಮಾಡಿದ ಹಾಗೆ ಮಾಡಬೇಕು. ನೆನಪಿಟ್ಕೊಳ್ಳಿ ಇದನ್ನ. ಏನ್ ಹೇಳಿ? ಕೃಷ್ಣನ ಉಪದೇಶವನ್ನ ಕೇಳಬೇಕು, ರಾಮನ ತರಹ ನಡೆಯಬೇಕು. ರಾಮನದು ಚರಿತ್ರೆ, ಕೃಷ್ಣನದು ಲೀಲೆ. ಕೃಷ್ಣನದು ಲೀಲೆ, ರಾಮನದು ಚರಿತ್ರೆ. ಅದಕ್ಕೇನೆ ಭಾಗವತಕಾರರು ಮೊದಲಿಗೆ ಹೇಳಬೇಕಾದ್ರೆ ಅದ್ಭುತಂ ಅಂತ ಒಂದು ಶಬ್ದವನ್ನ, ತಮದ್ಭುತಂ, ಅದ್ಭುತ ಅನ್ನುವಂತಹ ಒಂದು ಶಬ್ದವನ್ನ ಭಾಗವತಕಾರರು ಬಳಸಿರೋದು. ನಾವದನ್ನ ಕೃಷ್ಣ ನಡೆದ ಹಾಗೆ ನಡಿಬೇಕು ಅಂತ ಕನಸಲ್ಲೂ ನಾವು ಮಾಡ್ಕೊಳಕ್ ಸಾಧ್ಯ ಇಲ್ಲ, ಕನಸಿನಲ್ಲೂ ಕೂಡ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅವನು ನಡ್ಕೊಂಡು ಹೋಗೋದೇನು, ಅವನು ಮುಂದೆ 1000 ಫಣಗಳ ಒಂದು ಹಾವು ಬಂದು
ಆಶ್ರಯ ಕೊಡೋದೇನು, ಯಮುನಾ ನದಿ ಬಾಯಿ ಬಿಡೋದೇನು, ಎಲ್ಲರೂ ನಿದ್ದೆಗೆ ಜಾರೋದು ಅಂದ್ರೇನು, ಇನ್ನು ಚಿಕ್ಕ ಕೂಸು ಇದ್ದಾಗ ಒಂದು ಪೂತನ ಅನ್ನುವಂಥವಳನ್ನ ಉದ್ಧಾರ ಮಾಡೋದೇನು. ನೋಡಿ, ಕೃಷ್ಣನ ಲೀಲೆಗಳೆಲ್ಲವೂ ಕೂಡ ನಾವುಗಳು ಕೇಳಿ ಅವನ ಮೇಲೆ ಪ್ರೇಮವನ್ನ, ಭಕ್ತಿಯನ್ನ ಪಡೆಯೋಕೆ ಕೃಷ್ಣ ಲೀಲೆಗಳ ಶ್ರವಣ ಬೇಕು. ಆದರೆ ನಾವು ಯಾರಂತೆ ನಡೆಯಬೇಕು? ರಾಮನಂತೆ ನಡೆಯಬೇಕು. ಕೃಷ್ಣನ ಉಪದೇಶವನ್ನ ಕೇಳಬೇಕು. ಕೃಷ್ಣ ನಡೆದ ಹಾಗೆ ನಡಿಬಾರದು, ನಡೆಯಕ್ ಸಾಧ್ಯನೂ ಇಲ್ಲ ಅದು. ಕೃಷ್ಣನು ಹೇಳಿದ ಹಾಗೆ ನಡಿಬೇಕು. ಗೀತೆಯಲ್ಲಿ ಕೃಷ್ಣ ಏನು ಹೇಳಿದ? ಉದ್ಧವನಿಗೆ ತನ್ನ ಗೀತೆಯೊಳಗೆ ಏನು ತಿಳಿಸಿದ? ಅದೇ ರೀತಿಯಾಗಿ ಅರ್ಜುನನಿಗೆ ಅನುಗೀತೆಯಲ್ಲಿ ಏನು ಹೇಳಿದ? ಭೀಷ್ಮರಿಂದ ಕೃಷ್ಣನು, ಈಗ ಕೃಷ್ಣನು ಇಡೀ ಮಹಾಭಾರತದೊಳಗೆ ಏನು ಆ ಮೋಕ್ಷ ಧರ್ಮ, ಸ್ತ್ರೀ ಧರ್ಮ, ರಾಜಧರ್ಮಗಳು ಎಲ್ಲವೂ ಕೂಡ ಏನು ಭೀಷ್ಮರು ಧರ್ಮರಾಜನನ್ನ ಇಟ್ಟುಕೊಂಡು ಉಪದೇಶ ಮಾಡ್ತಾರೆ, ಅದೆಲ್ಲವೂ ಕೂಡ ಕೃಷ್ಣನೇ ಕಾರಣ. ಅದಕ್ಕೆ ಅವುಗಳಂತೆ ನಾವು ನಡಿಬೇಕು. ಅವುಗಳಂತೆ ನಾವು ಕೇಳಿ ಕೃಷ್ಣನ ಮೇಲೆ ಪ್ರೇಮ ಭಕ್ತಿಯನ್ನ ಬೆಳೆಸ್ಕೋಬೇಕು. ಆದರೆ ನಾವು ನಡೆಯೋದು ಯಾರಂತೆ ನಡಿಬೇಕು? ರಾಮನಂತೆ ನಡಿಬೇಕು. ರಾಮನಂತೆ ನಾವುಗಳು ನಡಿಬೇಕು. ನೋಡಿ, ಕೃಷ್ಣ ನಿನ್ನೆ ಹೇಳದೆ, ಕೃಷ್ಣ ಹುಟ್ಟುತ್ತಾನೆ. ಹುಟ್ಟಿದ ತಕ್ಷಣವೇ ಅವನು ಹೇಗೆ ಕೇಳಿಸ್ತಾನೆ ಅಂದ್ರೆ, ಹೇಗೆ ಕಾಣಿಸ್ತಾನೆ ಅಂದ್ರೆ ಹೇಳಿದೆ, ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾರ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂ ಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ವಿರೋಚಮಾನಂ, ವಸುದೇವನು ನೋಡ್ಬಿಟ್ಟ. ನೋಡಿ, ರಾಮನು ತಾನು ಮನುಷ್ಯನು, ಮನುಷ್ಯ ರೂಪದಿಂದ ಹೇಗೆ ಹುಟ್ಟಬೇಕು ಹಾಗೆ ಹುಟ್ಟದ. ಕೃಷ್ಣ ಹಾಗೆ ಹುಟ್ಟಲಿಲ್ಲ. ಅವನು ಎಲ್ಲ ಒಂದು ಮಹಾವಿಷ್ಣುವಿನ ರೂಪ ಹೇಗಿದೆಯೋ ಆ ರೀತಿಯಾಗಿಯೇ ಹುಟ್ಟುತ್ತಾ ನಕ್ಕ, ಅಳದಿಲ್ಲ. ಅವನ ಮೇಲೆ, ಮುಖದ ಮೇಲೆ ಗುಂಗುರು ಕೂದಲು ಆಡ್ತಾ ಇತ್ತಂತೆ, ನಗು ಮುಖ ಇತ್ತಂತೆ. ಹುಟ್ಟಿದ ಮಗು ಮಾತನಾಡಿ ಬಿಡ್ತು. ಸಾಧ್ಯ ಇದೆಯಾ ಇದೆಲ್ಲ? ನಾವು ಈಗಿನ ಪ್ರಪಂಚದಲ್ಲಿ ಈ ತರಹ ಯಾವ್ದಾದ್ರು ಹುಟ್ಟಿದ ಮಗು ಮಾತಾಡ್ತು ಅಂದ್ರೆ ಏನಂತ ಹೇಳ್ತೀವ? ಮಗು ನಮ್ಮ ಮಗು ಹುಟ್ಟಿದ ತಕ್ಷಣ ಮಾತಾಡ್ತು ಅಂತ ಹೇಳ್ತೀವ? ತುಳಸಿದಾಸರಿಗೆ ಹುಟ್ಟಿದ ತಕ್ಷಣವೇ ಬಾಯಲ್ಲಿ ಹಲ್ಲಿದ್ವಂತೆ. ಹಲ್ಲಿರುವಂತಹ ಮಗು ಹುಟ್ಟಿತು ತುಳಸಿದಾಸರು. ಆಗ ಏನಾಯ್ತು, ಅವ್ರನ್ನ ಎಲ್ಲರೂ ಕೂಡ ಅದು ಅನಿಷ್ಟ ಅಂತ ಅನ್ಕೊಂಡು ಅದನ್ನು ಪರಿತ್ಯಕ್ತ ಮಾಡೋಕೆ ಹೊರಟು ಬಿಟ್ರು. ಪರಿತ್ಯಕ್ತವನ್ನ ಮಾಡೋದಿಕ್ಕೆ ಹೊರಟು ಬಿಟ್ರು. ಅಮ್ಮ ಮೇಲಿದೆ ಜಾಗ ನೋಡಿ, ಅಲ್ಲ 4 ಮೆಟ್ಲತ್ತಿ, ಅಲ್ಲಿ ಕುತ್ಕೋಬಹುದು. ನೋಡಿ, ಇಲ್ಲಿ ಹೇಳಬೇಕಾದ್ರೆ ತಮದ್ಭುತಂ, ಅದ್ಭುತವಾದಂತಹ ಒಂದು ಮಗು ಹುಟ್ಟಿತು. ಆ ಹುಟ್ಟಿದಂತಹ ಮಗುವನ್ನ ವಸುದೇವನು ನೋಡಿದವನಾದ. ವಸುದೇವನು ನೋಡಿದ ತಕ್ಷಣ ಏನಾಯ್ತು ಗೊತ್ತಾ ಅವನಿಗೆ? ವಿರೋಚಯಂತಂ ಗತಭೀಹಿ ಪ್ರಭಾವವಿತ್. ಇದು ಮುಖ್ಯವಾದಂಥದ್ದು. ಭಾಗವತಕಾರರು ಇದನ್ನ ಹೇಳಕ್ ಹೊರಟಿದ್ದು. ಯಾವ ಒಂದು ಹೃದಯದೊಳಗೆ ಒಂದು ಸಣ್ಣ ಆತಂಕ ಅನ್ನುವಂಥದ್ದು ಇತ್ತೋ, ಯಾರ ಹೃದಯದೊಳಗೆ ಕಂಸನು ಏನು ಮಾಡಿಯಾನೋ ಎಂಬ ಭಯ ಇತ್ತೋ, ಆ ಮಗುವನ್ನ ನೋಡಿದ ತಕ್ಷಣವೇ ವಸುದೇವನ ಹೃದಯದೊಳಗೆ ಆ ಅಭಯ ಬಂದ್ಬಿಡ್ತಂತೆ. ಗತಭೀಹಿ. ಯಾಕೆ? ಭಗವಂತನ ಸ್ವರೂಪವೇ ಅಭಯ ಸ್ವರೂಪ. ಅವನ ಒಂದು ನಾಮದ ಸ್ಮರಣೆ, ಅವನ ಒಂದು ಚಿಂತನೆ, ಅವನ ದರ್ಶನ ನಮಗೆ ಮೊದಲು ಏನು ತಂದು ಕೊಡುತ್ತೆ ಗೊತ್ತಾ? ನಮಗೆ ನಮ್ಮನ್ನ ಭಯರಹಿತರನ್ನಾಗಿ ಮಾಡುತ್ತೆ. ನಮ್ಮನ್ನ ಭಯರಹಿತರನ್ನಾಗಿ ಮಾಡುತ್ತೆ. ಅಂತಹ ಒಂದು ಆಗತ್ತೆ. ವಸುದೇವನು ನಮಸ್ಕಾರವನ್ನು ಮಾಡ್ತಾನೆ. ನಮಸ್ಕಾರವನ್ನು ಮಾಡಿದಾಗ ಭಗವಂತನ ಅವತಾರದ ಉದ್ದೇಶ ಏನು ಹೇಳ್ತಾರೆ. ತ್ವಮಸ್ಯ ಲೋಕಸ್ಯ ವಿಭೋರಿ ರಕ್ಷಿಷು ಗೃಹೇವತೀರ್ಣೋಸಿ ಮಮಾಖಿಲೇಶ್ವರ
ರಾಜನ್ಯ ಸಂಜ್ಞಾ ಅಸುರ ಕೋಟಿ ಯೂಥಪೈ ನಿರ್ವ್ಯೂಹ್ಯಮಾನ ನಿಹನಿಷ್ಯಸೇ ಚಮೋಹು. ತ್ವಮಸ್ಯ ಲೋಕಸ್ಯ ವಿಭೋ, ಪ್ರಭು ನೀನು ಸರ್ವಶಕ್ತನಾಗಿದೀಯಾ, ನಿತ್ಯ ಶುದ್ಧನಾಗಿದೀಯಾ, ನಿತ್ಯ ಬುದ್ಧನಾಗಿದೀಯಾ, ನಿತ್ಯ ಮುಕ್ತ ಸ್ವರೂಪದವನಾಗಿದೀಯಾ. ನೀನು ಇಡೀ ಪ್ರಪಂಚವನ್ನ ರಕ್ಷಿಸುವುದಕ್ಕಾಗಿಯೇ ನಮ್ಮ ಮನೆಯೊಳಗೆ ನೀನು ಅವತರಿಸಿದೀಯಾ. ನೀನು ನನ್ನ ಮಗನಲ್ಲ, ನೀನು ಸಾಕ್ಷಾತ್ ಪರಮಾತ್ಮನು. ನೀನು ಏನಕ್ಕೆ ಹುಟ್ಟಿದೀಯಾ ಗೊತ್ತಾ? ಜಗತ್ತಿನ ರಕ್ಷಣೆಗಾಗಿ ನೀನು ಹುಟ್ಟಿದವನಾಗಿದೀಯಾ. ಈ ದಿನಗಳಲ್ಲಿ ಕೋಟಿ ಕೋಟಿ ರಾಜರುಗಳ ರೂಪದಿಂದ ರಾಕ್ಷಸರುಗಳು ತುಂಬಿದರಪ್ಪ. ಅವರೆಲ್ಲರಲ್ಲೂ ಕೂಡ ಮತ್ತು ಜಗತ್ತೊಳಗೆ ಧರ್ಮ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ. ಆ ಧರ್ಮವನ್ನು ಉಳಿಸೋದಿಕ್ಕೆ ಮತ್ತು ಆ ರಾಕ್ಷಸರೆಲ್ಲರನ್ನು ಉದ್ಧರಿಸೋದಿಕ್ಕಾಗಿ ಅವರೆಲ್ಲರೂ ದೊಡ್ಡ ದೊಡ್ಡ ಸೈನ್ಯವನ್ನು ಬೇರೆ ಸಂಗ್ರಹ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀನು ಅವತಾರವನ್ನ ಮಾಡಿದೀಯಪ್ಪ, ಮಾಡಿದೀಯ. ಆದ್ರಿಂದ ಮಗು, ನಿಜವಾಗ್ಲೂ ನಿನ್ನ ಅವತಾರದ ಉದ್ದೇಶ ಎಂಥದ್ದು? ಧರ್ಮವನ್ನ ಉಳಿಸೋದು, ಎಲ್ಲರಲ್ಲೂ ಕೂಡ ಧರ್ಮ ಪ್ರಜ್ಞೆಯನ್ನ ಉಂಟು ಮಾಡೋದು. ಧರ್ಮ ಪ್ರಜ್ಞೆ ಉಂಟು ಮಾಡೋದು ತಥಾಸ್ತು ಅಂತ ಹೇಳೋದಲ್ಲ. ನೋಡಿ, ಕೃಷ್ಣ ಯಾವ ಜಾಗದಲ್ಲೂ ಕೂಡ ತನ್ನನ್ನ ತಾನು ನಾನು ಇಷ್ಟೆಲ್ಲ ಶಕ್ತಿವಂತನಪ್ಪ ತಥಾಸ್ತು ಅಂತಹ ವಿಶ್ವರೂಪವನ್ನ ತೋರಿಸ್ತಾ. ಯಾರಿಗೆ? ಅರ್ಜುನನಿಗೆ. ಹಾಗೆ ತೋರಿಸಿದಂತಹ ಕೃಷ್ಣನು ಅರ್ಜುನನು ಹೇಳ್ದ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ. ಕೃಷ್ಣ, ನನ್ನ ಹೃದಯವನ್ನ, ನನ್ನ ಮನಸ್ಸನ್ನ ಹಿಡಿತಕ್ಕೆ ತಗೊಳಕ್ ಆಗ್ತಾ ಇಲ್ಲಪ್ಪ, ಬಹಳ ಚಂಚಲ ನನ್ನ ಮನಸ್ಸನ್ನ, ಹೇಗೆ ಹಿಡಿತ ತಗೊಳ್ಳೋದು ಅಂದ ಕೂಡ್ಲೆ ಕೃಷ್ಣ ಏನ್ ಹೇಳ್ದ? ತಥಾಸ್ತು, ನಿನ್ ಮನಸ್ಸು ನಿಗ್ರಹಕ್ಕೆ ಬರ್ಲಿ ಅಂತ ಹೇಳದ್ನ? ಹೇಳಲಿಲ್ಲ. ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಹೇಳ್ದ. ನಿನ್ನ ಮನಸ್ಸು ನೀನು ಹಿಡಿಯಕ್ಕೆ ಬರುತ್ತಿಲ್ಲ ಅಂದ್ರೆ ಅಭ್ಯಾಸ ಮಾಡೋ. ಈಗ ನಾನು ಬರೀ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳ್ತಾ ಇದ್ದೀನಪ್ಪ, ಆದ್ರೆ ನನ್ನ ಮನಸ್ಸಲ್ಲಿ ಏನೇನೋ ಯೋಚನೆ ಆಗ್ತಾ ಇದೆ. ಏನ್ ಮಾಡೋ? ಗಮನ ಕೊಟ್ಟು ಹೇಳು. ಹೃದಯದಲ್ಲಿ ರಾಮನನ್ನ ಚಿಂತಿಸಿ ಹೇಳು. ಆ ಭಗವಂತನ ಲೀಲೆಗಳನ್ನ ಸ್ಮರಿಸಿ ಹೇಳು. ಹೇಳ್ತಾ ಇದ್ದಾಗ ಏನಾಗುತ್ತೆ? ಒಂದಲ್ಲ ಒಂದು ದಿನ ನಮ್ಮ ಮನಸ್ಸು ನಮ್ಮ ಮಾತನ್ನ ಕೇಳುವಂತಾಗುತ್ತದೆ. ನಾವೆಲ್ಲರೂ ಕೂಡ ಮನಸ್ಸಿನ ಮಾತನ್ನ ಕೇಳುವವರಾಗಿದ್ದೇವೆ. ನಮ್ಮ ಮಾತನ್ನ ಮನಸ್ಸು ಕೇಳ್ತಿಲ್ಲ. ನಮ್ಮ ಮಾತನ್ನ ಮನಸ್ಸು ಕೇಳ್ತಿಲ್ಲ. ಅದೇನ, ಅದರ ಮಾತನ್ನ ನಾವು ಕೇಳ್ತಿದ್ದೇವೆ. ಯಾವಾಗ ಭಗವಂತನ ಚಿಂತನೆ ನಮ್ಮ ಹೃದಯದಲ್ಲಿ ನಿರಂತರವಾಗಿ ನಡೆಯುತ್ತೋ ಆಗ ನಮ್ಮ ಮನಸ್ಸು ನಮ್ಮ ಮಾತು ಕೇಳುವಂತೆ ಆಗತ್ತೆ. ಆದ್ರಿಂದ ಹೇಳ್ತಾರೆ ನೋಡಿ, ಅಂತಹ ಭಗವಂತನು, ಅಂತಹ ಒಂದು ಭಗವಂತ ಏನ್ ಮಾಡ್ದ? ಅವನ ವಿಭೂತಿ ಎಲ್ಲವೂ ಕೂಡ ಆ ಅದ್ಭುತವನ್ನ ತಾನು ಮಾಡ್ದ. ಅವನು ಮಾಡಬೇಕಾದಾಗೂ ಕೂಡ ಯಾರನ್ನೂ ಕೂಡ ಸಹಾಯಕ್ಕೂ ಬಯಸ್ಲಿಲ್ಲ, ಸಹಾಯ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾರೊಬ್ಬರೂ ಕೂಡ ಈ ಗೋವರ್ಧನ ಗಿರಿಯನ್ನು ಎತ್ತದ್ನಪ್ಪ, ಸ್ವಲ್ಪ ಕೈ ಹಾಕರು ಅಂತ ಯಾರಿಗಾರು ಹೇಳದ್ ನಾವು? ಸಾಧ್ಯ ಇದೆಯಾ ಅದನ್ನ? ಈಗ ನಾವೊಂದು ಕಲ್ಲಿಗಿಲ್ಲಿ ಎತ್ತಬೇಕಾದ್ರೆ ಒಂಚೂರು ಕೈ ಹಾಕ್ರಿ ಸ್ವಾಮಿ ಹೇಳ್ತೀವಲ್ಲ, ಹಂಗ ಗಿರಿಯನ್ನ ಕೈ ಹಾಕ್ರಿ ಸ್ವಾಮಿ ಹೇಳದ್ನ? ಅದಕ್ಕೆ ಹೇಳೋದು, ಕೃಷ್ಣ ಯಾವ ಉಪದೇಶ ಮಾಡಿದ್ನೋ ಹಾಗೆ ನಾವುಗಳು ಮಾಡಬೇಕೇ ಹೊರತು, ನಡಿಬೇಕೇ ಹೊರತು ಕೃಷ್ಣನು ನಡೆದ ಹಾಗೆ ಅವನು ಏನ್ ಮಾಡ್ದ ಅದನ್ನ ನಾವು ಮಾಡಕ್ ಹೋಗ್ಬಾರ್ದು. ಆ ವಸುದೇವನು ನೋಡಿ ನಮಸ್ಕಾರವನ್ನು ಮಾಡ್ತಾನೆ. ಮಾತಾಡಿದಾಗ ತಕ್ಷಣ ಏನಾಗುತ್ತೆ? ದೇವಕಿ ಕಣ್ಣನ್ನ ಬಿಡ್ತಾಳೆ. ಆ ದೇವಕಿ ಕಣ್ಣನ್ನ ಬಿಟ್ಟು ಮೊದಲಿಗೆ ಅವಳು ಕಣ್ಣನ್ನ ಕಣ್ಣು ಬಿಟ್ಟು ಪಕ್ಕದಲ್ಲಿ ನೋಡೋದಿಲ್ಲ. ಮೊದಲು ಹೀಗೆ ಎಚ್ಚರ ಆಗತ್ತೆ. ಆ ಒಂದು ಪ್ರಸವದ ವೇದನೆಯಿಂದ ಹೊರಬಂದು ಅವಳು ಎಚ್ಚರಗೊಳ್ತಾಳೆ. ಆ ಎಚ್ಚರಗೊಂಡ ತಕ್ಷಣವೇ ನೋಡಿ ಎಷ್ಟು ಚೆನ್ನಾಗಿದೆ. ಎಚ್ಚರಗೊಂಡ ತಕ್ಷಣವೇ ಕಣ್ಣು ಬಿಡ್ತಾಳಲ್ಲ, ಕಣ್ಣು ಬಿಟ್ಟು ಕೂಡಲೇ ಅವಳಿಗೆ ಭಯ ಆಯ್ತಂತೆ. ಭೀತಾಹ, ಭಯ ಆಯ್ತಂತೆ. ಅಯ್ಯಯ್ಯೋ ಮಗು ಹುಟ್ಟಿದೆ, ನನ್ನ ಅಣ್ಣ ಇದಕ್ಕೆ ಏನಾದ್ರು ಮಾಡಿಬಿಡ್ತಾನಲ್ಲ ಅಂತ ಭಯಪಟ್ಟು ಒಂದ್ಸಲಿ ಪಕ್ಕಕ್ಕೆ ನೋಡಿದ್ಲಂತೆ. ಆ ರೂಪವನ್ನ ಬಿಟ್ಟು ಅಭೀತಾಹ ಶುಚಿಸ್ಮಿತಾಹ, ಓಹೋ ಇವನ ನನ್ನಲ್ಲಿ ಹುಟ್ಟಿರೋದು, ನಾನು ನಿರ್ಭಯಳಾಗಿ ಇರಬಹುದು. ಶುಚಿಸ್ಮಿತ, ನಗಕ್ಕೆ ಶುರು ಮಾಡಿಬಿಟ್ಲಂತೆ. ಆ ಮಗುವನ್ನ ನೋಡಿ ಏನು ಮಾಡ್ಬಿಟ್ಲಂತೆ? ನಕ್ಕು ಬಿಟ್ಲಂತೆ. ಯಾವಾಗ ನಗು ಬರುತ್ತೆ ಹೇಳಿ ನಮಗೆ?
ಭಯವು ಹೊರಟು ಹೋದಾಗ, ನಿರ್ಭೀತಳಾದಾಗ. ಯಾಕೆ? ಪಕ್ಕದಲ್ಲಿರುವಂಥವನೋ ಅಭಯ ಸ್ವರೂಪನಮ್ಮ. ಅವನನ್ನು ಪಕ್ಕದಲ್ಲಿಟ್ಟುಕೊಂಡು ನಮಗೆ ಹೇಗೆ ಭಯ ಬರೋಕ್ಕೆ ಸಾಧ್ಯ? ನಮಗೆ ಯಾವ ರೀತಿಯಾಗಿ ಭಯ ಬರೋಕ್ಕೆ ಸಾಧ್ಯ? ಆಗ ಅವಳು ಹೇಳ್ತಾಳೆ, ಸತ್ವಂ ಸಾಕ್ಷಾತ್ ವಿಷ್ಣು ಅಧ್ಯಾತ್ಮ ದೀಪ. ಪ್ರಭೋ ರೂಪಂ ಯತ್ತತ್ ಪ್ರಾಹು ಅವ್ಯಕ್ತ ಮಾಧ್ಯಂ ಬ್ರಹ್ಮಜ್ಯೋತಿ ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣು ಅಧ್ಯಾತ್ಮ ದೀಪ. ಭಗವಂತ, ನೀನು ಯಾರು? ನಿನ್ನ ದಿವ್ಯ ರೂಪವನ್ನ ವೇದಗಳು, ಯೋಗಿಗಳು ಎಲ್ಲರೂ ಕೂಡ ಅವ್ಯಕ್ತ ಅಂತ ಹೇಳ್ತಾರೆ, ಆದಿ ಕಾರಣ ಅಂತ ಹೇಳ್ತಾರೆ, ನೀನೊಬ್ಬ ಬ್ರಹ್ಮ ಅಂತ ಹೇಳ್ತಾರೆ, ಜ್ಯೋತಿಸ್ವರೂಪ ಅಂತ ಹೇಳ್ತಾರೆ, ನಿರ್ಗುಣ ನಿರ್ವಿಕಾರ ಅಂತ ಹೇಳ್ತಾರೆ, ಕೇವಲ ಸತ್ತಾ ಮಾತ್ರನು ಅಂತ ಹೇಳ್ತಾರೆ, ನಿರ್ವಿಶೇಷ ನಿಷ್ಕ್ರಿಯ ಕೇವಲನು ಅಂತ ಹೊಗಳ್ತಾ ಇದ್ದಾರೆ. ಅಂತಹ ನೀನು ನಮ್ಮ ಬುದ್ಧಿಗೂ ಮನಸ್ಸಿಗೂ ಎಲ್ಲಕ್ಕೂ ಕೂಡ ಗೋಚರವಾಗುವಂತೆ ಆಗ್ಬಿಟ್ಟಿಯಲ್ಲಪ್ಪ. ನೋಡಿ, ಆ ತನ್ನ ಸ್ವರೂಪವನ್ನ, ಮನಸ್ಸಿಗೂ ಮಾತಿಗೂ ಸಿಗದೇ ಇರುವಂತಹ ಸ್ವರೂಪವನ್ನ ದೇವಕಿ ವಸುದೇವರು ಪ್ರೇಮದಿಂದ ಕಣ್ಣಿಂದ ಕಂಡುಬಿಟ್ರಂತೆ. ಪ್ರೇಮದಿಂದ ಭಕ್ತಿಯಿಂದ ಏನ್ ಮಾಡಿದ್ರಂತೆ? ಕಣ್ಣು ಮುಂದೆ ಅವರು ಹೇಳ್ತಾರೆ, ಸಾಕ್ಷಾತ್ ವಿಷ್ಣು ಅಧ್ಯಾತ್ಮ ದೀಪ. ನೀನು ಸಾಕ್ಷಾತ್ತಾಗಿ ವಿಷ್ಣು ಆಗಿದೆಯಪ್ಪ, ಅಧ್ಯಾತ್ಮ ದೀಪನಾಗಿದೀಯಾ ಅಂತ ಹೇಳಿದಾಗ ತಕ್ಷಣ ಹೇಳ್ತಾರೆ, ನೋಡಪ್ಪ, ಮೃತ್ಯೋರ್ಮೃತ್ಯು ವ್ಯಾಲಭೀತ ಪಲಾಯನ್. ಎಷ್ಟು ಒಳ್ಳೆಯ ಮಾತು. ಇಷ್ಟು ದಿನ ನಮ್ಮ ಪಾಲಿಗೆ ಕಂಸನು ಮೃತ್ಯು ಅಂತ ಅಂದುಕೊಂಡಿದ್ದೆ. ಅಯ್ಯೋ, ನನ್ನ ಮಕ್ಕಳನ್ನೆಲ್ಲರನ್ನು ಕೊಂದುಬಿಟ್ನಲ್ಲ ಕಂಸ, ಎಂತಹ ಮಹಾನ್ ಮೃತ್ಯು ಅವನು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನೀನು ಹೆಂಗಿದೆಯಾ ಗೊತ್ತಾ? ಆ ಮೃತ್ಯುವಿಗೆ ಮೃತ್ಯು ಆಗಿದೆಯಾ. ಮೃತ್ಯೋರ್ ಮೃತ್ಯು ಅಂತಹ ಒಂದು ಆಗಿದೆಯಪ್ಪ ನೀನು. ಪ್ರಪಂಚದೊಳಗೆ ನೀನು ಆ ಒಂದು ಮೃತ್ಯು ಎಂಬ ಒಂದು ಸರ್ಪಕ್ಕೆ ಹೆದರಿ, ಆ ಮೃತ್ಯುವೇ ನೋಡಿ ಎಷ್ಟು ಚೆನ್ನಾಗಿದೆ ಈ ಶ್ಲೋಕ ಅಂದ್ರೆ, ಯಾರು ಭಗವಂತನ ಸ್ಮರಣೆಯನ್ನ ಚೆನ್ನಾಗಿ ಮಾಡುವವರಾಗ್ತಾರೋ, ಶುದ್ಧ ಹೃದಯದಿಂದ ಮಾಡುವವರಾಗ್ತಾರೋ, ಅಂಥವರು ಮೃತ್ಯುವಿಗೆ ಹೆದರಬೇಕಾಗಿಲ್ಲಂತೆ. ಯಾಕೆ? ಅಂಥವರನ್ನ ನೋಡಿದ್ರೇನೆ ಮೃತ್ಯುವೇ ಭಯಭೀತನಾಗಿ ಓಡಿ ಹೋಗ್ತಾನೆ. ಆದರೂ ಈ ದುಷ್ಟ ಕಂಸನಿಂದ ಏನು ಮಾಡ್ತಾನೋ ಎಂಬ ಒಂದು ಸಣ್ಣ ಆತಂಕ ಇದೆಯಪ್ಪ. ಇಷ್ಟು ಹೇಳಿದ್ಮೇಲೆ ನೋಡಿ, ದೇವಕಿಯ ಮಾತು ತುಂಬಾ ಚೆನ್ನಾಗಿದೆ. ಉಪಸಂಹರ ವಿಶ್ವಾತ್ಮನ್ನ ನದೋ ರೂಪಮಲೌಕಿಕಂ ಶಂಖ ಚಕ್ರ ಗದಾ ಪದ್ಮಶ್ರಿಯಾ ದುಷ್ಟಂ ಚತುರ್ಭುಜಂ. ಭಗವಂತ, ನೀನಿಂತಹ ಚತುರ್ಭುಜನಾಗಿ, ಪೀತಾಂಬರ ಧಾರಿಯಾಗಿ, ಆ ಮಕರ ಕುಂಡಲ ಧಾರಿಯಾಗಿ, ಕಿರೀಟವನ್ನ ಇಟ್ಟುಕೊಂಡು ಈ ರೀತಿಯಾದಂತಹ ರೂಪವನ್ನ ನೋಡ್ತಿದ್ರೆ ಎಂತಹ ಅಲೌಕಿಕವಾದ ರೂಪ ಅಪ್ಪ. ನಿನ್ನನ್ನು ನೋಡ್ತಾ ಇದ್ರೆ ನನಗೆ ಏನ್ ಅನ್ನಿಸ್ತಿದೆ ಗೊತ್ತಾ ಭಗವಂತ? ಕೈ ಮುಗಿದು ನಮಸ್ಕಾರವನ್ನ ಮಾಡಬೇಕು, ಮತ್ತೆ ಮತ್ತೆ ನಮಸ್ಕಾರವನ್ನ ಮಾಡಬೇಕು ಅಂತ ಅನ್ನಿಸ್ತಿದೆ. ಆದರೆ ಒಮ್ಮೆ ನಿನ್ನನ್ನ ತಾಯಿಯಂತೆ ಪ್ರೀತಿಸಬೇಕು ಅಂತ ಅನ್ನಿಸ್ತಾ ಇದೆ. ನನ್ನ ಮಗುವಾಗಿ ನಿನ್ನನ್ನ ತಾಯಿಯ ಹಾಗೆ ಪ್ರೀತಿಸಬೇಕು ಅಂತ ಅನ್ನಿಸ್ತಾ ಇದೆಯಪ್ಪ. ನೀನು ಏನ್ ಮಾಡು? ಪ್ರಾಕೃತ ಶಿಶು, ನೀನು ಒಂದು ಪ್ರಾಕೃತ ಶಿಶುವಾಗಪ್ಪ ಅಂತ ಹೇಳಿದಾಗ ನೋಡಿ, ಭಗವಂತನು ಆ ಸಂದರ್ಭದಲ್ಲಿ ಮಾತನಾಡ್ತಾನೆ. ವಸುದೇವ ದೇವಕಿಯರ ಪೂರ್ವ ಇತಿಹಾಸವನ್ನ ಹೇಳ್ತಾನೆ. ಹಿಂದೆ ಅವರು, ಆ ದೇವಕಿ ವಸುದೇವರಿಬ್ಬರೂ ಕೂಡ ಪ್ರಶ್ನಿ ಮತ್ತು ಸುತಪ ಅನ್ನುವಂತಹ ದೊಡ್ಡ ತಪಸ್ವಿಗಳಾಗಿದ್ರು. ಸ್ವಯಂಭುವ ಮನ್ವಂತರದಲ್ಲಿ ಅವರು ಭಗವಂತನನ್ನ ಕುರಿತು 12,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ರಂತೆ. ಅದಕ್ಕೆ ಭಗವಂತನು ಪ್ರತ್ಯಕ್ಷನಾದಾಗ ಅವರಿಬ್ರು ಏನ್ ಕೇಳಿದ್ರು ಗೊತ್ತಾ? ನಿನ್ನಂತಹ ಒಬ್ಬ ಮಗನು ನಮಗೆ ಹುಟ್ಟಬೇಕು ಅಂತ ಕೇಳಿದ್ರಂತೆ. ಭಗವಂತನು ಅಸ್ತು ಅಂತ ಹೇಳ್ಬಿಟ್ಟಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ನಿನ್ನಂತಹ ಮಗನು ನನಗೆ ಬೇಕು ಅಂತ ಹೇಳಿದಾಗ ಭಗವಂತನು ಏನು ಮಾಡಿಬಿಟ್ಟ? ಅಸ್ತು ಅಂತ ಹೇಳಿಬಿಟ್ಟ. ಅಸ್ತು ಅಂತ ಹೇಳಿದ ಮೇಲೆ ಗೊತ್ತಾಯ್ತು ಏನಂದ್ರೆ, ನನ್ನಂತಹ ಗುಣ, ನನ್ನಂತಹ ರೂಪ, ನನ್ನಂತಹ ಶಕ್ತಿ ಇರುವಂತಹ ಇನ್ನೊಬ್ಬನ ನಾನು ಎಲ್ಲಿಂದ ತರ್ಲಪ್ಪ?
ಹುಟ್ಲಿ ಅಂತ ಬೇರೆ ಆಶೀರ್ವಾದ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನೋಡಿ, ನಾನೊಂದು ಮಾತನ್ನ ಹೇಳಿ ಆ ಮಾತನ್ನ ತಪ್ಪಿಕೊಂಡ್ರೆ ಅದಕ್ಕೆ 3 ಪಟ್ಟು ಪರಿಹಾರ ಮಾಡಬೇಕು ಅಂತ. ಏನ್ ಹೇಳಿ, ನಾನು ಏನೋ ಒಂದನ್ನು ಕೊಡ್ತೀನಿ ಅಂತ ಹೇಳಿರ್ತೀನಿ, ಅದಕ್ಕೆ ಮಾತಿಗೆ ತಪ್ಪಿಡ್ತೇನೆ, ಮತ್ತೆ ಆ ತಪ್ಪನ್ನ ಸರಿ ಮಾಡ್ಕೋಬೇಕು ಅದಕ್ಕೆ 3 ಪಟ್ಟು ಕೊಡ್ಬೇಕಂತೆ. ವರವನ್ನು ಬೇರೆ ಕೊಟ್ಬಿಟ್ನಲ್ಲ, ಏನ್ ಮಾಡೋದು ಅಂತ. ಇದಕ್ಕೆ ಭಗವಂತ ಅನ್ಕೊಂಡಂತೆ, ಆಗ್ಲಪ್ಪ ಹಂಗಾದ್ರೆ ನಿಮ್ಮಲ್ಲಿ ನಾನು 3 ಸಲ ಹುಟ್ಟುತ್ತೀನಿ ಅಂತ. ಯಾಕೆ? ನಾನೇ ಹುಟ್ಟಬೇಕು, ನನ್ನಂಥವನಿಲ್ಲ, ನನ್ನಂಥವನು ಇಲ್ಲ, ನಾನೇ ಹುಟ್ಟಬೇಕು, ಅದಕ್ಕೆ 3 ಸಲ ಹುಟ್ಟುತ್ತೀನಿ ಅಂತ ಮೊದಲಿಗೆ ಅವರಿಬ್ಬರಲ್ಲಿ ಹುಟ್ಟದ್ನಂತೆ. ಅವನನ್ನ ಪ್ರಶ್ನಿಗರ್ಭ ಅಂತ ಕರೆದ್ರು. ಎರಡನೇವರು ಅವರೇ ಅದಿತಿ ಕಶ್ಯಪರಾದ್ರಂತೆ. ಆಗ ಅವನನ್ನ ಉಪೇಂದ್ರ, ವಾಮನ ಅಂತ ಕರೆದ್ರಂತೆ. 3ನೆಯ ಸಲಿ ಅವರೇ ವಸುದೇವ ದೇವಕಿಯರಾದ್ರಂತೆ. ಅವರಿಗೆ ಆ ಭಗವಂತನು ಕೃಷ್ಣನಾಗಿ ಹುಟ್ಟಿದ. ಏನಕ್ಕೆ ಚತುರ್ಭುಜನಾಗಿ ಹುಟ್ಟದ? ಸಣ್ಣದಾಗಿ ಯೋಚನೆ ಮಾಡಿ. ವಾಮನನು ಹುಟ್ಟಿದಾಗನು ಚತುರ್ಭುಜನಾಗಿ ಶಂಖಚಕ್ರ ಗದಾಪಾಣಿಯಾಗಿಯೇ ಹುಟ್ಟಿದ್ದ. ಕೃಷ್ಣನು ಹುಟ್ಟಿದಾಗಿಯೂ ಚತುರ್ಭುಜನಾಗಿ ಶಂಖಚಕ್ರ ಗದಾಪಾಣಿಯಾಗಿಯೇ ಹುಟ್ಟಿದ. ಯಾಕೆ ಅಂದ್ರೆ, ನಾನು ಹುಟ್ಟಿದ್ದೀನಿ ನಿಮ್ಮಲ್ಲಿ, ನನ್ನ ವರವನ್ನ ನಾನು ಮುಗಿಸಿದ್ದೀನಿ ಅನ್ನೋ ತೋರಿಸ್ಬೇಕಿತ್ತಂತ ಅವರಿಬ್ಬರಿಗೆ. ಹುಟ್ಟಿರೋದು ನಾನೇ, ಆ ಭಗವಂತನೇ ಅಂತ ತೋರಿಸ್ಬೇಕಿತ್ತಂತೆ. ಆಗ ಭಗವಂತನೇ ನೋಡಿ, ಮುಂದೆ ಏನೇನನ್ನ ಮಾಡಬೇಕು, ಯದಿ ಕಂಸಾದ್ ಬಿಭೇಷಿತ್ವಂ ತರ್ಹಿ ಮಾಂ ಗೋಕುಲಂ ನಯ ಮನ್ಮಯ ಮಾನಯಾಶುತ್ವಂ ಯಶೋದ ಗರ್ಭ ಸಂಭವ. ನೋಡಪ್ಪ, ನಿಮ್ಮಿಬ್ರೊಳಗೆ ಇನ್ನೂ ಕೂಡ ಆ ಭಗವಂತ ಹೇಳ್ಬಿಡ್ತಾನೆ, ಮುಂದೆ ಏನ್ ಮಾಡು, ನೀ ಏನಾದ್ರೂ ಕಂಸನನ್ನ ಕುರಿತು ಇನ್ನೂ ಭಯ ಪಡೋದಿದ್ರೆ ನೀನೇನ್ ಮಾಡು, ನನ್ನನ್ನ ನೀನು ಗೋಕುಲಕ್ಕೆ ತಗೊಂಡು ಹೋಗ್ಬಿಡಪ್ಪ. ಆ ಗೋಕುಲದಲ್ಲಿ ನಂದಗೋಪ ಮತ್ತು ಯಶೋದೆಯರಲ್ಲಿ ಒಂದು ಯೋಗ ಮಾಯ ಹುಟ್ಟಿದೆ, ಅವಳನ್ನ ಇಲ್ಲಿಗೆ ಕರ್ಕೊಂಡು ಬಾ, ನನ್ನನ್ನ ಅಲ್ಲಿಗೆ ಮಲಗಿಸು ಅಂತ ಹೇಳಿ ಅವನು ಏನ್ ಮಾಡ್ತಾನೆ ಅಂದ್ರೆ, ಆ ಭಗವಂತನು ಮಾತು ಹೇಳಿ ಮುಂದೆ ಏನೇನನ್ನ ಮಾಡಬೇಕು ಅಂತೆಲ್ಲ ಹೇಳಿ, ಪ್ರಾಕೃತ ಶಿಶು ಮತ್ತೆ ಮಾಮೂಲಿಯಾಗಿ 2 ಕೈಗಳು 2 ಕಾಲುಗಳಿರುವಂತಹ ಮಗು ಆದಂತೆ ಕೃಷ್ಣ ಪರಮಾತ್ಮ. ನೋಡಿ, ಯಾವಾಗ ಭಗವಂತನು ಈ ರೀತಿಯಾಗಿ ಹೇಳಿದ್ನೋ, ಯಾವಾಗ ಭಗವಂತನು ಹೇಳಿದ್ನೋ ಆಗ ವಸುದೇವನು ಆಯ್ತು, ಯಶೋದೆ ತನ್ನ ಮೊದಲಿಗೆ ತನ್ನ ಸ್ತನ್ಯಪಾನವನ್ನ ಮಾಡಿಸ್ತಾಳೆ. ಹೊಟ್ಟೆ ತುಂಬ ಹಾಲು ಕುಡಿಸಿದ ಮೇಲೆ ಆ ಮಗುವನ್ನ ಅವನಿಗೆ ಕೊಡ್ತಾಳೆ. ಕೊಟ್ಟಾಗ ಮಗುವನ್ನ ಹೀಗೆ ಎತ್ಕೊಳ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಮಾತು, ಎಂಥ ಅದ್ಭುತವಾಗಿದೆ ನೋಡಿ. ಆ ಮಗುವನ್ನ ಹೀಗೆ ಎತ್ತುಕೊಳ್ತಾನೆ. ಎತ್ತುಕೊಂಡ ತಕ್ಷಣವೇ ತಾಃ ಕೃಷ್ಣವಾಹೆ ವಸುದೇವ ಆಗತೆ ಸ್ವಯಂ ವ್ಯವರ್ಯಂತ ಯಥಾ ತಮೋರವೇಹೆ ವವರ್ಷ ಪರ್ಜನ್ಯ ಉಪಾಂಶು ಗರ್ಜಿತ ಶೇಷೋನ್ವಗಾ ದ್ವಾರಿ ನಿವಾರಯನ್ಫಣೈಹಿ. ಆ ಮಗುವನ್ನ ಹಿಡಿದು ಹೃದಯಕ್ಕೆ ಹಿಂಗೆ ಅಪ್ಪಿಕೊಂಡಂತೆ, ಅಪ್ಪಿಕೊಂಡ ತಕ್ಷಣವೇ ವಸುದೇವನ ಕೈಗಳೊಳಗಿದ್ದಂತಹ ಎಲ್ಲಾ ಸಂಕೋಲೆಗಳು ಕಳಚಿಕೊಂಡು ಹೋಯ್ತಂತೆ. ಯಾವ ಒಂದು ಬೇಡಿಗಳನ್ನ ಕಂಸ ಹಾಕಿದ್ನೋ ಅವೆಲ್ಲವೂ ಕಳಚಿಕೊಂಡು ಹೋಯ್ತಂತೆ. ಎಲ್ಲಾ 7 ದ್ವಾರಗಳು ತೆರೆದು ಬಿಡ್ತಂತೆ. ಅಷ್ಟೊತ್ತಿಗಾಗಲೇ ಆ ಎಲ್ಲಾ ದ್ವಾರಪಾಲಕರಿಗೂ ಗಾಢವಾದ ನಿದ್ರೆಯಲ್ಲಿದ್ದಾರೆ ಅವರು, ಯಾರಿಗೂ ಎಚ್ಚರಿಲ್ಲ. ಎಲ್ಲ ದ್ವಾರಗಳು ತೆಕ್ಕೊಂಡ್ಬಿಡ್ತಂತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಯಾವ ಒಬ್ಬ ಭಗವಂತನ ನಾಮದ ಶ್ರವಣ ಮಾತ್ರದಿಂದಲೇ, ಯಾವ ಒಬ್ಬ ಭಗವಂತನ ಮೂರ್ತಿಯ ದರ್ಶನದಿಂದಲೇ ನಮ್ಮ ಸಮಸ್ತ ಜನ್ಮ ಜನ್ಮಾರ್ಜಿತವಾದ ಪ್ರಾರಬ್ಧಗಳು ಕಳೆದು ಹೋಗಿ ಈ ಭವ ಬಂಧನವೇ ಕಳೆದು ಹೋಗುತ್ತಂತೆ, ಸಂಸಾರ ಬಂಧನವೇ ಕಳೆದು ಹೋಗುತ್ತಂತೆ. ಅಂಥದ್ರೊಳಗೆ ಆ ಭಗವಂತನನ್ನ ಹಿಡಿದು ನೋಡಿ ಎಷ್ಟು ಚೆನ್ನಾಗಿದೆ. ಯಾರ ಹೃದಯದೊಳಗೆ ಭಗವಂತನು ವಾಸ ಮಾಡ್ತಾನೋ ಅಂತಹವರ ಭವಬಂಧನಗಳು ಕಳಚಿ ಹೋಗುತ್ತೆ. ಅಂತಹ ಭಗವಂತನನ್ನ ವಸುದೇವನು ಹಿಡಿದು ಯಾವಾಗ ತನ್ನ ಎದೆಗೆ ಅಪ್ಪಿಕೊಂಡ, ಅವನಿಗೆ ಆ ಭವಬಂಧನ ಬಿಡಿಸುವುದರೊಳ ಜೊತೆಗೆ ಲೌಕಿಕ ಬಂಧನವನ್ನು ಭಗವಂತ ಬಿಡಿಸಿಬಿಟ್ನಂತೆ. ಯಾವುದು? ಆ ಕರ್ಮ ಬಂಧನ, ಆ ಸಂಕೋಲೆಗಳೆಲ್ಲ ಏನಿತ್ತೋ ಅವೆಲ್ಲವೂ ಬಿಡಿದುಕೊಂಡು ಹೋಯ್ತಂತೆ, ಬಿಚ್ಚಿಕೊಂಡು ಹೋಯ್ತಂತೆ. ಆಮೇಲೆ ತಕ್ಷಣ ಏನಾಯ್ತು, ಎಲ್ಲಾ ದೊಡ್ಡ ಬಾಗಿಲುಗಳು ತೆರೆಯುತ್ತೆ. ಆ ಒಂದು ಮುಂದಕ್ಕೆ ಹೋಗಿ ನಿಂತುಕೊಳ್ತಾನೆ, ಹೊರಗಡೆ ಬರ್ತಾನೆ,
ಗಟ್ಟಿ ಮಳೆ. ಆ ಆದಿಶೇಷ ತನ್ನ 1000 ಹೆಡೆಗಳಿಂದ ಆ ಮಗುವನ್ನ ರಕ್ಷಿಸ್ತಾನೆ. 1000 ಹೆಡೆಗಳಿಂದ. ನೋಡಿ, ಎಲ್ಲವೂ ಕೂಡ ಅಸಾಮಾನ್ಯ ಲೀಲೆಗಳೇ. ನಾವು ಇದನ್ನೆಲ್ಲ ನಾವು ಒಂದು ಹೇಳಕ್ಕೂ ಕೂಡ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಎಂತದ್ದೇಳಿ, ಈಗ ಮಗುನ್ ಹಿಡ್ಕೊಂಡು ಕೂಡಲೇ ದ್ವಾರ ತೆಗೆಯೋದು ಅಂದ್ರೇನು, ಹೊರಗಡೆ ಬಂದ ತಕ್ಷಣ ಆದಿಶೇಷ ಬಂದು ರಕ್ಷಣೆ ಮಾಡೋದು ಅಂದ್ರೇನು, ಇದೆಲ್ಲ ಒಂದು ಸಾಮಾನ್ಯ ಮಗುವಿಗೆ ಸಾಧ್ಯವ? ಹುಟ್ಟಿರೋದು ನಾರಾಯಣನೇ. ಅವನು ಕೇವಲ ನಾರಾಯಣನಲ್ಲ, ಅವನು ಬರೀ ಯಾರೋ ಅಲ್ಲ, ಸಾಕ್ಷಾತ್ತಾಗಿ ನಾರಾಯಣನೇ ಹುಟ್ಟಿದಂಥವನಾಗಿ ಅವನನ್ನ ಹೋಗಿ ನಿಂತ್ಕೊಳ್ತಾನೆ. ಇಲ್ಲಿ ಇನ್ನೂ ಒಂದು ಚೆನ್ನಾಗಿದೆ, ಯಮುನಾ ನದಿಯ ದಡದಲ್ಲಿ ಹೋಗಿ ನಿಂತ್ಕೊಳ್ತಾನೆ. ನೋಡಿ, ಆ ಯಮುನಾ ನದಿಯ ದಡದೊಳಗೆ ಹೋಗಿ ನಿಂತ ತಕ್ಷಣವೇ ಜೋರು ಮಳೆ ಬೇರೆ ಬರ್ತಾ ಇದೆ, ಯಮುನಾ ನದಿ ತುಂಬಿ ಹರಿತಾ ಇದೆಯಂತೆ. ಭಗವಂತನನ್ನ ಹಿಡಿದುಕೊಂಡು ಯಾವಾಗ ಯಮುನೆಯ ದಡವನ್ನ ತಲುಪುತ್ತೋ ವಸುದೇವ, ಆಗ ಯಮುನಾ ನದಿ ಅವನ ಒಂದು ಗಣ್ಣು, ಹಿಮ್ಮಡಿಯ ಮೇಲೆ ಗಣ್ಣಿದೆಯಲ್ಲ, ಆ ಗಣ್ಣಿನ ಕೆಳಗಡೆ ಹರಿಯೋದಿಕ್ಕೆ ಶುರು ಮಾಡಿದ್ಲಂತೆ. ಯಮುನಾ ನದಿ ಏನಾಯ್ತು ಹೇಳಿ, ಸಾಗರದಷ್ಟು ದೊಡ್ಡದಿದ್ದಂತಹ ಯಮುನಾ ನದಿ ಅವನ ಹಿಮ್ಮಡಿಯ ಗಣ್ಣಿನ ಕೆಳಗಡೆ ಅವಳು ಹರಿಯೋದಿಕ್ಕೆ ಶುರು ಮಾಡಿದ್ಲು. ಇದರಿಂದ ಏನು ಭಗವಂತ ತೋರಿಸ್ಕೊಟ್ಟ ಜಗತ್ತಿಗೆ, ಯಾರು ನನ್ನನ್ನ ಧಾರಣೆ ಮಾಡ್ತಾರೋ ಅವರಿಗೆ ಈ ದೊಡ್ಡದಾದಂತಹ ಸಂಸಾರ ಸಾಗರವೂ ಕೂಡ ಅವರ ಕಾಲಿನ ಕೆಳಗಡೆ ಹರಿಯತ್ತೆ. ಯಾರು ಭಯ ಪಡಬೇಡಿ. ಏನೋ ಮಾಡಿಬಿಟ್ಟಿದ್ದೇನೆ, ಎಷ್ಟೋ ದಿನಗಳಾಗೋಯ್ತು, ಇನ್ನೇನಪ್ಪ ಯೋಚನೆ ಮಾಡಬೇಡಿ. ಒಮ್ಮೆ ಭಗವಂತನನ್ನ ಧರಿಸಿ ಸಾಕು. ಭಗವಂತನನ್ನ ನೀವು ಧರಿಸಿದ್ದಾದ್ರೆ ಈ ದೊಡ್ಡ ಸಂಸಾರ ಇದೆಯಲ್ಲ, ಸಂಸಾರ ಅಂದ್ರೆ ಹೆಂಡತಿ ಮಕ್ಕಳಲ್ಲ, ಹುಟ್ಟು ಸಾವು, ಹಸಿವು ಬಾಯಾರಿಕೆ, ಭಯ ಶೋಕ, ಇದನ್ನೇ ಸಂಸಾರ ಅಂತ ಹೇಳೋದು. ಆ ಇಡೀ ಸಂಸಾರ ಏನಾಗುತ್ತೆ, ನಮ್ಮ ಒಂದು ಗಣ್ಣಿನ ಕೆಳಗಡೆ, ಕಾಲಿನ ಕೆಳಗಡೆ ಬಂದು ಬಿಡುತ್ತೆ, ಮೊಣಕಾಲಿನ ಕೆಳಗಡೆ ಹರಿಯತ್ತೆ ಸಂಸಾರ ಸಾಗರ. ಹರಿದ್ರಂತೆ ಯಮುನಾ ನದಿಯನ್ನ ದಾಟ್ತಾನೆ. ದಾಟಿ ಆ ಯಶೋದೆಯ ಪಕ್ಕದಲ್ಲಿ ಮಲಗಿಸ್ತಾನೆ. ಮಲಗಿಸ್ಬಿಟ್ಟು ಆ ಮಗುವನ್ನ ಕರ್ಕೊಂಡು ಬರ್ತಾನೆ. ನೋಡಿ, ಆ ಮಗುವನ್ನ ಕರ್ಕೊಂಡು ಬರ್ತಾನೆ. ಬಂದು ಹಿಂಗ ಅವಚ್ಕೊಂಡೆ, ಮತ್ತೆ ಯೋಗಮಾಯನ ಅವಚ್ಕೊಂಡು ಬಂದು ಮತ್ತೆ ದೇವಕಿಯ ಪಕ್ಕದೊಳಗೆ ಮಗುವನ್ನ ಮಲಗಿಸ್ತಾನೆ. ನೋಡಿ, ಭಗವಂತನನ್ನ ಧರಿಸಿದವನು ಯಾವಾಗ ಭಗವತಿಯನ್ನ ಕೆಳಗಡೆ ಇಟ್ಟ ತಕ್ಷಣ ಮತ್ತೆ ಎಲ್ಲ ಬಂಧನ ಬಂದ್ಬಿಡ್ತಂತೆ. ಮತ್ತೆ ಅದೇ ಸಂಕೋಲೆ ಆಯ್ತಂತೆ. ಎಲ್ಲಾ ಒಂದು ಆ ಸೆರೆಮನೆಯ ಬಾಗಿಲುಗಳು ಹಾಕೊಳ್ತಂತೆ. ಎಲ್ಲಿಯವರೆಗೆ ನೀವು ಭಗವಂತನವರಾಗಿರುತ್ತೀರೋ ಅಲ್ಲಿಯವರೆಗೆ ನೀವು ಆನಂದದಿಂದ ಇರ್ತೀರ. ಯಾವಾಗ ನೀವು ಭಗವಂತನ ವಿಚಾರವನ್ನ ಬಿಡ್ತೀರೋ ಆಗ ಮತ್ತೆ ದುಃಖದ ಸಾಗರದಲ್ಲಿ ಮುಳುಗುತ್ತೀರಾ. ವಸುದೇವ ತಂದಿಟ್ಟ ಅಷ್ಟೇ ಅಲ್ಲ, ಇಟ್ಟ ಕೂಡಲೇ ಏನಾಯ್ತು, ಮತ್ತೆ ಅವನು ಬಂಧನಕ್ಕೊಳಪಟ್ಟ, ಅದೇ ಸಂಕೋಲೆಗಳಿಗೆ ಒಳಪಟ್ಟ. ಯಾಕೆ? ಅವನು ಹಿಡಿದ, ಮುಕ್ತಿ ಹೊಂದಿದ, ಬಿಟ್ಟ, ಬಂಧನಕ್ಕೊಳಗಾದ. ನಾವುಗಳು ಅಷ್ಟೇ, ಭಗವಂತನನ್ನ ಗಟ್ಟಿ ಹಿಡಿದ್ರೆ ನಾವೆಲ್ಲರೂ ಕೂಡ ಮುಕ್ತರಾಗಿ ಬಿಡ್ತೇವೆ. ಭಗವಂತನನ್ನ ಬಿಟ್ರೆ ನಾವೆಲ್ಲರೂ ಕೂಡ ದುಃಖಕ್ಕೆ ಒಳಗಾಗ್ತೇವೆ. ನಾವೆಲ್ಲರೂ ಏನಾಗ್ತೇವೆ? ದುಃಖಕ್ಕೆ ಒಳಗಾಗ್ತೇವೆ. ಆದ್ರಿಂದ ನಾವೇನ್ ಮಾಡ್ಬೇಕು? ಆ ಭಗವಂತನನ್ನ ಪರಿಪೂರ್ಣವಾಗಿ ಶ್ರದ್ಧೆಯಿಂದ ಅಪ್ಪಿಕೊಳ್ಳಬೇಕು. ಇದನ್ನೇ ಬ್ರಹ್ಮಚೈತನ್ಯ ಮಹಾರಾಜರು ಇಡೀ ಜೀವನ ಪರ್ಯಂತವಾಗಿ ಎಲ್ಲರಿಗೂ ಹೇಳಿದ್ರು. ಭಗವಂತನ ನಾಮವನ್ನ ಗಟ್ಟಿ ಹಿಡಿದುಕೊಳ್ಳಿ. ಎಂತಹ ಕಷ್ಟ ಸಂದರ್ಭ ಬಂದರೂ ಕೂಡ ಆ ಭಗವಂತನನ್ನ ಬಿಡಬೇಡಿ, ಭಗವಂತನನ್ನ ಬಿಡಬೇಡಿ. ಯೋಗ ಮಾಯೆ ಬರುತ್ತೆ. ಬಂದು ತಕ್ಷಣ ಏನಾಗತ್ತೆ ಅಂದ್ರೆ ಜೋರ್ ಹತ್ತು ಬಿಡತ್ತೆ. ಹತ್ತ ತಕ್ಷಣ ದ್ವಾರಪಾಲಕರೆಲ್ಲರಿಗೂ ಎಚ್ಚರ ಆಗತ್ತೆ. ಹೋಗ್ತಾರೆ, ಕಂಸನನ್ನ ಏಳಿಸ್ತಾರೆ, ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ತುಂಬಾ ಜೋರು ಅಳ್ತಾಳೆ. ಅಪ್ಪ, ನಿನಗೆ ಸೊಸೆ ಹುಟ್ಟಿದಾಳೆ ಕಣೋ ಅಣ್ಣ, ಇವಳನ್ನೇನು ಮಾಡಬೇಡ ಅಂದ್ರೆ ಹೇಳ್ತಾರೆ ನೋಡಿ, ಅಪೋಥಯ ಶಿಲಾಪೃಷ್ಠೆ ಸ್ವಾರ್ಥೋನ್ಮೂಲಿತ ಸೌಹೃದ.
ಎಲ್ಲಾ ಮಕ್ಕಳನ್ನು ಹೆಂಗೆ ಕೊಂದನೋ ಅದೇ ರೀತಿಯಾಗಿ ಆ ಹೆಣ್ಣು ಮಗುವಿನ ಕಾಲನ್ನ ಹಿಡಿದು ಆ ಬಂಡೆ ಕಲ್ಲಿನ ಮೇಲೆ ಒಗಿತೀನಿ ಅಂತ ಹೋದ್ನಂತೆ. ಹೋದ ತಕ್ಷಣ ಕೈಯಿಂದ ಛಂಗ್ ಅಂತ ಹಾರಿಬಿಡ್ತು. ಹಾರಿ ಅಷ್ಟಭುಜಳಾಗಿ ದುರ್ಗೆಯಾಗಿ ನಿಂತುಕೊಂಡು ಹೇಳ್ತಾಳೆ. ಏನಂತ ಹೇಳ್ತಾಳೆ ನೋಡಿ, ಎರಡನೇ ಸಲಿ ಕಂಸನಿಗೆ ಏನಂತ ಹೇಳ್ತಿರೋದು ಗೊತ್ತಾ? ಮಂದ, ದಡ್ಡ. ಮೊದಲು ಅಶರೀರವಾಣಿ ಹೇಳಿತ್ತು, ಇಲ್ಲಿ ಆ ದುರ್ಗೆ ಕಿಮ್ಮಯ ಹತಯ ಮಂದ ಜಾತ ಖಲು ತವಾಂತ ಕೃತ ಯತ್ರ ಕ್ವಾ ಪೂರ್ವಶತ್ರು ಮಾಹಿಂಸೀಹಿ ಕೃಪಣಾನುವೃತ. ನಿನ್ನ ಈ ಒಂದು ಜನ್ಮದೊಳಗೆ, ನಿನ್ನ ಈ ಒಂದು ಜನ್ಮದಲ್ಲಿ, ನಿನ್ನ ಹಿಂದಿನ ಜನ್ಮದೊಳಗೆ ನಿನಗೆ ಯಾರು ಶತ್ರುವಾಗಿದ್ನೋ, ಕಾಲನೇಮಿ ಅಂತ ಈ ಕಂಸ, ಆ ಕಾಲನೇಮಿ ಆದಾಗ ಮಹಾವಿಷ್ಣುವೇ ಯಾವಾಗ ಶತ್ರುವಾಗಿ ನಿನ್ನನ್ನು ಹತ ಮಾಡಿದ್ನೋ ಅವನೇ ಈಗ ಮತ್ತೆ ಹುಟ್ಟಿದಾನಪ್ಪ. ಅವನು ಇನ್ನೊಂದು ಕಡೆಗೆ ಬೆಳೀತಾ ಇದ್ದಾನೆ. ಅವನು ನಾನಲ್ಲ, ಅವನು ಇನ್ನೊಂದು ಕಡೆಗೆ ಬೆಳೀತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ನೋಡಿ, ಕಂಸನು ದೇವಕಿ ವಸುದೇವರ ಕಾಲಿಗೆ ಬಿದ್ದು ಬಿಡ್ತಾನೆ. ಆತ್ಮೋಪದೇಶವನ್ನ ಮಾಡಿಬಿಡ್ತಾನೆ ಕಂಸ. ಎಷ್ಟು ಒಳ್ಳೆಯ ಉಪದೇಶವನ್ನ ಮಾಡಿಬಿಡ್ತಾನೆ ಅಂದ್ರೆ, ಈ ಹುಟ್ಟು ಸಾವು ಯಾವುದು ನಮ್ಮ ಕೈಲಿಲ್ಲ ಅಮ್ಮ, ನಾನೊಂದು ನಿಮಿತ್ತ ಅಷ್ಟೇ. ನಿನ್ನ ಮಕ್ಕಳು ನನ್ನ ಕೈಯಲ್ಲಿ ಸಾಯ್ಬೇಕು ಅಂತ ಬರ್ದಿತ್ತು, ಅದಕ್ಕೆ ಸತ್ತು, ನೀನ್ ಬೇಜಾರು ಮಾಡ್ಕೋಬೇಡ ಅಮ್ಮ. ತುಂಬಾ ಒಳ್ಳೆಯ ಉಪದೇಶವನ್ನ ಮಾಡಿಬಿಡ್ತಾನೆ ಕಂಸ. ಕೊನೆಗಲ್ಲಿ ಭಾಗವತಕಾರರು ಬರೀತಾರೆ, ಇಷ್ಟೊಂದು ಧರ್ಮ ಬುದ್ಧಿ ಹೆಂಗ ಬಂತು ಕಂಸನಿಗೆ? ಯಾವ ಭಗವಂತನ ದರ್ಶನ ಮಾಡಿ, ಯಾವ ಭಗವಂತನನ್ನ ಲಾಲಿಸಿ, ಯಾವ ಭಗವಂತನನ್ನ ಸ್ಪರ್ಶಿಸಿದಂತಹ ದೇವಕಿ ವಸುದೇವರನ್ನ ನೋಡಿದ್ರಿಂದ ಕಂಸನ ಹೃದಯವು ಕೂಡ ಆ ಒಂದು ಭಗವಂತನ ವಿಷಯದೊಳಗೆ, ಭಗವಂತನ ಆ ಒಂದು ವಿಷಯದಲ್ಲಿ ಸದ್ಭಾವವನ್ನು ಹೊಂದಿತ್ತು ಅಂತ. ವಸುದೇವ ದೇವಕಿಯರೆಲ್ಲರನ್ನೂ ಕೂಡ ಅವರನ್ನ ಬಿಟ್ಟು ಕಳಿಸ್ತಾನೆ. ಇತ್ತ ಏನಾಗುತ್ತೆ ಅಂದ್ರೆ, ಅವರ ಕಣ್ಣು ಮುಂದೆ ಬಂದ ತಕ್ಷಣ ಆ ದುಷ್ಟ ಬುದ್ಧಿ ಮತ್ತೆ ಎದ್ದು ಬಿಡುತ್ತೆ ಕಂಸನ್. ಆ ದುಷ್ಟ ಬುದ್ಧಿ ಎದ್ದು ತನ್ನ ಎಲ್ಲಾ ಮಂತ್ರಿ ಮಂಡಳದವನ್ನ ಕರಿತಾನೆ. ಪ್ರಳಂಬ, ಬಕ, ಚಾಣೂರ, ತೃಣಾವರ್ತ, ಏನು ಎಲ್ಲ ಇದರ ಅಘ ಮುಂತಾದಂಥವ್ರೆಲ್ಲರನ್ನು ಕರೆದು, ನೋಡ್ರಪ್ಪ, ಎಲ್ಲೆಲ್ಲಿ ಧರ್ಮ ಕೆಲಸಗಳು ಮಾಡ್ತಾ ಇದ್ದಾರೋ, ಎಲ್ಲೆಲ್ಲಿ ಆ ಮಹಾವಿಷ್ಣುವಿನ ಶರೀರ ಅಂದ್ರೆ ಯಾವ್ದಪ್ಪ ಅಂದ್ರೆ, ವಿಪ್ರ ಗಾವಶ್ಚ ವೇದಾಶ್ಚ ತಪಃ ಸತ್ಯಂ ದಮಃ ಶಮಃ ಶ್ರದ್ಧಾ ದಯಾ ತಿತೀಕ್ಷಾಚ ಕ್ರತವಶ್ಚ ಹರೇಸ್ತನು. ನೋಡ್ರಪ್ಪ, ಋಷಿ ಮುನಿಗಳು, ಗೋವುಗಳು, ವೇದಗಳು, ತಪಸ್ಸು, ಸತ್ಯ, ಇಂದ್ರಿಯ ದಮನ, ಮನೋನಿಗ್ರಹ, ಶ್ರದ್ಧಾ, ದಯಾ, ತಿತಿಕ್ಷೆ, ಯಜ್ಞಗಳು, ಇವೆಲ್ಲವೂ ಕೂಡ ಆ ಮಹಾವಿಷ್ಣುವಿನ ಶರೀರ ಆಗಿದೆಯಪ್ಪ. ಇವುಗಳನ್ನೆಲ್ಲರೂ ಯಾರ್ಯಾರು ಆಚರಣೆ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನು ಕೊಂದಾಕಿ. ಮೂಲಂ ಹಿ ವಿಷ್ಣುರ್ದೇವಾನಾಂ ಯತ್ರ ಧರ್ಮ ಸನಾತನಃ. ಯಾಕೆಂದ್ರೆ ಇವೆಲ್ಲೆಲ್ಲ ಆಚರಣೆ ಆಗತ್ತೆ ಅಲ್ಲಿ ಮಹಾವಿಷ್ಣು ಬಲವಾಗಿ ನಿಂತಿರ್ತಾನೆ, ಅವೆಲ್ಲವೂ ನಡೆದೇ ಇರುವ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿಬಿಡ್ತಾರೆ. ಇವರೆಲ್ಲರೂ ಕೂಡ ಅದೇ ಕೆಲಸವಾಗಿ ಹೋಗ್ತಾರೆ. ಅಷ್ಟೇ ಅಲ್ಲ, ಇದ್ರೊಳಗಿರೋರು ಏನ್ ಹೇಳ್ತಾರೆ ಗೊತ್ತಾ? ಆ ಯೋಗಮಾಯ ಏನ್ ಹೇಳ್ತೋ ಮಹಾರಾಜ, ಏನ್ ಹೇಳ್ತಾ ಹೇಳಪ್ಪ, ನಿನ್ನನ್ನ ಕೊಲ್ಲುವಂತವನು ಹುಟ್ಟಿದಾನೆ ಅಂತ ಹೇಳ್ತು ಅಲ್ವಾ? ಹಂಗಂದ್ರೆ ಒಂದು ಕೆಲಸ ಮಾಡ್ತೀವಿ, 1 ತಿಂಗಳು ಕೆಳಗಿಡುವಂತ ಎಲ್ಲಾ ಮಕ್ಕಳನ್ನು ಕೊಂದಾಕ್ತೀವಿ ಅಂತ ಹೇಳ್ಬಿಟ್ಟು. ನಿಮ್ಮ ಸುತ್ತಮುತ್ತ ಇರುವಂತಹ ಇದ್ರೊಳಗೆ ನೋಡಿ, ದುಷ್ಟರಿಗೆ ಮಂತ್ರಿಗಳು ದುಷ್ಟರೇ ಸಿಗ್ತಾರೆ. ಒಂದು ಒಳ್ಳೆಯ ಸಂಕಲ್ಪ ಇಟ್ಟುಕೊಂಡು ಹೊರಡಿ, ನೀವು ಒಳ್ಳೆಯ ಸಂಕಲ್ಪ ಇಟ್ಟುಕೊಂಡು ಹೊರಡಿ, ನಿಮಗೆ ಸಿಗುವಂತವ್ರು ಎಲ್ಲರೂ ಕೂಡ ಮಹಾತ್ಮರೇ ಆಗಿರ್ತಾರೆ. ನಿಮಗೆ ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡಬೇಕು ಅಂದ್ರೆ ಬ್ರಹ್ಮಚೈತನ್ಯ ಮಹಾರಾಜ ಚರಿತ್ರೆಯೊಳಗೊಂದು ಘಟ್ಟ ಇದೆ ನೋಡಿ. ಭಾಗವತವನ್ನ ಹೇಳಿ, ರಾಮಾಯಣವನ್ನ ಹೇಳಿ, ಇನ್ನೊಂದನ್ನು ಹೇಳಿ, ಮತ್ತೊಂದು ಹೇಳಿ, ಅದಕ್ಕೊಂದು ಉದಾಹರಣೆ ಅಂದ್ರೆ ಮಹಾರಾಜ ಚರಿತ್ರೆಯಲ್ಲಿ ಇದ್ದೇ ಇರುತ್ತೆ. ಅದಕ್ಕೊಂದು ಉದಾಹರಣೆ, ಬೇರೆ ಇನ್ನೇನು ಬೇಕಾಗಿಲ್ಲ ನಮಗೆ. ಮಹಾರಾಜರು ಹೊರಟರು ಏನಂತ? ಗುರುಶೋಧವನ್ನ ಮಾಡ್ತೇನೆ ಅಂತ, ಸದ್ಗುರು ಶೋಧವನ್ನ ಮಾಡ್ತೇನೆ ಅಂತ ಹೊರಟರು. ಆ ಶುಭ ಸಂಕಲ್ಪಕ್ಕೆ ಎಷ್ಟು ಜನ ಮಹಾತ್ಮರ ದರ್ಶನ ಆಯ್ತು ಮಹಾರಾಜರಿಗೆ? ಎಷ್ಟು ಜನ ಅಕ್ಕಲಕೋಟ ಸ್ವಾಮಿಗಳಾಗಬಹುದು, ಎಂತೆಂತ ದೊಡ್ಡ ದೊಡ್ಡ ಮಹಾತ್ಮರುಗಳ ದರ್ಶನ ಆಯ್ತು. ಎಲ್ಲಿ ಇಡೀ ಒಂದು ಆಸೆತು, ದಕ್ಷಿಣ ಉತ್ತರ ಎಲ್ಲ ಕಡೆಗೂ ದೊಡ್ಡ ದೊಡ್ಡ ಸಂತರನ್ನ, ಸತ್ಪುರುಷರ ದರ್ಶನವನ್ನು ಮಾಡ್ತಾರೆ. ಅದ್ರೊಳಗೊಬ್ರು ಬರೀತಾರೆ, ಮಹಾರಾಜರು ಹೇಳ್ತಾರೆ, ಮಹಾರಾಜ ಚರಿತ್ರೆಯಲ್ಲಿ ಒಬ್ಬಕಿ ಆ ಅಕ್ಕಲಕೋಟೆ ಪಕ್ಕದಲ್ಲಿ ಒಬ್ಳು ಹೆಣ್ಮಗಳಿದ್ದಂತೆ.
ಅಕಿ ಚಪ್ಪಾಳೆ ಹೊಡ್ಕೊಂಡು ರಾಮನ ಮುಂದೆ ಭಜನೆಗೆ ನಿಂತ್ರೆ ಆ ಕಲ್ಲಿನ ರಾಮ ಗೋಣ್ ಹಾಕ್ತಾ ಇತ್ತಂತೆ. ಚರಿತ್ರೆಯೊಳಗಿರೋ ವಿಷಯನ ಹೇಳ್ತಿರೋದು, ಇಲ್ಲೇ ಇದೆ ಚರಿತ್ರೆ ನನ್ನ ಕಣ್ಣೆದುರಿಗೆ. ಗೋಣ ಅಂದ್ರೆ ಯಾವ ಮಟ್ಟಿನ ಪ್ರೇಮ, ಅದರೊಳಗೆ ಸಾಕ್ಷಾತ್ ಭಗವಂತನಿದಾನೆ. ನಾವು ಅದನ್ನು ಕೃಷ್ಣ, ಅದ್ಯಾವುದೋ ಒಂದು ಬಿಳಿ ಮಾರ್ಬಲ್ ಕೃಷ್ಣ ಅಲ್ಲ, ಅದು ಸಾಕ್ಷಾತ್ ಕೃಷ್ಣ ನಮ್ಮೆಲ್ಲರನ್ನು ನೋಡ್ತಾ ಇದ್ದಾನೆ. ಅವನು ಮಹಾರಾಜರು ಪಾದಿಕೆ ಎಲ್ಲ ಸಾಕ್ಷಾತ್ ಮಹಾರಾಜರು ಕೂತಿದಾರಲ್ಲಿ. ನೀವೊಂದು ಅವ್ರ ಜೊತೆಗೆ ಮಾತಾಡ್ಬೋದು, ಆ ಭಾವ ಇರ್ಬೇಕಷ್ಟೇ ನಮಗೆ. ಆ ಭಾವ ಇಲ್ಲದೆ ಹೋದ್ರೆ ಅವ್ರು ಕಾಣಿಸೋದಿಲ್ಲ. ನಾವೀಗೆಲ್ಲರೂ ಗೋಂದಾವಳೆಗೆ ಹೋಗಿದ್ದೇವೆ, ಅಲ್ಲಿರುವಂತಹ ರಾಮನನ್ನ ನೋಡಿದ್ದೇವೆ. ಮಹಾರಾಜರ ಪ್ರತಿಷ್ಠೆ ದೊಡ್ಡ ರಾಮ ಮಂದಿರದಲ್ಲಿ ರಾಮನನ್ನ ನೋಡಿದ್ದೇವೆ. ಆ ರಾಮನನ್ನ ನೋಡಿದಾಗ ನಮ್ಮ ಭಾವ ಏನಿತ್ತು, ಮಹಾರಾಜರ ಭಾವ ಏನಿತ್ತು. ಅದೇ ಮಹಾರಾಜರಿಗೊಂದು ಸಣ್ಣ ಅನಾರೋಗ್ಯ ಬಿದ್ದಾಗ ರಾಮ ಅಳ್ತಿದ್ದ. ಗೋಂದಾವಳೆ ಬಿಟ್ಟು ಹೊರಟರು ಅಂದ್ರೆ ರಾಮ ಅಳ್ತಿದ್ದ. ನಾನಿನ್ನೇನು ಹೊರಡ್ತೀನಪ್ಪ, 53, 63, ನಾನು ಇಷ್ಟು ದಿನ ಭೂಮಿಲಿ ಬದುಕಿದ್ದು ಭಾರ ಆಯ್ತು ಭೂಮಿಗೆ ಅಂತ ಹೇಳಿದ್ರೆ ರಾಮ ಅಳ್ತಾ ಇದ್ದ. ಮಹಾರಾಜರ ಕಲ್ಲಿನ ರೂಪ ಅಂತ ನೋಡ್ಲಿಲ್ಲ, ಸಾಕ್ಷಾತ್ ರಾಮ ಅಂತ ಕಂಡ್ರು. ಯಾಕೆ ಹೇಳಿ, ನಾವೆಲ್ಲರೂ ಕೂಡ ಭಗವಂತನ ಅಸ್ತಿತ್ವವನ್ನ ಹಾಗೆ ಕಾಪಾಡ್ಕೋಬೇಕು. ಭಗವಂತನ ಅಸ್ತಿತ್ವವನ್ನ ಕಾಪಾಡಿಕೊಳ್ಳದೆ ಹೋದ್ರೆ ನಮಗೆ ಆ ಭಾವ ಬರೋದಿಲ್ಲ. ಯಾವತ್ತಾದ್ರೂ ಅಂದುಕೊಂಡಿದೀವ, ಈಗ ನಾವೇದೋ ಒಂದು ಪ್ರವಾಸಕ್ಕೆ ಹೊರಟ್ವಿ ಅಂತ ಅನ್ಕೊಳ್ಳಿ. ಪ್ರವಾಸಕ್ಕೆ ಹೊರಟ್ವಿ, ನಾವು ಎಲ್ಲಿಗೆ ಹೊರಟ್ವಿ, ನಾವೇದೋ ಯಾವುದೋ ಮಹಾರಾಷ್ಟ್ರ ಪ್ರವಾಸಕ್ಕೋ ಇಲ್ಲ ಕಾಶಿ ಯಾತ್ರೆಗೆ ಹೊರಟ್ವಿ ಅನ್ಕೊಳ್ಳಿ. 28 ಸಲ ಲಾಕ್ ಮಾಡ್ತೀವಿ ಮನೇನ, 10 ಸಲ ಹಿಂಗ ಅಂದು ಒಂದು ಬೀರುನ ಚೆಕ್ ಮಾಡ್ತೀವಿ, ಹೊರಗಡೆ ಬರ್ತೀವಿ, ಎಲ್ಲಾ ಮಾಡ್ತೀವಿ. ಮತ್ತೆ ಪಕ್ಕದ ಮನೆಯವರಿಗೆ ಹೋಗಿ ಹೇಳ್ತೀವಿ, ನೋಡ್ರಿ ನಾವ್ ಇಷ್ಟ ದಿನ ಇರಲ್ಲ, ಒಂಚೂರು ಆಗಾಗ ಒಂಚೂರು ಮನೆ ಕಡೆ ಗಮನ ಇರ್ಲಿ ಅಂತ ಹೇಳ್ತೀವಿ. ಒಮ್ಮೆ ನಮ್ಮ ಹೃದಯದೊಳಗೆ ಆ ಖಾಲಿ ಮನೆ ಬಿಟ್ಟು ಹೋಗ್ತಿದೀವಿ ನಾವು, ಒಮ್ಮೆ ನಮ್ಮ ಹೃದಯಕ್ಕೆ ಅನ್ಸತ್ತಾ, ನಮ್ಮ ಮನೇಲಿ ಮಹಾರಾಜರಿದ್ದಾರೆ, ರಾಮ ಇದ್ದಾನೆ, ನಾ ಬೀಗ ಕೊಟ್ಟಿದ್ದೀನ್ರಿ, ನಿತ್ಯ ಒಂದು ದೀಪ ಹಚ್ಚಿ ಅವ್ರಿಗೊಂದು ಪುಟಾಣಿ ಇಡ್ರಿ, ನಮ್ಮ ಮನೆ ದೇವ್ರ ಮನೇಲಿ ಒಂದು ಸಣ್ಣ ಪುಟಾಣಿ ಇಡ್ರಿ ಸಾಕು. ಪುಟಾಣಿ ಅಂದ್ರೆ ಕಡ್ಲೆ ಇಡ್ರಿ ನೀವು. ಯಾಕೆ, ಆ ಮಹಾರಾಜ ರಾಮರು ಹಸ್ಕೊಂಡಿರ್ತಾರ್ರಿ, ಅವ್ರಿಗೊಂದು ಇಡ್ರಿ. ಯಾವತ್ತಾದ್ರೂ ಹೇಳಿದೀವ ನಾವು? ಬೆಳಗ್ಗೆ ಎದ್ದ ತಕ್ಷಣ ಚಳಿ ಒಳಗೆ ಹಾ ಅಂತ ಕಾಫಿ ಕುಡಿತೀವಲ್ಲ ನಾವು, ರಾಮನಿಗೂ ಚಳಿ ಆಗ್ತಿದೆ ಅನ್ನೋ ಭಾವ ಬಂದಿದೆಯಾ ನಮಗೆ? ಒಂದು ವಾಟಕದೊಳಗೆ ಒಂದು ಸಣ್ಣ ಕಾಫಿ ತಗೊಂಡು ನೀವು ಸ್ನಾನ ಮಾಡದೇ ಇರಿ, ನೀವು ಶುದ್ಧ ಇರಿ, ಶುದ್ಧ ಇಲ್ಲದೆ ಇರಿ, ಅದು ಯಾವುದೂ ಲೆಕ್ಕ ಅಲ್ಲ, ನಿಮ್ಮ ಹೃದಯದ ಭಾವ ಲೆಕ್ಕ. ಒಂದು ವಾಟಕದೊಳಗೆ ಒಂದು ಕಾಫಿ, ರಾಮ ನಿಂಗೂ ಒಂದು ಕಾಫಿ ಇಟ್ಟಿ ಕುಡಿ, ನಾನು ಕುಡಿತೀನಿ, ಯಾವತ್ತಾದ್ರೂ ಹೇಳಿದ್ದೀರಾ ನೀವು? ನಮ್ಮನೇಲಿ ಒಂದು ಬೆಕ್ಕು ನಾಯಿ ಸಾಕೊಂಡ್ರೆ 10 ಸಲ ಹೇಳೋಗ್ತೀವಿ, ಅದಕ್ಕೊಂಚೂರು ಅನ್ನ ಹಾಕ್ರಿ, ನಾ 2 ದಿನ ಹೋಗಿ ಬರ್ತೀನಿ ಅಂತ. ಒಮ್ಮೆ ವಾರ ಬಿಟ್ಟು ಹೋದಾಗ ರಾಮನ ದೇವ್ರ ಮನೆಗೆ ಹೋಗಿ, ಭಗವಂತ ಒಂಚೂರು ಒಂದು ಸಕ್ಕರೆ ಇಡಿ ಸಾಕು, ಇನ್ನೇನು ಬೇಡ, ಒಂದು ಸಕ್ಕರೆ ಅಲ್ಲೇ ಇಟ್ಟಿದ್ದೀನಿ ಡಬ್ಬದಲ್ಲಿ, ಆ ವಾಟಕದಲ್ಲಿ ಹಾಕಿ ನಾಳೆ ಆ ಸಕ್ಕರೆನ ಮತ್ತೆ ತುಳಸಿ ಗಿಡಕ್ಕೆ ಹಾಕಿ ಮತ್ತೆ ಆ ಸಕ್ಕರೆ ಇಡಿ ಸಾಕು. ಯಾವತ್ತಾದ್ರೂ ಹೇಳಿದೀವ ನಾವು? ನಾವು ನಮ್ಮೊಟ್ಟಿಗೆ ಭಗವಂತನಿದಾನೆ ಎಂಬ ಭಾವವನ್ನು ಹೊಂದದೇ ಹೋದರೆ ಭಗವಂತನು ಹೇಗೆ ನಮ್ಮೊಟ್ಟಿಗಿರ್ತಾನೆ? ಮೊದಲು ನಾವು ವಿಶ್ವಾಸ ಇಡಬೇಕು ನಮ್ಮೊಟ್ಟಿಗೆ ಭಗವಂತ ಇದ್ದಾನೆ ಅಂತ. ನಾಮದೇವರು, ಚೋಕಾಮೇಳರು, ಎಷ್ಟು ದೊಡ್ಡವರು, ತುಕಾರಾಮರು, ಮಹಾರಾಜರು, ಭಗವಂತನ ಜೊತೆ ಮಾತನಾಡ್ತಾ ಇದ್ರು. ಹೇಗೆ ಮಾತಾಡ್ತಿದ್ರು ಹೇಳಿ? ಅವರೆಲ್ಲರಿಗೂ ಕೂಡ ಭಗವಂತನ ಅಸ್ತಿತ್ವದ ಜ್ಞಾನ ಇತ್ತು. ಅದಕ್ಕೆ ನಾವೆಲ್ಲ ಹೋಗಿ ಏನ್ ಮಾಡ್ತೀವಿ, ಅದೊಂದು ಕಲ್ಗುಂಡು, ಅದೊಂದಿದು. ಕಲ್ಗುಂಡು ಅಂದ್ರೆ ಕಲ್ಗುಂಡು. ಆ ರಾಮದಾಸನಿಗೆ ನಾವೆಲ್ಲ ಶಾಲಗ್ರಾಮ ಗಸ 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 ತಿಕ್ಕಿಡ್ತೀವಿ, ಒರಟು ಬಟ್ಟೆ, ಅದು ದೇವ್ರು ಹಾಕಿರೋ ಬಟ್ಟೆನ ಹಿಂಡದು ಒಣಗ ಹಾಕೋದು, ಅದಕ್ಕೊಂದು ಸೋಪ್ ಇಲ್ಲ, ಏನಿಲ್ಲ, ದೇವ್ರ ವರ್ಷ ಬಟ್ಟೆ ಅಂತ. ಅದು ಕೈ ವರ್ಷ ಬಟ್ಟೆಗಿಂತ ಗಲೀಜಾಗಿರುತ್ತೆ. ಏನ್ ಹೇಳಿ, ದೇವ್ರ ವರ್ಷ ಬಟ್ಟೆ ಅಂತ ಅಡಿಗೆ ದೇವ್ರ ಮೇಲೆ ಇಟ್ಕೊಂಡಿರುತ್ತೆ, ಅದು ಮನೇಲಿ ಗ್ಯಾಸ್ ಕಟ್ಟೆ ಒರೆಸೋದು ಕೈ ವರ್ಷ ಬಟ್ಟೆಗಿಂತ ಗಲೀಜಾಗಿರುತ್ತೆ. ಅದು ಒರಟಾಗೋಗಿರುತ್ತೆ. ಅದ್ ನಾವೇನಾದ್ರು ಮುಖಕ್ಕೆ ಹಿಂಗ್ ತಿಕ್ಕೊಂಡ್ಬಿಟ್ರೆ ಹಂಗೆ ಪರ್ಚ್ ಹೋಗುತ್ತೆ ಮುಖ, ಹಂಗಿರುತ್ತೆ ದೇವ್ರ ವರ್ಷ ಬಟ್ಟೆ. ಅದ್ರಲ್ಲಿ ಹಾಕಿ ತಿಕ್ತಾ ಇರ್ತೀವಿ ನಾವು. ದೇವ್ರು ಒಂದ್ಸಲಿನೂ ಅನ್ಸಲ್ಲ ನಮಗೆ ಭಗವಂತ ಅವನು.
ಅದೇನ್ ಕಲ್ಗುಂಡ್ ಅದಕ್ಕೇನ್ ಗೊತ್ತಾಗತ್ತೆ ತಿಕ್ಕ ಅದೇ ಕಲ್ಗುಂಡ್ ಕರಿ ಕಲ್ಗುಂಡ್ ಅದು ಶಾಲಾಗ್ರಾಮ ಅಂತ ಶಾಲಾಗ್ರಾಮ. ಸುಮ್ನೆ ನಮ್ಮಪ್ಪ ಬಿಟ್ಟು ಹೋಗಿ ನಮ್ಮ ಪ್ರಾಣ ತಿಂತಿದ್ದಾನೆ ಪೂಜೆ ಮಾಡ್ಬೇಕಾದಿತ್ತು. ಎಲ್ಲ ಹೋಗಿ ಒಂದ್ ಗುಡಿ ಕೊಟ್ರ ಆಗತ್ತ ಕಡೆ. ಆ ಗುಡಿ ಕೊಡಂಗಿಲ್ಲ, ಇನ್ನೊಂದ್ ಮಾಡಂಗಿಲ್ಲ. ಇದು ಒಳ್ಳೆ ಪ್ರಾಣ. ನಮ್ಮಮ್ಮ ಒಳ್ಳೆ ದಿನ ಶಾಲಾಗ್ರಾಮ ಇದೆ ಪೂಜೆ ಮಾಡು, ಶಾಲಾಗ್ರಾಮ ಇದೆ ಪೂಜೆ ಮಾಡು. ಯಾಕೆ ಬೇಕಿತ್ತು ನನಗದು? ನಮ್ಮಮ್ಮಂಗ್ ಬೈಕೊಂಡು ಅಭಿಷೇಕ ಮಾಡೋದು. ಇದೊಂದೊಂದು ಕಲ್ಗುಂಡಿದ್ದು ಸಿಕ್ಕು ಹಾಕ. ಯಾವತ್ತಾದ್ರೂ ಅದ್ರೊಳಗೆ ಭಗವಂತ ಇದ್ದಾನೆ. ಆ ಚಮ್ಮಾರ ರಾಮದಾಸನಿಗೆ ಅನ್ನಿಸ್ತು ಅದೊಂದು ಕರಿ ಕಲ್ಲಲ್ಲ ವಿಷ್ಣು ಅಂತ. ಆ ಕರಿ ಕಲ್ಲಿಂದ ಹೊರಗೆ ಬಂದ ಅವನು. ಯಾಕೆ? ನಾವುಗಳು ಭಗವಂತನ ಅಸ್ತಿತ್ವವನ್ನ ಕಂಡುಕೊಳ್ಳದೆ ಹೋದರೆ ಭಗವಂತನು ನಮಗೆ ದರ್ಶನವನ್ನ ಕೊಡೋದಿಲ್ಲ. ನೆನಪಿಟ್ಕೊಳ್ಳಿ ಇದನ್ನ. ಯಾರ್ಯಾರು ಹೋಗ್ತಾ ಇದ್ದೀರಾ ಊರಿಗೆ? ಕಾರಲ್ಲಿ ಹೊರಟಿ ಯಾರ್ಯಾರು ನಾನು, ಪಾರ್ವತಿ, ಗೌರಿ ಎಲ್ಲ ಹೋಗ್ತಾ ಇದ್ದೀವಿ. ಇಲ್ಲ, ನಾನು, ಮಹಾರಾಜರು, ನನ್ನ ಹೆಂಡತಿ, ನನ್ನ ಮಕ್ಕಳು ಹೋಗ್ತಿದ್ದೀವಿ. ನಾನು, ರಾಮ ಹೊರಟಿದ್ದೀವಿ. ನೀನು ಒಬ್ಬನೇ ಇಲ್ಲ, ನನ್ನ ಜೊತೆ ಇದ್ದಾನೆ, ರಾಮ ಇದ್ದಾನೆ. ನಾನು ಏನ್ ಮಾಡಿದ್ರು ನೋಡ್ತಾನೆ ಅವನು. ನಾನು ಏನ್ ಮಾಡಿದ್ರು ನೋಡ್ತಾನೆ ಎಲ್ಲದನ್ನು. ಆ ಭಾವದೊಳಗಿದ್ರೆ ನಮ್ಮ ಬುದ್ಧಿ ಅಧರ್ಮದ ಕಡೆಗೆ ಹೋಗೋದಿಲ್ಲ. ನಮ್ಮ ಬುದ್ಧಿ ಕೆಟ್ಟದ್ದನ್ನ ಆಲೋಚನೆ ಮಾಡೋದಿಲ್ಲ. ನಮ್ಮ ಮನೆ ನಿಜವಾಗಲೂ ಕೂಡ ಗರ್ಭಗುಡಿ ಆಗತ್ತೆ. ಯಾಕೆ ಹೇಳಿ? ಭಗವಂತನು ವಾಸ ಮಾಡುವ ಮನೆ ಆಗತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ನಿಜವಾಗಲೂ ಕೂಡ ವಿಷ್ಣುವಿನ ಶರೀರ ಯಾವುದು? ನಮ್ಮೆಲ್ಲರ ಒಂದು ಒಳ್ಳೆಯ ಹೃದಯ. ನಾವು ಸತ್ಯವಂತರಾದರೆ, ನಾವು ಧರ್ಮ ಮಾರ್ಗದಲ್ಲಿದ್ದರೆ ಭಗವಂತನಿಗೆ ಶಕ್ತಿ ಬರುತ್ತಂತೆ. ನಾವು ಅಧರ್ಮಿಷ್ಠರಾದರೆ, ನಾವು ಅನಾಚಾರ ಸಂಪನ್ನರಾದರೆ ನಮಗೇನಾಗುತ್ತೆ? ಆ ಭಗವಂತನು ದುರ್ಬಲವಾಗ್ತಾ ಹೋಗ್ತಾನಂತೆ. ನಾವು ಧರ್ಮ ಉಳಿಸ್ಬೇಕು ಅಂತ ಹೊರಗಡೆ ಮಾತಾಡೋದಲ್ಲ. ನಾವು ಧರ್ಮಾಚರಣೆಯನ್ನ ಮಾಡಿದ್ರೆ ಧರ್ಮ ಉಳಿಯತ್ತೆ. ನಾವೇ ಧರ್ಮ ಮಾಡದೆ ಹೋದ್ರೆ ಏನು ಉಳಿಯುತ್ತೆ? ನೋಡಿ, ಆ ನಂತರ ಹೇಳಿ ಅದೇ ರೀತಿ ಎಲ್ಲರನ್ನು ಕೊಂದು ಬಿಡಿ ಅಂತ ಹೇಳಿಬಿಡ್ತಾನೆ, ಹೊರಟ್ಬಿಡ್ತಾರೆ. ಇತ್ತ ಎಚ್ಚರ ಆಗುತ್ತೆ. ನೋಡಿ, ಯಶೋದೆಗೆ ಮಗು ಆಯ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಯಾವ ಮಗು ಆಯ್ತು ಅಂತ ಗೊತ್ತಿರಲ್ಲ. ಯಾವ ಮಗು ಆಯ್ತು ಅಂತ ಗೊತ್ತಿರೋದಿಲ್ಲ. ಹೇಳ್ತಾರೆ, ನೋಡ್ತಾರೆ, ಅಪ್ಪ ಗಂಡು ಮಗು. ತಕ್ಷಣ ಭಾರೀ ಉತ್ಸವ. ಈ ನಂದಗೋಪ ಯಾರು? ವಸುದೇವನ ಸ್ವಂತ ತಮ್ಮ. ವಸುದೇವನ ಅಪ್ಪನಿಗೆ ಕ್ಷತ್ರಿಯ ಹೆಂಡತಿಯಲ್ಲಿ, ವಸುದೇವನ ಕ್ಷತ್ರಿಯ ಹೆಂಡತಿಯಲ್ಲಿ ಹುಟ್ಟಿದಂಥವನು ವಸುದೇವ. ವೈಶ್ಯ ಹೆಂಡತಿಯಲ್ಲಿ ಹುಟ್ಟಿದವನು ನಂದಗೋಪ. ಅದಕ್ಕೆ ಇವನು ಹಸು ಎಲ್ಲ ಕಟ್ಟಿಕೊಂಡು ವ್ಯಾಪಾರವನ್ನ ಮಾಡ್ಕೊಂಡಿದ್ದ. ಅವನು ಸಿಂಹಾಸನದಲ್ಲಿ ಒಂದು ಮಾಂಡಲಿಕನಾಗಿ ಮಾಡಿದ. ಇಬ್ಬರು, ಅಪ್ಪ ಒಬ್ಬನೇ, ಅಮ್ಮ ಇಬ್ಬರು, ಸ್ವಂತ ತಮ್ಮ ಅವನು. ಭಾರೀ ಉತ್ಸವವನ್ನ ಮಾಡ್ತಾರೆ. ನೋಡಿ, ಆ ಭಗವಂತ ಹುಟ್ಟುದ ಎಂಬ ಸಂತೋಷಕ್ಕೆ 2 ಲಕ್ಷ ಹಸುವನ್ನ ದಾನ ಮಾಡಿದಂಥವು. ಯಾರು ಹೇಳಿ? ನಂದಗೋಪ 2 ಲಕ್ಷ ಹಸುವನ್ನ ದಾನ ಮಾಡದಂತೆ. ಬರೀ ದಾನ ಮಾಡಿದ್ದಲ್ಲ, ಅದಕ್ಕೆ ಕೊಂಬಿಗೆ ಬಂಗಾರ ಕಟ್ಟಿದ್ದಂತೆ, ಕಾಲಿಗೆ ಗೆಜ್ಜೆ ಕಟ್ಟಿದ್ದಂತೆ, ರತ್ನಗಳನ್ನ ಕಟ್ಟಿದ್ದಂತೆ, ಬಂಗಾರದ ವಸ್ತ್ರವನ್ನ ಹೊಚ್ಚಿದ್ದಂತೆ. ಅದೇ ರೀತಿಯಾಗಿ 7 ಎಳ್ಳಿನ ಪರ್ವತವನ್ನ ದಾನ ಮಾಡದಂತೆ. ಅವ್ರು ಏನೇನಿತ್ತು ಎಲ್ಲವನ್ನೂ ದಾನ ಮಾಡಿಬಿಟ್ಟ. ದಾನ ಮಾಡೋದ್ರೊಳಗೆ ನಾನು ತಿಳಿದ ಮಟ್ಟಿಗೆ ಒಬ್ಬ ಇದ್ದಾನೆ. ಇದೇ ಭಾಗವತದಲ್ಲಿ ಬರುತ್ತೆ. ಅವನದು ಕತೆ ಹೇಳ್ಬೇಕು ಅನ್ಕೊಂಡೆ, ಅವಕಾಶ ಸಿಗ್ಲಿಲ್ಲ. ಅವನ ಹೆಸರು ಅಂಬರೀಷ ಅಂತ. ಇದೇ ಭಾಗವತದ 9ನೇ ಸ್ಕಂದದಲ್ಲಿ ಬರುತ್ತೆ ಅವನ ಚರಿತ್ರೆ. ಅಂಬರೀಷ ಅಂತ ಅವನ ಕತೆ. ನೀವು ಸ್ವಲ್ಪ ಈ ಕಡೆ ಕುತ್ಕೊಳ್ಳಿ. ಹಾ, ಇಲ್ಲೇ ಕುತ್ಕೊಳ್ಳಿ, ಅಲ್ಲೇ ಕುತ್ಕೊಳ್ಳಿ. ಹಾ, ಕುತ್ಕೊಳ್ಳಿ. ಅಂಬರೀಷ ಅಂತ ಅವನ ಹೆಸರು. ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಪ್ಪ. ಅಂಬರೀಷ ಹಸುಗಳನ್ನ ದಾನ ಮಾಡ್ದ. ಅವನೊಂದು ಏಕಾದಶಿ ವ್ರತವನ್ನ ಮಾಡ್ದ. ದ್ವಾದಶಿ ಪ್ರಧಾನವಾದ ಏಕಾದಶಿ ವ್ರತವನ್ನು ಮಾಡ್ದ. ಆ ಏಕಾದಶಿ ವ್ರತದ ಕೊನೆಗೆ ಹಸುಗಳನ್ನ ದಾನ ಮಾಡ್ದ. ನಿಮ್ಮ ಮನಸ್ಸಿನಲ್ಲಿರುವ ದೊಡ್ಡ ಸಂಖ್ಯೆಯನ್ನ ಹೇಳಿ ನೋಡೋಣ. ಎಷ್ಟು ದಾನ ಮಾಡಿರ್ಬೋದು ಅವನು? ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ ಹೇಳ್ಬೇಡಿ. ಎಷ್ಟು ಸಂಖ್ಯೆ ಮಾಡಿರ್ಬೋದು ಅವನು? 1 ಕೋಟಿ. ಅದಕ್ಕಿಂತ ದೊಡ್ಡವರು ಯಾರು ಇದಾರೇನಪ್ಪ ಇಲ್ಲೇ? 1 ಕೋಟಿಗಿಂತ ಹೆಚ್ಚು ದಾನ ಮಾಡ್ದ ಅಂತ ಹೇಳೋರು
2 ಕೋಟಿ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಇನ್ಯಾರು ಇದಾರ? 10 ಕೋಟಿ ಯಾರು ಇದಾರ? ಇಲ್ಲ. ಅಂದ್ರೆ ಆ ದಾನ ಮಾಡೋಕ್ ಅವನು ಮಾಡ್ದ ಅಂತ ಹೇಳೋಕ್ಕೂ ನಮ್ಮ ಮನಸ್ಸು ಒಪ್ತಾ ಇಲ್ಲ, ಸಂಕೋಚಗೊಳ್ತಿದೆ. ನಾವು ದಾನ ಮಾಡೋದೆಲ್ಲಿ? ನಾವು ದಾನ ಮಾಡೋದೆಲ್ಲಿ? 120 ಕೋಟಿ ಹಸುಗಳನ್ನ ದಾನ ಮಾಡದಂತವನು. ಎಷ್ಟು ಹೇಳಿ? 120 ಕೋಟಿ ಹಸುಗಳು. 60 ಕೋಟಿ ಹಸು, 60 ಕೋಟಿ ಹಸುಗಳಿಗೆ 60 ಕೋಟಿ ಕರು. ಆ ಎಲ್ಲಕ್ಕೂ ಕೂಡ ರೇಷ್ಮೆ ವಸ್ತ್ರ ಹೊಚ್ಚಿದ್ದ, ಬಂಗಾರ ಕಟ್ಟಿದ್ದ, ಎಲ್ಲವನ್ನೂ ದಾನ ಮಾಡ. ಅಂಬರೀಷನ ಕಥೆ ಬರುತ್ತೆ ಇದ್ರೊಳಗೆ. ತುಂಬಾ ಅದ್ಭುತವಾದ ಕಥೆ, ತುಂಬಾ ಅದ್ಭುತವಾದ ಕಥೆ. ಆಗ್ಲಿ, ಮುಂದೊಂದು ಅವಕಾಶ ಸಿಕ್ಕಾಗ ಹೇಳ್ತೇನೆ. ನೋಡಿ, ಅಷ್ಟು ದಾನವನ್ನು ಮಾಡದಂತೆ ಎಲ್ಲರಿಗೂ ಕೂಡ ನಾನಾ ವಿಧವಾದ ಪಾರಿತೋಷಕಗಳನ್ನ ಕೊಟ್ಟನಂತೆ. ಅವರುಗಳು ಅಷ್ಟೇ. ನೋಡಿ, ಗೋಪಿಕೆಯರು ಕೂಡ ಮಗು ಹುಡ್ತು ಅನ್ನುವ ಸಂದರ್ಭಕ್ಕೆ ತಮ್ಮ ಮನೆಯೊಳಗೆ ಏನು ಉತ್ತಮ ವಸ್ತುಗಳಿತ್ತೋ ಅದನ್ನ ತಂದು ಯಶೋದೆಗೆ ಕೊಟ್ಟು ಹೋದ್ರಂತೆ. ಯಶೋದೆಗೆ ಇಟ್ಕೋಮ್ಮ ಅಂತ ಕೊಟ್ಟು ಹೋದ್ರಂತೆ. ಅವ್ರು ಹೆಂಗೆ ಸಂಭ್ರಮ ಪಟ್ರಂತೆ ಗೊತ್ತಾ? ಗೋಪಾ ಪರಸ್ಪರಂ ಹೃಷ್ಟಾಹ ದಧಿ ಕ್ಷೀರ ಘೃತಾಂಬುಭಿಃ ಆಸಿಂಚಂತಹ ವಿಲಿಂಪಂತಹ ನವನೀತೈಶ್ಚ ಚಿಕ್ಷಿಪುಹು. ಗೋಪಾಹ ಅವರೆಲ್ಲರಿಗೂ ಕೂಡ ಸಂತೋಷ ಪಟ್ಟುಬಿಟ್ರಂತೆ. ಸಂತೋಷವನ್ನ ಪಟ್ಟು ಆನಂದ ಭರಿತರಾಗಿ ಒಬ್ಬರ ಮೇಲೆ ಒಬ್ಬರು ಹಾಲನ್ನ ಚಲ್ಕೊಳ್ತಾ ಇದ್ದಾರಂತೆ. ಮೊಸರನ್ನ ನಾವು ಹೋಳಿ ಆಡ್ತೀವಲ್ಲ, ಹೋಳಿ ಹಿಂಗ್ ಹಚ್ಚುತ್ತೀವಲ್ಲ, ಆ ರೀತಿ ಬೆಣ್ಣೆಯನ್ನ ತುಪ್ಪವನ್ನ ಹಚ್ಕೊಂಡು ಆಟ ಆಡ್ತಾ ಇದ್ದಾರಂತೆ. ಅಂದ್ರೆ ಅಷ್ಟು ಸಮೃದ್ಧವಾಗಿತ್ತು ಅಂತ, ಅಷ್ಟು ಸಮೃದ್ಧವಾಗಿತ್ತು. ಆ ರೀತಿಯಾಗಿ ಆನಂದದಿಂದ ಕಾಲವನ್ನ ಕಳೀತಾರೆ. ಆಗ ಏನಾಗತ್ತೆ ಅಂದ್ರೆ, ಇಲ್ಲೊಂದು ಸಣ್ಣ ಧರ್ಮ ಸೂಕ್ಷ್ಮ ಇದೆ. ಯಾವಾಗ ಈ ನಂದಗೋಪ ಏನಿದಾನೆ, ಇವರು ಒಂದು ಕಡೆಗೆ ಜೀವನ ಮಾಡುವಂತಹ ಕುಟುಂಬ ಅಲ್ಲ. ಇವ್ರದೇನು ದೊಡ್ಡ ಅರಮನೆ ಇತ್ಯಾದಿಗಳೆಲ್ಲ ಇರಲಿಲ್ಲ. ಇವರೆಲ್ಲ ಒಂದು ಅಲೆಮಾರಿ ಕುಟುಂಬಗಳು. ಇವ್ರದೆಲ್ಲ ಅಲೆಮಾರಿ ಎಲ್ಲಿ ಇವ್ರ ಹತ್ರ ಇರೋದೇ ಗೋವು. ಎಲ್ಲಿ ಗೋವಿಗೆ ಹುಲ್ಲು ಚೆನ್ನಾಗಿರುತ್ತೋ ಆ ಜಾಗದಲ್ಲಿ ಬಿಡಾರ ಹಾಕೊಳ್ತಾ ಇದ್ರು. ಆ ಹುಲ್ಲು ಖಾಲಿ ಆದ ತಕ್ಷಣ ಬೇರೆ ಕಡೆಗೆ ಹೋಗ್ತಾ ಇದ್ರು. ಅಂದ್ರೆ ದೊಡ್ಡ ಬಿಡಾರ ಅಂದ್ರೆ ಅದು ನಂದಗೋಪನ ಮನೆ, ಚಿಕ್ಕ ಬಿಡಾರ ಅಂದ್ರೆ ಗೋಪಾಲಕರುಗಳ ಮನೆ ಅಷ್ಟೇ. ಅಲ್ಲಿ ಪ್ರಧಾನ ಕೊಟ್ಟಿಗೆಯ ಪಕ್ಕ ಒಂದು ಮಲ್ಕೊಳಕ್ಕೆ ಇರ್ಕೊಳಕ್ಕೆ ಒಂದು ಸಣ್ಣ ಜಾಗ ಅಷ್ಟೆ. ಲಕ್ಷಾಂತರ ಹಸುಗಳಿದ್ದಂತಹ ಒಂದು ಜಾಗ. ಈ ನಂದಗೋಪ ಪ್ರತಿ ವರ್ಷ ಹೋಗಿ ಕಂಸನಿಗೆ ಕರ ಕೊಡಬೇಕಿತ್ತು. ಕರ ಅಂದ್ರೆ ಟ್ಯಾಕ್ಸ್ ಕಟ್ಟಬೇಕಿತ್ತು. ನೋಡಿ, ಯಾವಾಗ ಯಮುನಾ ನದಿ ದಡದಲ್ಲಿದ್ದ ಆಗ ನಂದಗೋಪನಿಗೆ ಗೊತ್ತಾಗತ್ತೆ. ಏನಂತ ಗೊತ್ತಾಗತ್ತೆ ಅಂದ್ರೆ, ತನ್ನ ಪತ್ನಿ ಗರ್ಭವತಿ ಅಂತ, ಯಶೋಧ ಗರ್ಭವತಿ ಅಂತ. ಯಾವಾಗ ಗರ್ಭವತಿ ಅಂತ ಗೊತ್ತಾಗತ್ತೆ, ಗಂಡ ನದಿ ದಾಟಬಾರದು ಅನ್ನೋದೊಂದು ಶಾಸ್ತ್ರವಾಕ್ಯ. ಈ ಮಥುರಾ ಪಟ್ಟಣ ಇಲ್ಲಿದೆ, ಗೋಕುಲ ಇಲ್ಲಿದೆ, ಯಮುನಾ ನದಿಯನ್ನ ದಾಟಿ ಹೋಗ್ಬೇಕು. ಅಯ್ಯೋ, ಕಂಸನಿಗೆ ಚಂದ ಕೊಡ್ಬೇಕು ನಾನು, ಅದಕ್ಕೋಸ್ಕರ ಅಲ್ಲೇ ಉಳ್ಕೊಂಡ್ಬಿಟ್ಟ ಅವನು. ಮಗು ಆಗ್ಲಿ, ಆಮೇಲೆ ಹೋಗ್ತೀನಿ ಅಂತ. ಈಗ ತಕ್ಷಣ ಏನ್ ಮಾಡ್ತಾನೆ ನಂದಗೋಪ, ಆ ಕಂಸನಿಗೆ ಕರ ಕಟ್ತೇನೆ, ಟ್ಯಾಕ್ಸ್ ಕಟ್ತೇನೆ ಅಂತ ಹೋದಾಗ ತಕ್ಷಣ ಏನಾಗುತ್ತೆ ಅಂದ್ರೆ ವಸುದೇವನ ದರ್ಶನಕ್ಕೆ ಹೋಗ್ತಾನೆ. ನೋಡಿ, ನೈಕತ್ರ ಪ್ರಿಯ ಸಂವಾಸ ಸುಹೃದಾಂ ಚಿತ್ರಕರ್ಮಣ ಭೋಗೇನ ವ್ಯೂಹಮಾನಾನಾಂ ಪ್ಲವಾನಾಂ ಸ್ರೋತಸೋ ಯಥಾ. ನಮ್ಮ ಕರ್ಮ ಫಲಗಳು ಹೇಗಿದೆಯೋ ಹಾಗೆ ನಮ್ಮ ಜೀವನ ನಡೆಯುತ್ತೆ ಅಣ್ಣ. ನಾವು ಎಷ್ಟೇ ಪ್ರಿಯರು ಆಗಿದ್ರೂ ಕೂಡ, ಎಷ್ಟೇ ಹೊಂದಿಕೊಂಡಿರುವಂಥವ್ರು ಆಗಿದ್ರೂ ಕೂಡ, ನಮ್ಮ ಪ್ರಾರಬ್ಧಗಳು ಚೆನ್ನಾಗಿದ್ದಾಗ ಮಾತ್ರ ನಾವುಗಳು ಒಟ್ಟಿಗೆ ಇರೋದಿಕ್ಕೆ ಸಾಧ್ಯ. ಒಂದೆಡೆ ಇರೋದು ಯಾಕೆ ಅಂದ್ರೆ ಎಲ್ಲರ ಪ್ರಾರಬ್ಧ ಕರ್ಮಗಳು ಬೇರೆ ಬೇರೆಯೇ ಆಗಿರುತ್ತಪ್ಪ. ಇತ್ತ ಏನಾಗ್ಬಿಟ್ಟಿದೆ ಅಂದ್ರೆ ವಸುದೇವನಿಗೊಂದು ಕುತೂಹಲ. ಯಾಕೆ ತನ್ನ ಮಕ್ಕಳಲ್ಲಿ ಬೆಳೀತಾ ಇದ್ದಾರೆ. ರೋಹಿಣಿಯಲ್ಲೂ ಹುಟ್ಟಿದವನು ತಂದೆ ಮಗ, ಯಶೋದೆ ಪಕ್ಕದಲ್ಲಿರುವುದು ತಂದೆ ಮಗ. ಅಯ್ಯೋ ನಂದಗೋಪ, ಈ ಸಂದರ್ಭದಲ್ಲಿ ನೀನು ಯಾಕಪ್ಪ ಬಿಟ್ಟು ಬಂದೆ? ಯಾಕೆ ಬಿಟ್ಟು ಬಂದೆ ಹೇಳು ನೀನು? ನೋಡು, ಯಾಕೆ ಅಂದ್ರೆ ಈ ಸಂದರ್ಭದಲ್ಲಿ ನೀನು ಬಿಟ್ಟು ಬರಬಾರ್ದಪ್ಪ. ಎಷ್ಟೆಷ್ಟೋ ಈ ಕಂಸನಿಗೆ ಬೇಗ ಚಂದ ಕೊಟ್ಟು ನೀನು ಹೋಗು, ಮಕ್ಕಳನ್ನ ಚೆನ್ನಾಗಿ ಕಾಪಾಡು ಅಂತ ಹೇಳಿ ಕಳುಹಿಸ್ಬಿಡ್ತಾನೆ. ಯಾಕೆಂದ್ರೆ ನೂನಂ ಹೆದೃಷ್ಟೋ ನಿಷ್ಠೋಯಂ ಅದೃಷ್ಟ ಪರಮೋ ಜನಃ
ಅದೃಷ್ಟಂ ಆತ್ಮನಸ್ತತ್ವಂ ಯೋ ವೇದ ರಸಮುಹ್ಯತಿ. ಅವನು ತುಂಬಾ ದುಃಖ ತೊಡ್ಕೊಳ್ತಾನೆ. ಅಣ್ಣ, ಎಷ್ಟು ದುಃಖದ ಸಮಾಚಾರ, ನಿನ್ನ 6 ಮಕ್ಕಳು ಕೂಡ ಸಾಯಿಸ್ಬಿಟ್ಟ ಕಂಸ, ಕೊನೆಯ ಹೆಣ್ಣು ಮಗಳೂ ಕೂಡ ನಿನ್ನ ಕೈ ಬಿಟ್ಟು ಹೊರಟೋಯ್ತು, ಎಷ್ಟು ನೋವನ್ನ ನೀನು ಅನುಭವಿಸಿರ್ಬೇಕು ಅಣ್ಣ. ನೋಡಿ, ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಒಂದು ತಾಯಿ ಅಂತ ಹೇಳಿದ್ಲು ಅಂದ್ರೆ ಅದು ತಟ್ಟತ್ತೆ ಅಂತ. ನಮ್ಮ ಕಣ್ಣೆದುರಿಗೆ ಯಾವುದೋ ಒಬ್ಬ ಮಗ ಹೊರಟು ಹೋದ ಅಂದ್ರೆ ಬಹಳ ದುಃಖ ಅನುಭವಿಸ್ತೇವೆ. ಅದರೊಳಗೆ ತನ್ನ ಕಣ್ಣೆದುರಿಗೆ ಚೆನ್ನಾಗಿದ್ದಂತಹ ಮಗನನ್ನ ಕೊಂದು ಹಾಕ್ದ ಅಂದ್ರೆ ದೇವಕಿ ಹೃದಯ ಎಷ್ಟು ನೋವಾಗಿರ್ಬೇಕು ಲೆಕ್ಕ ಹಾಕಿ. ಚೆನ್ನಾಗಿರೋ ಮಕ್ಕಳೆಲ್ಲರನ್ನು ಕೊಂದು ಹಾಕ್ಬಿಟ್ನಲ್ಲ ಅಣ್ಣ. ಅವ್ರ ಪ್ರಾರಬ್ಧ ಬರುತ್ತೆ, ಅನುಭವಿಸ್ತಾನೆ. ಆಗ ಹೇಳ್ತಾರೆ, ವಸುದೇವ ಒಂದು ಮಾತನ್ನು ಹೇಳ್ತಾನೆ ಕೇಳಿ. ನಂದಗೋಪ, ನೀನೇನು ಈ ವಿಷಯದಲ್ಲಿ ಏನು ದುಃಖ ಪಡಬೇಡ. ಯಾಕೆ ಗೊತ್ತಾ? ಸಮಸ್ತ ಜೀವಿಗಳ ಸುಖ ಮತ್ತು ದುಃಖ ಅವರು ಗರ್ಭದೊಳಗಿರ್ಬೇಕಾದ್ರೇನೆ, ಗರ್ಭದಿಂದ ಹೊರಗಡೆ ಬರ್ಬೇಕಾದ್ರೇನೆ ಅದನ್ನ ಬರ್ಕೊಂಡು ಬಂದಿರ್ತಾರೆ. ನೀವಿವತ್ತಿಲ್ಲಿ ಕುತ್ಕೊಂಡು ಭಾಗವತ ಕೇಳಬೇಕು ಅನ್ನೋದನ್ನ ನಿಮ್ಮ ತಾಯಿಯ ಗರ್ಭದಲ್ಲಿದ್ದಾಗ ಭಗವಂತ ನಿಶ್ಚಯ ಮಾಡಿರೋದು. ಈಗ ನಾನು ಕಷ್ಟಪಟ್ಟು ಬಂದು ಕುಳಿತಿದ್ದೇನೆ, ಭಾಗವತಕ್ಕೆ ಎಷ್ಟೋ ಕೆಲಸ ಇದೆ, ಎಲ್ಲಾ ಮೀಟಿಂಗ್ಗಳನ್ನೆಲ್ಲ ಮುಂದಕ್ಕೆ ಹಾಕೊಂಡು ಬಂದು ಕೂತಿದ್ದೇನೆ, ಅದೆಲ್ಲ ದಡ್ಡತನ. ಏನ್ ಹೇಳಿ? ನೀವಿಲ್ಲಿ ಭಾಗವತ ಕೇಳೋದು ಭಗವಂತನ ನಿಯಮ. ಅದು ಎಷ್ಟು ಚೆನ್ನಾಗಿದೆ ನೋಡಿ. ಏನೋ ಆ ಒಂದು ಎಲ್ಲವೂ ಕೂಡ ಅವರವರ ಪ್ರಾರಬ್ಧವನ್ನೇ ಅವಲಂಬಿಸಿದೆಯಪ್ಪ. ಇದರೊಳಗೆ ಸಂಶಯವೇ ಇಲ್ಲ. ನಮ್ಮ ಜೀವನಗಳೊಳಗಾಗುವಂತಹ, ಜೀವನದಲ್ಲಾಗುವಂತಹ ಸುಖ ದುಃಖ ಇವೆಲ್ಲವೂ ಕೂಡ ಭಗವಂತನ ಇಚ್ಛೆಯಂತೆಯೇ ನಡೀತಿದೆ. ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ದುಃಖ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಿತ್ಯ ದುಃಖಿ ಆಗ್ತೀಯ. ಏನ್ ಹೇಳಿ? ನಿಮ್ಮ ಪ್ರಾರಬ್ಧಕ್ಕನುಗುಣವಾಗಿ ಆಗ್ತಾ ಇದೆ ಅನ್ನೋದನ್ನ ನೀವುಗಳು ಅರ್ಥ ಮಾಡ್ಕೊಂಡ್ರೆ ನೀವು ಸುಖವಾಗಿರ್ತೀರಾ. ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಿತ್ಯ ದುಃಖಿ ಆಗ್ತೀರ, ನಿತ್ಯ ದುಃಖಿ ಆಗ್ತೀರಾ. ನೆನ್ಪಿಟ್ಕೊಳ್ಳಿ ಇದನ್ನೆಲ್ಲ. ಯಾಕಂದ್ರೆ ಎಲ್ಲ ಹಿರಿಯರು ಕೂತಿದ್ದೀರಾ, ಅಯ್ಯೋ ನನ್ ಮಗ ಭಾರಿ ಒಳ್ಳೆಯವನ್ರಿ, ಆ ಸೊಸೆ ಆರಾಮಿಲ್ಲ ರೀ, ಆ ಸೊಸೆಯಿಂದ ನನ್ನ ಮಗನು ತುಂಬಾ ಕಿಟಿಕಿಟಿ ಮಾಡೋದು ಕಲ್ತು ಬಿಟ್ಟಿದ್ದಾನೆ. ಅಲ್ಲ, ತಪ್ಪು. ಇಷ್ಟು ದಿನ ನಿನ್ನ ಪ್ರಾರಬ್ಧ ನಿನ್ನ ಅನುಕೂಲವಾಗಿ ನಡೀತಿತ್ತು, ಈಗ ಅದು ಅನುಕೂಲ ಮಾಡಿಕೊಡ್ತಿಲ್ಲ ಅಷ್ಟೇ. ನಾವೆಲ್ಲವನ್ನೂ ಕೂಡ ಏನ್ ಮಾಡ್ಬೇಕು ಗೊತ್ತಾ? ನಮ್ಮ ಜೀವನವನ್ನ ನಮ್ಮಗಳ ಕರ್ಮಕ್ಕೆ ನಾವುಗಳು ಅರ್ಪಿಸಿಬಿಡಬೇಕು. ಈಗ ನೋಡಿ, ನಾವೆಲ್ಲರೂ ಕೂಡ ಒಂದು ರೈಲಿಗೆ ಹತ್ತುತ್ತೇವೆ. ರೈಲಿಗೆ ಹತ್ತಿದಾಗ ಅಲ್ಲಿ ಪರಿಚಯ ಮಾಡ್ಕೊಳ್ತೇವೆ, ಮಲ್ಕೊಳ್ತೇವೆ, ಎಲ್ಲ ಮಾಡ್ತೇವೆ, ಊಟ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಊಟ ಮಾಡಿದ್ಮೇಲೆ ನಾವು ಮಲ್ಕೊಳ್ತೇವೆ, ರೈಲಲ್ಲಿ ಮಲ್ಕೊಳ್ತೇವೆ. ನಾವು ಮಲ್ಕೊಂಡಾಗ, ಮಲ್ಕೋಬೇಕಾದಾಗ ನಾವೇನಾದ್ರು ಯೋಚನೆ ಮಾಡ್ತೀವ? ಅಯ್ಯೋ ಆ ಲೋಕೋ ಪೈಲಟ್, ರೈಲ್ ಓಡಿಸೋನಿಗೆ ಲೋಕೋ ಪೈಲಟ್ ಅಂತಾರೆ. ಆ ರೈಲ್ ಓಡಿಸ್ತಾನಲ್ಲ, ಅವನಿಗೇನಾದ್ರು ನಿದ್ದೆ ಹತ್ತು ಬಿಟ್ರೆ, ಅವನೇನಾದ್ರು ಕುಡಿದು ಬಿಟ್ಟಿದ್ರೆ, ಅವನಿಗೆ ನಿದ್ದೆ ಹತ್ತು ಬಿಟ್ರೆ ಅಂತ ನೀವೇನಾದ್ರೂ ಯೋಚನೆ ಮಾಡಿ ಮಲಗ್ತೀರಾ? ನೀವೇನಂತ ಆರಾಮಾಗಿ ಮಲಗ್ತೀರಾ? ನಾನ್ ನಾಳೆ ಬೆಳಗ್ಗೆ ನಮ್ಮೂರಲ್ಲಿ ಇಳಿತೀನಿ ಅಂತ ಮಲಗ್ತೀರಾ ಇಲ್ವಾ? ಹಂಗೆ ನೀವು ಯೋಚನೆ ಮಾಡಿದ್ರು ನಿಮಗೇನಾಗ್ಬೇಕೋ ಅದೇ ಆಗತ್ತೆ. ಯೋಚನೆ ಮಾಡಿಲ್ಲ ಅಂದ್ರೂ ನಿಮಗೇನಾಗ್ಬೇಕೋ ಅದೇ ಆಗತ್ತೆ. ನೀವು ಸುಮ್ಮನೆ ಯೋಚನೆ ಮಾಡಿ ಈಗ ಭಗವಂತನಿಂದ ದೂರ ಆಗ್ತಾ ಇದ್ದೀರಾ ಅಷ್ಟೆ. ಹೇಗೆ ನಾವು ಒಂದು ಲೌಕಿಕವಾದಂತಹ ರೈಲಿಗೆನೆ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಂಡು ಆನಂದವಾಗಿದ್ದೀವಿ, ಅಂಥದ್ರೊಳಗೆ ನಮ್ಮ ಜೀವನದ ರಥಿಕ ಭಗವಂತ. ಅವನಿಗೆ ನಾವು ನಮ್ಮನ್ನು ಹಾಕೊಂಡ್ಬಿಡ್ಬೇಕು. ಮಹಾರಾಜರು ಹೇಳ್ತಾರಲ್ಲ, ಹೋಲ್ಡ್ ಆಲ್ ಶರಣಾಗತಿ. ರಾಮ, ನಾನು ಇನ್ನವನು ಕಣೋ, ಅಷ್ಟೇ, ಮುಗೀತ್. ನೀನ್ ಕಲ್ಲಲ್ಲಿ ನಡೆಸಿದ್ರು ನಡ್ಕೊಂಡು ಹೋಗ್ತೀನಿ,
ಏನು ಮಾಡಿದ್ರು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ದುಃಖನ ಇವತ್ತು ಯಾರು ನಿನಗೆ ಬೈದ್ರಪ್ಪ, ಸಂತೋಷ. ಯಾರು ನಿನಗೆ ಹೊಗಳಿದ್ರಪ್ಪ, ಸಂತೋಷ, ರಾಮ ನಿಂಗೆ ಅರ್ಪಣೆ. ಉಪನ್ಯಾಸ ಚೆನ್ನಾಗಾಯ್ತಾ, ರಾಮ ನಿನ್ನಿಚ್ಛ. ಉಪನ್ಯಾಸ ಚೆನ್ನಾಗಾಗ್ಲಿಲ್ವಾ, ರಾಮ ನಿನ್ನಿಚ್ಛ. ಎರಡೇ ಇರಬೇಕು ನಮ್ಮಲ್ಲಿ, ನಿನ್ನಿಚ್ಛೆ ಅನ್ನೋದನ್ನ ಕಲಿಬೇಕು ನಾವು. ಆಗ ನಾವು ಆನಂದವಾಗಿರ್ತೇವೆ. ಇದನ್ನ ನೋಡಿ ನಂದಗೋಪನಿಗೆ ವಸುದೇವ ಹೇಳ್ತಾರೆ, ನಾವು ಭಾಗವತ ಅಂದ್ರೆ ಕೇವಲ ಕಥೆ ಅಲ್ಲ, ಅದೊಂದು ಧರ್ಮಗ್ರಂಥ ಅದು. ಆಯ್ತು, ನಂತರ ಒಂದು 15-20 ದಿನಗಳ ಕಾಲ ಆಗತ್ತೆ. ಎಲ್ಲರನ್ನು ಕರೆದು ಪುಣ್ಯಾಹ ವಾಚನ ಇತ್ಯಾದಿಗಳೆಲ್ಲವನ್ನು ಮಾಡಿಸಿ ಶುದ್ಧಳಾಗ್ತಾಳೆ. ಅಷ್ಟೊತ್ತಿಗೆ ಏನಾಗತ್ತೆ ಅಂದ್ರೆ, ಒಬ್ಬಳು ಪೂತನ ಅನ್ನುವಂಥವಳು ಆ ಒಂದು ಗೋಕುಲಕ್ಕೆ ಬರ್ತಾಳೆ. ಇವರೆಲ್ಲರೂ ಒಂದು 5-6 ಜನ ಬಾಲಗ್ರಹಗಳ ಹೆಸರು ಅಂತ ಹೇಳ್ತೇವೆ, ಬಾಲಗ್ರಹ ಅಂತ ಹೇಳ್ತೇವೆ. ಚಿಕ್ಕ ಮಕ್ಕಳಿಗೆ ಅದು ನಾವೀಗ್ಲೂ ಕೂಡ ಮಗು ಹುಟ್ಟಿದ ತಕ್ಷಣ ಹಕ್ಕಿ ಹಾರೋ ಹೊತ್ತಲ್ಲಿ ಹೊರಗಡೆ ಕರ್ಕೊಂಬರ್ಬೇಡಮ್ಮ, ಇದ್ರೊಳಗೆ ಕರ್ಕೊಂಬರ್ಬೇಡಮ್ಮ, ಸ್ವಲ್ಪ ಮಟ್ಟಿಗೆ ಆ ಕಾಡಿಗೆ ಎಲ್ಲ ಚೆನ್ನಾಗಿ ಕಾಣಂಗೆ ಹಚ್ಚಮ್ಮ ಅಂತೆಲ್ಲ ಹೇಳ್ತೇವೆ. ಯಾಕಂದ್ರೆ ಅದಕ್ಕೊಂದು ಬಾಲಗ್ರಹ ಆಗ್ಬಿಟ್ರೆ ಕಷ್ಟ ಅಂತೆಲ್ಲ ಮಾತಾಡ್ತೇವೆ. ಅವಳೊಂದು ಬಾಲಗ್ರಹ. ಅವಳನ್ನ ಏನಾಯ್ತು ಅಂದ್ರೆ, ಪೂತನ ಅನ್ನೋಳು ಬರ್ತಾಳೆ. ಚಂದ ಅಲಂಕಾರ ಮಾಡ್ಕೊಂಡಿರ್ತಾರೆ. ಅವಳು ಯಾರು ಅನ್ನೋದನ್ನೇ ಕೇಳೋದಿಲ್ಲ ಯಾರು. ಅವಳು ಹೇಗಿರ್ತಾಳೆ ಅಂದ್ರೆ, ಒಂದು ಮಾತನ್ನ ಹೇಳ್ತಾರೆ ಇಲ್ಲಿ, ಆ ಪೂತನೆ ಹೇಗೆ ಕಂಡ್ಲು ಅಂದ್ರೆ, ಅಮಂಸತಾಂ ಭೋಜ ಕರೇಣ ರೂಪಿಣೀಂ ಗೋಪ್ಯ ಶ್ರಿಯಂ ದ್ರಷ್ಟುಮಿವಾಗತಂ ಪತಿಂ. ನಂದಗೋಪನ ಮನೆಯಲ್ಲಿ ನಾರಾಯಣ ಹುಟ್ಟುಬಿಟ್ಟಿದ್ದಾನೆ, ಅವಳು ನೋಡಕ್ಕೆ ಲಕ್ಷ್ಮಿ ಬಂದ್ಲೇನೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಇದೊಂದು ದಡ್ಡತನ ಇದೆ. ಇವ್ರು ಲಕ್ಷ್ಮಿನ ಯಾವತ್ತು ನೋಡಿದ್ರು? ಈಗ ನಾವೆಲ್ಲ ಹೊಗಳ್ತೀವಿ, ಅಯ್ಯೋ ಮಹಾಲಕ್ಷ್ಮಿ ತರ ಇದೆಯಮ್ಮ ನೀನು ಅಂತ. ನೀವ್ ಯಾವತ್ ಕಂಡಿದ್ರಮ್ಮ ಮಹಾಲಕ್ಷ್ಮಿನ? ನೀನ್ ಮಹಾಲಕ್ಷ್ಮಿ, ಅಯ್ಯೋ ನಮ್ ಕೃಷ್ಣ ಕೃಷ್ಣನ್ ತರನೇ ಇದ್ದಾನೆ, ಹೆಂಗ್ ಕಂಡಿದ್ರಿ? ಮಹಾಲಕ್ಷ್ಮಿ ತರನೇ ಇದ್ದಾಳೆ. ಆಮೇಲೆ ಗೊತ್ತಾಗುತ್ತೆ ಆಕೆ ಸ್ವಭಾವ ದುರ್ಗೆ ಅಂತ. ನೀವು ಮಗನಿಗೆ ಹುಡುಗಿ ನೋಡಕ್ ಹೋದಾಗ ಅವಳು ಲಕ್ಷ್ಮಿ, ಮನೆಗೆ ಬಂದ್ಮೇಲೆ ಆಕೆ ದುರ್ಗೆದೆ. ಅದು ಗೊತ್ತಾಗತ್ತೆ ನಿಮಗೆ. ಆದ್ರೆ ಗೊತ್ತಾಗೋಕ್ಕಿಂತ ಮುಂಚೆ ನೀವು ಲಕ್ಷ್ಮಿ ಅಂತಾನೆ ಮದುವೆ ಮಾಡ್ಕೋಬೇಕು. ಯಾವತ್ತು ಅಮ್ಮಂದ್ರಿಗೆ ಮಗಳು ಲಕ್ಷ್ಮಿನೇ ಇರ್ತಾಳೆ, ಸೊಸೆ ದುರ್ಗೆ ಆಗ್ತಾಳೆ. ಯಾಕೆ ಗೊತ್ತಾಗಲ್ಲಪ್ಪ? ಏನೇಳಿ, ಯಾವತ್ತು ಅಮ್ಮಂದ್ರಿಗೆ ಲಕ್ಷ್ಮಿ ಮಗಳು ಯಾವತ್ತು ಲಕ್ಷ್ಮಿಯೇ. ಅವಳವ್ರ ಅತ್ತೆ ಮೇಲೆ ದುರ್ಗೆ ತರನೇ ಇರ್ತಾಳೆ. ಅದು ಗೊತ್ತಾಗಲ್ಲ ಅವ್ರ ಅಮ್ಮಂದ್ರಿಗೆ. ಅವಳು ಅವ್ರ ಅತ್ತೆ ಮನೆಯಲ್ಲಿ ಅಕ್ಕಿ ದುರ್ಗೆ ತರನೇ ಇರ್ತಾಳೆ. ಆದ್ರೂ ಇವಳು ಅಯ್ಯೋ ನಮ್ಮ ಮಗಳು. ಅದೇ ಈಗಿ ಮಾತ್ರ ಏನ್ ಮಾಡಿದ್ರು ಅಂತಿರ್ತಾರವ್ರು. ಹಂಗಲ್ಲ ಹಿಂಗಲ್ಲ, ನಮ್ಮನೆ ಸಂಪ್ರದಾಯ ಅಂತ. ಪಾಪ ಅವ್ರ ಅತ್ತೆನ ಹೆಂಗ್ ನೋಡ್ಕೊಂಡಿದ್ರು ಅಂತ ಅವ್ರು ಪ್ರಶ್ನೆ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ಯಾರೀಗಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೋಡಿ ಲಕ್ಷ್ಮಿ ತರ ಕಂಡ್ಬಿಟ್ಲಂತವ್ರಿ. ಆಗ್ಲಿ, ಅವಳು ಬರ್ತಾಳೆ. ಬಂದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಇಲ್ಲಿ ಆ ಯಶೋದೆ ಅವಳು ನೋಡಿದ ತಕ್ಷಣ ಬಾಮ್ಮ ಒಳಗೆ ಅಂತ ಕರೀತಾಳೆ. ಬಾಮ್ಮ ಒಳಗೆ ಕೂಡಿಸ್ತಾಳೆ. ನೋಡಮ್ಮ ನಮ್ ಕೃಷ್ಣನ್ ನೋಡಮ್ಮ, ನಮ್ ಮಗು ನೋಡು, ಹುಟ್ಟಿದ ಮಗು ಅಂತ ಹೇಳಿ ಮಗುವನ್ನ ನೋಡಕ್ಕೆ ಕೊಡ್ತಾಳಂತೆ. ಮನೆಗೆ ಬಂದ ತಕ್ಷಣ ಏನ್ ಮಾಡ್ತೀನಿ ನೋಡಿ, ನೋಡಕ್ ಕೊಟ್ಟ ತಕ್ಷಣ ಇರು ಕುತ್ಕೋ, ಒಂದಷ್ಟು ಹಾಲು ಗೀಲ ಏನೋ ತರ್ತೀನಿ ಕುಡಿಯಕ್ಕೆ. ಮನೆಗೆ ಬಂದು ಉಪಚಾರ ಮಾಡ್ಬೇಕಲ್ಲ. ಹಾಗೆ ಒಳಗಡೆ ಹೋದಾಗ ಆಗ ಪೂತನ ಅವಳಿಗೆ ವಿಷವನ್ನ ಒರೆಸಿದಂತಹ ತನ್ನ ಸ್ತನ್ಯವನ್ನ ಮಗುವಿನ ಬಾಯಿಗೆ ಇಡ್ತಾಳಂತೆ. ನಾವೆಲ್ಲ ಹೇಳ್ಬಿಡ್ತೇವೆ, ಪೂತನೆ ವಿಷದ ಹಾಲು ಕುಡಿಸಿದ್ಲು. ಯಾವತ್ತು ತಿಳ್ಕೊಳ್ಳಿ, ತಾಯಿಯ ಹಾಲು ವಿಷ ಆಗಕ್ಕೆ ಸಾಧ್ಯವೇ ಇಲ್ಲ. ಅವಳ ಎದೆಗೆ ವಿಷವನ್ನ ಸವರ್ಕೊಂಡಿದ್ಲು. ಅವಳ ಎದೆಗೆ ವಿಷವನ್ನ ಸವರ್ಕೊಂಡಿದ್ಲೇ ಹೊರತು ಅವಳ ಹಾಲು ವಿಷ ಅಲ್ಲ. ಅವಳ ಹಾಲು ಯಾವತ್ತೂ ವಿಷ ಆಗಕ್ಕೆ ಸಾಧ್ಯ ಇಲ್ಲ. ಅವಳು ಎಂತಹ ತಾಯಿಯೇ ಆಗಿರಬಹುದು, ಅವಳು ಏನು ವಿಷವನ್ನೇ ತಿಂದ್ರೂ ಕೂಡ ಮಗು ಕುಡಿಸೋದು ಅಮೃತವೇ ಆಗಿರುತ್ತೆ ಹೊರತು ವಿಷ ಆಗಕ್ಕೆ ಸಾಧ್ಯ ಇಲ್ಲ. ಮಗು ಕುಡಿಸೋದು ಏನಾಗಿರುತ್ತೆ? ಅಮೃತವೇ ಆಗಿರುತ್ತೆ. ಭಗವಂತನು ಮುಂದೆ ಹೇಳ್ತೇನೆ ಅದನ್ನ. ಆ ವಿಷದ ಹಾಲನ್ನು ಇಟ್ಟ ತಕ್ಷಣ
ಭಗವಂತನಿಗೆ ಗೊತ್ತಾಯ್ತು ಅವಳು ಬಂದಿರೋದು ಯಾರು ಅಂತ. ಕಣ್ಮುಚ್ಕೊಂಡಿದ್ದ, ಎಲ್ಲ ಮಾಡ್ದ, ನಕ್ಕದ, ಎಲ್ಲ ಮಾಡ್ದ, ಕುತ್ತುಕೊಂಡ, ಹಾಲನ್ನು ಹೀರ್ದ. ಹಾಲನ್ನ ಹೀರುವುದರ ಜೊತೆಗೆ ಏನ್ ಮಾಡದಂತೆ, ಅವನ ಪ್ರಾಣವನ್ನೂ ಹೀರ್ಬಿಟ್ಟಂತೆ ಭಗವಂತ. ಯಾವಾಗ ಪ್ರಾಣವನ್ನ ಹೀರುವ ಸಂಕಟ ಆಯ್ತೋ ಆಗ ತನ್ನ ಮೂಲ ರೂಪಕ್ಕೆ ಪೂತನ ಬಂದ್ಬಿಟ್ಲು. ಮುಂಚಾಲಮಿತಿ ಪ್ರಭ, ಬಿಟ್ಬಿಡೋ 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 ಅಂತ ಕಿರುಚಿಕೊಂಡು ಗಟ್ಟಿ ಓಡ್ ಹೋಗ್ತಾಳೆ. ತನ್ನ ಒಂದು ಮೂಲ ರೂಪ, ರಾಕ್ಷಸಿ ರೂಪ ಇತ್ತಲ್ಲ, ಆ ರಾಕ್ಷಸಿ ರೂಪವನ್ನು ತಗೊಂಡು ಮೇಲೆ ಹಾರಿ ಧೋಪ್ ಅಂತ ಕೆಳಗಡೆ ಬೀಳ್ತಾಳೆ. ಧೋಪ್ ಅಂತ ಕೆಳಗಡೆ ಬಿದ್ದ ತಕ್ಷಣವೇ ಎಷ್ಟೋ ಒಂದು ಗೋಕೂಗಳತೆ, 6 ಗೋಕೂಗಳತೆ ಇತ್ತಂತೆ ಅವಳ ಶರೀರ. ಅಷ್ಟು ದೊಡ್ಡ ಶರೀರ ಇತ್ತಂತೆ. 6 ಗೋಕೂಳತೆ ಅಂದ್ರೆ ದೊಡ್ಡ ಹಸು ಅಂಬಾ ಅಂತ ಕೂಗಿದಾಗ ಆ ಕೂಗು ಎಲ್ಲಿವರೆಗೆ ಕೇಳಿಸುತ್ತೋ ಅಲ್ಲಿಂದ ಇನ್ನೊಂದು ಹಸು ಕೂಗ್ಬೇಕು, ಅಲ್ಲಿಂದ ಇನ್ನೊಂದು ಹಸು ಕೂಗ್ಬೇಕು. ಆ ರೀತಿ 6 ಹಸುಗಳು ಕೂಗಿದಾಗ ಆ ಶಬ್ದ ಎಲ್ಲಿವರೆಗೆ ಕೇಳಿಸುತ್ತೋ ಅಷ್ಟು ದೊಡ್ಡದಿತ್ತಂತೆ ಪೂತನೆಯ ಶರೀರ. ಆ ಮಗು ಏನೋ ಬಿತ್ತು ಅವಳ ಎದೆಯ ಮೇಲೆ, ಆ ಮಗು ಆಡ್ತಾ ಇತ್ತು. ಇಳಿಸ್ತಾರೆ ನೋಡಿ. ಆ ಮಗುವನ್ನ ಇಳಿಸಿದ ತಕ್ಷಣವೇ ಎಷ್ಟು ಚೆನ್ನಾಗಿ ಭಾಗವತಕಾರರು ಹೇಳಿದಾರೆ ಇಲ್ಲಿ ಅಂದ್ರೆ, ಆ ಮಗುವಿಗೆ ರಕ್ಷೆಯನ್ನ ಕೊಟ್ಟರಂತೆ. ಮೊದಲಿಗೆ ಏನ್ ಮಾಡಿದ್ರಂತೆ ಗೊತ್ತಾ? ಆ ಮಗುವಿಗೆ ಮೊದಲಿಗೆ ಹೇಳಬೇಕಾದಾಗ ಆ ಯಶೋದ, ರೋಹಿಣಿಯರು ಎಲ್ಲರೂ ಕೂಡ ಬಂದು ಮಗುವನ್ನ ಅವಳ ಎದೆಯಿಂದ ಇಳಿಸಿಬಿಟ್ಟು, ಅಲ್ಲಿ ಹಸು ಇತ್ತಲ್ಲ, ಹಸುವಿನ ಬಾಲದಿಂದ ಮಗುವಿಗೆ ದೃಷ್ಟಿ ತೆಗೆದ್ರಂತೆ. ಆನಂತರ ಗೋಮೂತ್ರದಿಂದ ಸ್ನಾನ ಮಾಡಿಸಿದ್ರಂತೆ. ಅವನ ಅಂಗಾಂಗಗಳಿಗೆ ಗೋವಿನ ಧೂಳನ್ನ ಹಚ್ಚಿದ್ರಂತೆ. ಯಾರಿಗೆ? ಕೃಷ್ಣನ ಅಂಗಾಂಗಗಳಿಗೆ ಗೋವಿನ ಧೂಳನ್ನ ಹಚ್ಚಿದ್ರಂತೆ. ಆನಂತರ ಕೇಶವಾದಿ 12 ನಾಮಗಳನ್ನ ಅಭಿಮಂತ್ರಿಸಿ, ಕೇಶವಾದಿ 12 ನಾಮಗಳನ್ನ ಅಭಿಮಂತ್ರಿಸಿ ಅವನಿಗೆ ರಕ್ಷೆಯನ್ನ ಇಟ್ರು ಅಂತ. ಅಂದ್ರೆ ಕೇಶವ, ನಾರಾಯಣ, ಮಾಧವ, ಗೋವಿಂದ ನಾವು ಹೇಳ್ತೀವಲ್ಲ, ಆ ರೀತಿಯಾಗಿ ಅಭಿಮಂತ್ರವನ್ನ ಮಾಡಿದ್ರು ಅಂತ. ಇದಕ್ಕೊಂದು ಸಣ್ಣ ಕಥೆ ಇದೆ. ಬಲಿಚಕ್ರವರ್ತಿಗೆ ರತ್ನಮಾಲಾ ಅನ್ನುವಂಥ ಒಬ್ಳು ಕನ್ಯೆ ಇದ್ಲಂತೆ. ಒಂದು ಅವಳು ಮಗಳಿದ್ಲಂತೆ. ಯಾವಾಗ ವಾಮನನ್ನು ನೋಡಿದ್ಲು, ಅವನು ನೋಡಿದಾಗ ಇಂತಹ ಒಂದು ಮಗುವಿಗೆ ನಾನು ಎದೆ ಹಾಲು ಉಡಿಸ್ಬೇಕು ಅಂತ ಅವಳು ಅನ್ಕೊಂಡಿದ್ಲಂತೆ. ರತ್ನಮಾಲ. ಅವಳು ಈಗ ಪೂತನೆಯಾಗಿ ಭಗವಂತ ಅವಳ ಇಚ್ಛೆಯನ್ನ ಈಡೇರಿಸ್ತಾ ಅಂತ. ಅವಳ ಇಚ್ಛೆಯನ್ನ ಈಡೇರಿಸ್ತಾ ಅಂತ. ನಂತರ ಏನಾಗುತ್ತೆ ನೋಡಿ, ಆ ನಂದಗೋಪ ಬರ್ತಾನೆ, ಶರೀರ ನೋಡ್ತಾನೆ, ಭಯ ಬೀಳುತ್ತೆ. ಆ ಶರೀರವನ್ನ ಪರುಷುಬಿಹಿ ಚಿತ್ವ, ಒಂದು ಕೊಡಲಿಯಲ್ಲಿ ಕತ್ತರಿಸಿ ಆ ಶರೀರವನ್ನ ಸುಟ್ಟಿದ್ರೆ ಅದರಿಂದ ಅಗರಿನ ವಾಸನೆ ಬರ್ತಾ ಇತ್ತಂತೆ, ಗಂಧದ ಪರಿಮಳ ಬರ್ತಾ ಇತ್ತಂತೆ. ಕೃಷ್ಣ ಪರಮಾತ್ಮ ಅವಳು ಕೇವಲ ಎದೆ ಹಾಲನ್ನ ಕುಡಿಲಿಲ್ಲ, ಅವಳಲ್ಲಿರೋ ಸಮಸ್ತ ಪಾಪಗಳನ್ನು ಕುಡಿದ್ಬಿಟ್ಟಿದ್ದಂತೆ. ಪೂತಯನೆಯಲ್ಲಿದ್ದಂತಹ ಸಮಸ್ತ ಪಾಪಗಳನ್ನು ಕೃಷ್ಣ ಪರಮಾತ್ಮ ಕುಡಿದು ಬಿಟ್ಟಿದ್ದಂತೆ. ಅವಳು ಶುದ್ಧಳಾಗಿ ನಿಂತಿದ್ಲಂತೆ. ಶುದ್ಧಳಾಗಿ ನಿಂತಾಗ ನೋಡಿ ಹೇಳ್ತಾರೆ, ಪೂತನಾ ಲೋಕ ಬಾಲಘ್ನಿ ರಾಕ್ಷಸಿ ರುಧಿರಾಶನ ಜಿಘಾಂಸಾಯಪಿ ಹರೆಯೇ ಸ್ತನಂ ತತ್ವ ಅಪಸದ್ಗತಿ. ಅಪಸದ್ಗತಿ ಎಷ್ಟು ಚೆನ್ನಾಗಿದೆ. ಅವಳು ಲೋಕ ಬಾಲಘ್ನಿ, ಎಲ್ಲಾ ಮಕ್ಕಳನ್ನ ಕೊಲ್ಲುವವಳೇ ಆಗಿದ್ಲು. ಆದರೂ ಅವಳು ಯಾವಾಗ ಕೃಷ್ಣನಿಗೆ ತನ್ನ ಹಾಲನ್ನ ಕುಡಿಸಿದ್ಲೋ ಅದರಿಂದ ರೋಹಿಣಿ, ಯಶೋದ, ದೇವಕಿಗೆ ಯಾವ ಸ್ಥಾನವನ್ನ ಭಗವಂತನು ಕಲ್ಪಿಸಿದನೋ ಅದೇ ಸ್ಥಾನವನ್ನ ಪೂತನೆಗೂ ಕಲ್ಪಿಸಿದ್ನಂತೆ. ಏನ್ ಹೇಳಿ? ಅದೇ ಸ್ಥಾನವನ್ನ ಪೂತನೆಗೂ ಕೂಡ ಭಗವಂತನು ಕಲ್ಪಿಸಿದ್ನಂತೆ. ನೋಡಿ ಹೇಳ್ತಾರೆ, ಕಿಂ ಪುನಃ ಶ್ರದ್ಧೆಯ ಭಕ್ತ್ಯ ಕೃಷ್ಣಾಯ ಪರಮಾತ್ಮನೇ ಯಚ್ಚನ್ ಪ್ರಿಯತಮಂ ಕಿನ್ನೋ ರಕ್ತಸ್ಥಾನ್ ಮಾತರೋ ಯಥ. ಅವಳು ವಿಷವನ್ನ ಕುಡಿಸ್ತೀನಿ ಅಂತ ಹೇಳಿ ಕುಡಿಸಿದ್ದಕ್ಕೇನೆ ಭಗವಂತನು ಇಂತಹ ಸದ್ಗತಿಯನ್ನ ಕೊಟ್ಟಲ್ಲ. ಅವಳ ಹೃದಯದೊಳಗೆ ಏನಿತ್ತು? ಅವನಿಗೆ ಕೆಟ್ಟದ್ದನ್ನ ಮಾಡಬೇಕು ಅಂತಿತ್ತು.
ಅಂಥದ್ರೊಳಗೆ ನಾವೇನಾದರೂ ಅತ್ಯಂತ ಪ್ರೇಮದಿಂದ ಭಗವಂತನಿಗೋಸ್ಕರವಾಗಿ ಯಾವುದಾದರೂ ಒಂದು ಕೆಲಸವನ್ನ ಮಾಡಿದ್ರೆ ನಮಗೆಂತಹ ಗತಿಯನ್ನ ಕೊಡ್ತಾನೆ ಭಗವಂತ. ಅದರೊಳಗೂ ಕೂಡ ಆ ರೋಹಿಣಿ ಯಶೋದೆ ದೇವಕಿಯರಿಗೆ ಎಂತಹ ಗತಿಯನ್ನ ಭಗವಂತ ಕೊಟ್ಟಿರಬಹುದು, ಎಂತಹ ಗತಿಯನ್ನ ಕೊಟ್ಟಿರಬಹುದು. ಆಗ ಏನಾಯ್ತು ನೋಡಿ, ಮುಂದೆ ಹೇಳ್ತಾರೆ. ಆ ರೀತಿ ಹೇಳಿದ್ಮೇಲೆ ಮುಂದೆ ಏನಾಗುತ್ತೆ ಅಂದ್ರೆ, ಇದೇ ರೀತಿಯಾಗಿ ಒಬ್ಬ ಶಕಟಾಸುರ ಮತ್ತು ತೃಣಾವರ್ತ ಅಂತ ಇಬ್ರು ಬರ್ತಾರೆ. ಇದು ತುಂಬಾ ಚೆನ್ನಾಗಿದೆ. ಭಗವಂತನಿಗೆ 3 ತಿಂಗಳಿಗೆ ಸರಿಯಾಗಿ ಉಪನಿಷ್ಕ್ರಮಣವನ್ನ ಮಾಡ್ತಾರೆ. ಉಪನಿಷ್ಕ್ರಮಣ ಅಂದ್ರೆ ಏನಪ್ಪಾ ಅಂದ್ರೆ ಬೋರುಳು ಬಿದ್ದೋದು. ಮಗು ಬೋರುಳು ಬಿದ್ರೆ ಮಾಡುವಂತಹ ಒಂದು ಸಂಸ್ಕಾರ. ಆ ನಿತ್ಯ ಹಬ್ಬನೇ ಒಂದೊಂದು ಕಾರಣ ಅಷ್ಟೇ. ಏನ್ ಹೇಳಿ, ನಿತ್ಯ ಹಬ್ಬದ ಅಡಿಗೆಯೇ. ಇವತ್ತು ಕೃಷ್ಣ ಹೊಸ್ತು ದಾಟದ ಹಬ್ಬ, ಕೃಷ್ಣ ಬೋರುಳು ಬಿದ್ದ ಹಬ್ಬ, ಕೃಷ್ಣ ನಿಂತ ಹಬ್ಬ, ಕೃಷ್ಣ ಕೂತ ಹಬ್ಬ, ಕೃಷ್ಣ ನಕ್ಕದ ಹಬ್ಬ. ಎಲ್ಲದಕ್ಕೂ ಹಬ್ಬಕ್ಕೊಂದು ಕಾರಣ ಬೇಕಲ್ಲ, ಹಬ್ಬಕ್ಕೊಂದು ಕಾರಣ ಬೇಕಲ್ಲ. ಇದಕ್ಕೊಂದು ಸಣ್ಣ ನೆನಪಾಗತ್ತೆ. ನಾವು ಪಾಠಶಾಲೆಯಲ್ಲಿದ್ವಿ. ಪಾಠಶಾಲೆಯಲ್ಲಿದ್ದಾಗ ನಮ್ಮೆಲ್ಲರಿಗೂ ಉದ್ದಿನ ವಡೆ ತಿನ್ಬೇಕು ಅಂದ್ರೆ ಬಹಳ ಆಸೆ. ಉದ್ದಿನ ವಡೆ ತಿನ್ಬೇಕು ಅಂದ್ರೆ ಬಹಳ ಆಸೆ, ಪ್ರಿಯ ಅಂದ್ರೆ ಪ್ರಿಯ. ಈ ಉದ್ದಿನ ವಡೆ ಹಾಗೆ ಮಾಡಂಗಿಲ್ಲಲ್ಲ. ತಕ್ಷಣ ಇದು ನರಸಿಂಹನ ಅಜ್ಜನ ಹೆಸರಲ್ಲಿ ಅಂತ ಫಸ್ಟ್ ವಡೆ ಹಾಕ್ಬಿಡೋದು, ಅದನ್ನ ಹೋಗಿ ಮೇಲಿಟ್ಟು ಬಂದು ಮುಳಿದಿದ್ದೆಲ್ಲ ನಾವು ಹೊಡೆಯೋದು ಅಂತ. ಒಂದು ಕಾರಣ ಬೇಕಲ್ಲ ಉದ್ದಿನ ವಡೆ ತಿನ್ನಕ್ಕೆ. ಇದು ನರಸಿಂಹನ ಅಜ್ಜನ ಹೆಸರಲ್ಲಿ, ಇನ್ನೊಬ್ಬರ ಹೆಸರಲ್ಲಿ, ನಮ್ಮ ಅಜ್ಜನ ಹೆಸರಲ್ಲಿ ಹಾಕಿ ಬಿಡೋದು, ಅದನ್ನ ಒಂದು ಹೋಗಿ ಮೇಲಿಟ್ಟು ಬಂದ್ಬಿಡೋದು, ಆಮೇಲೆ ನಾವೆಲ್ಲ ತಿನ್ನೋದು. ಹಾಗೆ ಉದ್ದಿನ ವಡೆ ತಿನ್ನಕ್ಕೊಂದು ಕಾರಣ ಬೇಕು ಅಂತ ಒಬ್ರು ಹೆಸರು ಹೇಳೋದು. ಹಾಗೆ ಈ ಗೋಕುಲದೊಳಗೆ ಕೃಷ್ಣ ಏನೇ ಮಾಡಿದ್ರು, ನಕ್ಕುದ್ರು, ಕೂತ್ರು, ಕೆಮ್ಮುದ್ರು, ಕಣ್ಣು ಬಿಟ್ರು, ಕಣ್ಣಿಂದ ಸನ್ನೆ ಮಾಡಿದ್ರು ಹಬ್ಬನೇ. ಆ ರೀತಿಯಾಗಿ ಒಂದು ಹಬ್ಬದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ದೇವಕಿಯ ತೊಡೆಯ ರೋಹಿಣಿಯ ಯಶೋದೆಯ ತೊಡೆಯ ಮೇಲೆ ಕೃಷ್ಣ ಮಲಗಿಬಿಡ್ತಾನೆ. ತುಂಬಾ ಜನನ ಕರೆದು ಬಿಟ್ಟಿರ್ತಾಳೆ. ತಕ್ಷಣ ಏನ್ ಮಾಡ್ತಾಳೆ, ಪಕ್ಕದಲ್ಲಿ ಒಂದು ಎತ್ತಿನ ಬಂಡಿ ಇರುತ್ತೆ, ಎತ್ತಿನ ಬಂಡಿ ಕೆಳಗಡೆ ಕೃಷ್ಣನನ್ನ ಮಲಗಿಸ್ಬಿಟ್ಟು ಎಲ್ಲರನ್ನು ಮಾತಾಡ್ಸಕ್ ಹೋಗ್ಬಿಡ್ತಾರೆ. ಮಾತಾಡ್ಸಕ್ ಹೋದಾಗ ತಕ್ಷಣ ಅಲ್ಲಿಗೆ ಏನಾಗುತ್ತೆ ಅಂದ್ರೆ, ಒಬ್ಬ ಅಸುರ ಬರ್ತಾನೆ, ಒಂದು ಶಕಟ ಅಂತ. ಅವನನ್ನ ಅದರೊಳಗ ಎತ್ತಿನ ಬಂಡಿಲಿ ಬಂದು ಸೇರ್ಕೊಳ್ತಾನೆ. ಆ ಸೇರ್ಕೊಂಡಾಗ ಅದಕ್ಕೆ ಪಾದಸ್ಪರ್ಶ ಆಗತ್ತೆ. ಪಾದಸ್ಪರ್ಶ ಆದಾಗ ಅವನು ಮೇಲೆ ಹೋಗ್ತಾನೆ, ಕೆಳಗಡೆ ಬೀಳ್ತಾನೆ. ಶಕಟಾಸುರನ ಉದ್ಧಾರ ಆಗುತ್ತೆ. ಈ ಶಕಟಾಸುರ ಯಾರಪ್ಪ ಅಂದ್ರೆ, ಇವನು ಹಿರಣ್ಯಾಕ್ಷನ ಮಗ ಉತ್ಕಚ ಅಂತ. ಒಂದ್ಸಲಿ ಏನಾಗುತ್ತೆ ಅಂದ್ರೆ, ಅವನು ಲೋಮಶ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ಸುಮ್ಮನೆ ಆಶ್ರಮದಲ್ಲಿದ್ದಂತಹ ಆ ಒಂದು ಪರಿಸರದಲ್ಲಿ ಎಲ್ಲ ವೃಕ್ಷಗಳನ್ನೆಲ್ಲವನ್ನು ಕತ್ತರಿಸಕ್ ಶುರು ಮಾಡ್ತಾನೆ. ಆಗ ತಕ್ಷಣ ಲೋಮಶರು ಕುಪಿತರಾಗಿ ನೀ ದೇಹರಹಿತ ಆಗುವಂತ ಶಾಪ ಕೊಟ್ಟು ಬಿಡ್ತಾರೆ. ನಿನಗೆ ಯಾವಾಗ ಪರಿಹಾರ ಅಂದ್ರಾಗ, ಯಾವಾಗ ನಿನಗೆ ಭಗವಂತನ ಪಾದಸ್ಪರ್ಶ ಆಗುತ್ತೋ ಆಗ ನಿನಗೆ ಪರಿಹಾರ ಅಂತ ಹೇಳ್ಬಿಡ್ತಾರೆ. ನೋಡಿ, ಇಲ್ಲೊಂದು ಸಣ್ಣ ವಿಷಯ ಇದೆ. ಕೃಷ್ಣ ಇವರೆಲ್ಲರನ್ನು ಯಾರ್ಯಾರನ್ನ ಉದ್ಧಾರ ಮಾಡ್ತಾನೆ, ಶಕಟಾಸುರ ಆಗ್ಬಹುದು, ತೃಣಾವರ್ತ ಆಗಬಹುದು, ಮುಂದೆ ಯಾರ್ಯಾರನ್ನ ಅವನು ಉದ್ಧಾರ ಮಾಡ್ತಾನೆ, ಅವರೆಲ್ಲರೂ ಕೂಡ ಯಾವುದೋ ಒಬ್ಬ ಋಷಿಯ ಶಾಪಕ್ಕೆ, ಈ ಯಮಳಾರ್ಜುನರಾಗಬಹುದು, ಯಾವುದೋ ಒಬ್ಬ ಋಷಿಯ ಶಾಪಕ್ಕೆ ತುತ್ತಾದಂಥವ್ರೆ. ಅದಕ್ಕೆಲ್ಲದಕ್ಕೂ ಪರಿಹಾರ ಏನ್ ಹೇಳಿರ್ತಾರೆ ಗೊತ್ತಾ ಅವರು? ನಿನಗೆ ಭಗವಂತ ಅವತಾರ ಮಾಡಿ ನೀನು ಪರಿಹಾರ ಮಾಡ್ತಾನೆ ಅಂತ. ಇದು ಒಳ್ಳೆ ದೊಡ್ಡ ಸಮಸ್ಯೆ ಇದು. ಇವ್ರು ಶಾಪ ಕೊಡೋದು, ಅದಕ್ಕೆ ಅವತಾರ ಮಾಡ್ಬೇಕಾಗಿರೋದು ಇವನು. ಈಗ ನೋಡಿ, ನೀವು ಗಜೇಂದ್ರ ಮೋಕ್ಷ ಕೇಳಿದಿರಿ. ಇಂದ್ರದ್ಯುಮ್ನ ಅಂತ ಒಬ್ಬ ಮಹಾರಾಜ, ಹೂಹು ಅನ್ನುವಂಥ ಒಬ್ಬ ಗಂಧರ್ವ. ಇಂದ್ರದ್ಯುಮ್ನ ಮಹಾರಾಜನಿಗೆ ದುರ್ವಾಸರು ಬಂದು ಶಾಪ ಕೊಡ್ತಾರೆ. ನಮಗೆ ಹೂಹುಗೆ ಆ ನದಿ ಒಳಗಡೆ ಯಾವಾಗ ಅವರು ಕುತ್ಕೊಂಡು ಒಂದು ತಪಸ್ಸು ಮಾಡ್ತಿರ್ತಾನೆ ಋಷಿ, ಅವಾಗ ಬಂದು ಇವ್ರ ಕಾಲನ್ನು ಎಳೆದಾಗ ನೀನು ಮೊಸಳೆ ಆಗುವಂತ ಶಾಪ ಕೊಟ್ಬಿಡ್ತಾನೆ. ಇವರಿಬ್ಬರಿಗೂ ಪರಿಹಾರ ಏನು ಹೇಳ್ತಾನೆ? ನೀನು ಅಲ್ಲಿ ಮಹಾರಾಜನಿಗೆ ನೀನು ನಾನು ನೋಡಿದ್ರು ಗಮನಿಸ್ಲಿಲ್ಲ, ನೀನು ಮತ್ತ ಆಗಿರೋ ಆನೆ ಆಗುವಂತ ಶಾಪ ಕೊಡ್ತಾನೆ, ಮೊಸಳೆ ಆಗುವಂತ ಶಾಪ ಕೊಟ್ಬಿಡ್ತಾನೆ. ನಿಮ್ಮಿಬ್ಬರಿಗೂ ಪರಿಹಾರ ಯಾವುದು? ನಿಮ್ಮಿಬ್ಬರಿಗೂ ಭಗವಂತ ಅವತಾರ ಮಾಡಿ ನಿಮ್ಮನ್ನ ರಕ್ಷಣೆ ಮಾಡ್ತಾನೆ, ಆಗ ನಿಮ್ ಪರಿಹಾರ ಆಗತ್ತೆ. ಇದ್ ನೋಡ್ರಪ್ಪ, ಕೊಡೋದು ಇವ್ರ ಶಾಪನ, ಕೊಡೋದು ಇವ್ರ ಶಾಪ. ಯಾರು ಅವತಾರ ಮಾಡ್ಬೇಕು ಅಂತ? ಭಗವಂತ ಅವತಾರ ಮಾಡ್ಬೇಕು ಅಂತ. ಆದ್ರೆ ಭಗವಂತ ಏನು ಹೇಳ್ತಾನೆ ಗೊತ್ತಾ?
ಭಕ್ತರು ಏನು ಹೇಳ್ತಾರೆ ಅದನ್ನ ನಡೆಸೋಕೆ ನಾನಿರೋದು ಅಂತ ಹೇಳ್ತಾನೆ. ಪ್ರಹ್ಲಾದ ಕಂಬದಲ್ಲಿದ್ದಾನೆ ಎಂದ, ಅವನ್ ಕಂಬದಿಂದಾನೇ ಬಂದ. ಅವನ್ ಸಿಂಹಾಸನ ಅಂದ್ರೆ ಸಿಂಹಾಸನದಿಂದಾನೇ ಬರ್ತಿದ್ದ ಅವನು. ಏನ್ ಹೇಳಿ? ಯಾಕೆಂದ್ರೆ ಯಾವತ್ತೂ ಕೂಡ ಭಕ್ತರ ಮಾತನ್ನ ಸುಳ್ಳಾಗುವುದಕ್ಕೆ ಭಗವಂತ ಬಿಡೋದಿಲ್ಲ. ಈಗ ಭಗವಂತಂಗೆ ಒಂದು ದೊಡ್ಡ ಯೋಚನೆ, ಇವನೆಲ್ಲೋ ಒಂದ್ ಕಡೆ ಆನೆ ಇದೆ, ಇವನೆಲ್ಲೋ ಒಂದು ಮೊಸಳೆ ಇದೆ. ಈಗೇನ್ ಮಾಡ್ಬೇಕು? ಅವ್ರಿಬ್ರು ಒಂದ್ ಕಡೆಗೆ ಹಾಕಿ, ಇಬ್ರಿಗೂ ಎರಡು ಅವತಾರ ಮಾಡಕ್ಕಾಗಲ್ಲ, ಇಬ್ರು ಒಂದ್ ಕಡೆಗೆ ಹಾಕ್ಬಿಟ್ಟು ಅವ್ನ ಏನ್ ಮಾಡ್ಬೇಕು? ಒಟ್ಟಿಗೆ ಉದ್ಧಾರ ಮಾಡಿ ಆಯ್ತಪ್ಪ ಅಂತ ಮಾಡಿಸ್ಬೇಕು. ಆ ಅವತಾರಕ್ಕೂ ಕೃಷ್ಣನ ಅವತಾರಕ್ಕೂ ತುಂಬಾ ಗ್ಯಾಪ್ ಆಗೋಗಿದೆ. ಒಂದು 25-30 ಜನ ಋಷಿಗಳಿಗೆ ಕೋಪಗೊಂಡು ದೊಡ್ಡ ದೊಡ್ಡ ರಾಕ್ಷಸರು ಹುಟ್ಟುಬಿಟ್ಟಿದ್ದಾರೆ. ಅವರೆಲ್ಲರೂ ಶಾಪಗ್ರಸ್ತರೆ ನೋಡಿ. ಹುಟ್ಟಿದ್ದು ಶಾಪಗ್ರಸ್ತರಾಗಿ, ಶಕ್ತಿವಂತರಾಗಿದ್ದು ಭಗವಂತನ ವರದ ಅನುಗ್ರಹದಿಂದ, ಬ್ರಹ್ಮನ ವರದಿಂದ ಶಕ್ತಿವಂತರಾಗಿದ್ದಾರೆ. ರಾಕ್ಷಸರಾಗಿ ಹುಟ್ಟಿದ್ದು ಯಾವುದೋ ಒಂದು ಶಾಪಕ್ಕಾಗಿ. ಬ್ರಹ್ಮನ ವರವನ್ನ ತೆಗಿಬೇಕು ಅಂದ್ರೂ ಭಗವಂತನೇ ಬೇಕು. ಈ ಋಷಿಗಳ ಶಾಪದಿಂದ ಮುಕ್ತರನ್ನಾಗಿ ಮಾಡಬೇಕು ಅಂದ್ರೂ ಭಗವಂತನೇ ಬೇಕು. ಆಗ ಅನ್ಕೊಂಡ, ಒಂದಷ್ಟು ಲಿಸ್ಟ್ ಇಟ್ಕೊಂಡಿದ್ದ, ಓಹೋ ಇವರೆಲ್ಲರೂ ಇದ್ದಾರೆ, ಒಂದ್ಸಲಿ ಗುಡ್ಡೆ ಹಾಕ್ದ, ಕೃಷ್ಣ ಅಂತ ಹುಟ್ಟದ, ಆ ಎಲ್ಲ ಗುಡ್ಡೆಯನ್ನು ಉಪಸಂಹಾರ ಮಾಡಿಬಿಟ್ಟ. ಅವರೆಲ್ಲರೂ ಕೂಡ ಯಾರು? ಯಾವುದೋ ಒಂದು ಋಷಿಯ ಶಾಪಕ್ಕೆ ತುತ್ತಾದಂಥವರೇ. ಅವರೆಲ್ಲರೂ ಕೂಡ ಭಗವಂತನ ಅನುಗ್ರಹ ಆಗಲಿ ಅಂತ ಇದ್ದಂಥವ್ರು. ಒಮ್ಮೆ ತೃಣಾವರ್ತನ ಇದೇ ತರ ಇದಾಗತ್ತೆ. ಯಶೋದೆಯ ತೊಡೆಯ ಮೇಲೆ ಭಗವಂತ ಮಲಗಿರ್ತಾನೆ. ಮಲಗಿದಾಗ ಒಂದು 5-6 ತಿಂಗಳ ಕೂಸು ಒಂದ್ಸಲ ಆಕಳಿಸ್ತಾನೆ ಭಗವಂತ. ಆ ಆಕಳಿಸಿದಾಗ ಇಡೀ ಪ್ರಪಂಚವನ್ನೆಲ್ಲವನ್ನು ನೋಡಿ, ಅರ್ಜುನನಿಗೆ ನಾರದರಿಗೆ ಒಂದು ಸಲ ವಿಶ್ವರೂಪವನ್ನ ತೋರಿಸ್ತಾನೆ. ಅದೇ ಯಶೋದೆಗೆ 2 ಸಲ ವಿಶ್ವರೂಪವನ್ನ ಕೃಷ್ಣ ತೋರಿಸ್ತಾನೆ. ಒಂದು ಸಲ ಮಣ್ಣು ತಿಂದ ಅಂದಾಗ, ಬಾಯಿ ತೆಗಿ ಎಂದಾಗ ಅಲ್ಲಿ, ಇನ್ನೊಂದು ಆಕಳಿಸಿದಾಗ. ಅವನ ಬಾಯೊಳಗೆ ಸಮಸ್ತ ಬ್ರಹ್ಮಾಂಡವನ್ನು ಕೂಡ ಕೃಷ್ಣ ಪರಮ ಯಶೋದಾ ಮಾತೆ ಕಂಡುಬಿಡ್ತಾಳೆ. ನಂತರ ಕೃಷ್ಣ ರಾಮರಿಗೆ ನಾಮಕರಣ ಆಗತ್ತೆ. ಆ ಸಾಕ್ಷಾತ್ತಾಗಿ ಯದುವಂಶದ ಗುರುಗಳು ಗರ್ಗರೇ ಬಂದು ನಾಮಕರಣವನ್ನ ಮಾಡ್ತಾರೆ. ನಿಮಗೆಲ್ಲ ಆಸೆ, ನಾವೆಲ್ಲ ಇಷ್ಟು ಅಡಾವುಡಿ ಮಾಡ್ತೀವಿ ನಾಮಕರಣ ಅಂದ್ರೆ, ಹಂಗಿರ್ಬೇಕು, ಹಿಂಗಿರ್ಬೇಕು, ಇಷ್ಟು ಅಲಂಕಾರ ಇರ್ಬೇಕು, ಇಂಥ ಹೂವಿರ್ಬೇಕು, ಸ್ಟೇಜ್ ಹೀಗಿರ್ಬೇಕು, ಹಿಂದಾಕ್ಬೇಕು, ಇದಾಕ್ಬೇಕು ಅಂತೆಲ್ಲ ಹೇಳ್ತೀವಿ. ಕೃಷ್ಣನ್ ನಾಮಕರಣ ಆಗಿದ್ದೆಲ್ಲ ಗೊತ್ತಾ? ಒಂದು ಕೊಟ್ಟಿಗೆಯ ಮಧ್ಯದಲ್ಲಿ. ಏನ್ ಹೇಳಿ? ದನದ ಕೊಟ್ಟಿಗೆಯ ಮಧ್ಯದಲ್ಲಿ ಕೃಷ್ಣನಿಗೆ ನಾಮಕರಣ ಆಗಿದ್ದು. ಎಂತ ಅಡಾವುಡಿ ಇಲ್ಲ, ಎಂತ ಇಲ್ಲ. ಬಂದಂಥವ್ರಿಗೆಲ್ಲರಿಗೂ ಭೂರಿ ದಾನವನ್ನ ಮಾಡಿದ. ಈಗ ಜಗತ್ತಿನೊಳಗೆ ಯಾವುದು ಮುಖ್ಯವೋ ಅದು ಪರಿಪೂರ್ಣವಾಗಿ ನಿರ್ಲಕ್ಷಿತವಾಗಿದೆ. ಯಾವುದು ಮುಖ್ಯವೇ ಅಲ್ಲವೋ ಅದನ್ನೇ ಪ್ರಧಾನವಾಗಿಟ್ಟುಕೊಂಡು ಓಡಾಡ್ತಿದ್ದೇವೆ. ಮದುವೆಯೊಳಗೆ ಒಳ್ಳೆಯ ಋತ್ವಿಜರುಗಳು ಬರಬೇಕು, ಆ ವಧುವರರಿಗೆ ಆಶೀರ್ವಾದವನ್ನು ಮಾಡಬೇಕು, ಇದು ಮುಖ್ಯ. ನಮಗೆ ಅದು ಯಾವುದೂ ಲೆಕ್ಕಕ್ಕಿಲ್ಲ. ಒಂದು ಸ್ಟೇಜ್ ರೆಡಿ ಆಗಿದೆಯಾ, ಹಿಂದೆ ಅಲಂಕಾರ ಇದೆಯಾ, ಚೆನ್ನಾಗಿ ಅಲಂಕಾರ ನಾವುಗಳು ಮಾಡ್ಕೊಂಡ್ವಾ, ಓಡಾಡಿದ್ವಾ. ಈಗೆಲ್ಲ ಎಷ್ಟು ಒಂದು ನಿಜವಾಗ್ಲೂ ದುಃಖ ಎಲ್ಲೆಲ್ಲ ಆಗುತ್ತೆ ಗೊತ್ತಾ? ಎಲ್ಲರೂ ಅಲಂಕಾರ ಮಾಡ್ಕೊಳ್ಳಿ, ಅದು ಸ್ತ್ರೀ ಧರ್ಮ. ಅಲಂಕಾರ ಮಾಡಿಕೊಂಡು ಚಂದವಾಗಿ ಕಾಣಿಸ್ಬೇಕು ಅನ್ನೋದು ಧರ್ಮ. ಆದರೆ ಆ ಮದುವೆ ಮುಂತಾದಂತಹ ಸಂದರ್ಭದೊಳಗೆ ಒಂದು ವೈದಿಕ ಪರಂಪರೆಯ ಕೆಲಸಗಳಿಗಿಂತಲೂ ಈ ಅಲಂಕಾರ ಆಭೂಷಣಗಳಿಗೆ ನಮ್ಮ ಬುದ್ಧಿಯನ್ನು ಕೊಟ್ಟು ಇದರ ಅರ್ಥವೇ ಇಲ್ಲದ ಹಾಗಾಗಿದೆ. ಬರುವ ಪುರೋಹಿತರು ಕೂಡ ನೀವ್ ಹೆಂಗ್ ಯಜಮಾನ್ರಿರ್ತಾರೋ ಹಂಗ್ ಮಾಡಿಸಿ ಹೋಗ್ತಾರಷ್ಟೆ. ಸಮಯಕ್ಕೆ ಸರಿಯಾಗಿ ಮುಹೂರ್ತಕ್ಕೆ ಬರೋದಿಲ್ಲ, ಇನ್ನೊಂದು ಮಾಡೋದಿಲ್ಲ. ನೋಡಿ, ಅಲ್ಲಿ ಲಕ್ಷಾಂತರ ರೂಪಾಯಿ ಬರೀ ಹೂ ಹಾಕ್ಸಿರ್ತೇವೆ. ಲಕ್ಷಾಂತರ ರೂಪಾಯಿದು ಏನೇನೋ ಅಡಿಗೆಗಳು ಮಾಡಿಸಿರ್ತೇವೆ. 20 ತರ ಅಂತೆ, 25 ತರ ಅಂತೆ, 6 ಲಕ್ಷ 8 ಲಕ್ಷ ಎಲ್ಲ ಊಟದ ಬಿಲ್ಗಳು ಕೊಡ್ತಾರೆ. 10 ಲಕ್ಷ ಎಲ್ಲ ಚೌಟ್ರಿ ಬಾಡಿಗೆ ಕೊಡ್ತಾರೆ. ಅಷ್ಟು ವೇದೋಕ್ತವಾಗಿ ಆಶೀರ್ವಾದ ಮಾಡಿದಂತಹ ಒಬ್ಬ ಪುರೋಹಿತ ಒಂದು 10,000 ರೂಪಾಯಿ ಕೇಳಿದ್ರೆ 10,000ನಾ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಹೇಳ್ತಾರೆ. ಕಡಿಮೆ ಮಾಡ್ಕೊಳ್ಳಿ ಹೇಳ್ತಾರೆ. ಯಾಕೆ? ಯಾವುದು ಮುಖ್ಯನೋ ಅದು ನಗಣ್ಯ ಆಗೋಗಿದೆ ನಮಗೆ. ಯಾವುದು ಮುಖ್ಯ ಅಲ್ಲ ಅದು ವಿಜೃಂಭಣೆಯಿಂದ ಮಾಡ್ತಿದ್ದೇವೆ. ಪಾಪ ಒಂದ್ ಕಡೆಗೆ ನಾನು ಮದುವೆ ಮಾಡಿಸ್ದೆ. ನಾನು
ಎಲ್ಲ ಪೌರೋಹಿತ್ಯವನ್ನು ಮಾಡ್ತೇನೆ, ಉಪನಯನ, ಮದುವೆ, ಗೃಹ ಪ್ರವೇಶ ಎಲ್ಲವನ್ನು ಮಾಡಿಸ್ತೇನೆ. ಮದುವೆ ಮಾಡಿಸ್ತೆ. ನನ್ನ ಎದುರಿಗೆ ಹೆಣ್ಣಿನ ಕಡೆಯಿಂದ ಒಬ್ರು ಬಂದಿದ್ರು. ಆ ಹೆಣ್ಣಿನ ಅಪ್ಪ ಅಲ್ಲ, ಅಮ್ಮ ತೀರ ಕಿಟಿ 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 ಮಾಡುವಂತಾಕಿ. ಕೊನೆಗ ಪುರೋಹಿತರು ಎಷ್ಟು ಬೇಜಾರಾಗ್ಬಿಟ್ರು ಗೊತ್ತಾ? ನೀವು ವಾದ್ಯದವರಿಗೆ ಎಷ್ಟು ಕೊಡ್ತೀರೋ ಅದ್ರ ಮೇಲೆ ₹1 ಜಾಸ್ತಿ ದಕ್ಷಿಣೆ ಕೊಡಿಪ್ಪ ಅಂದ್ಬಿಟ್ರು. ಯಾಕೆ ನಾನು ಮಾಡಿರೋ ಆಶೀರ್ವಾದ, ನಾನು ಹೇಳಿರೋ ಮಂತ್ರ ನನಗೆ ಗೊತ್ತಿದೆ. ಅವ್ರಿಗೆ ನೀವು ₹5,000 ಕೊಟ್ರೆ 5,000 ಕೊಡಿ, ಅವ್ರಿಗಿಂತ ಕೆಳಗಲ್ಲ ನಾನು. ಅವ್ರಿಗೆ 10,000 ಕೊಟ್ರೆ 10,000 ₹1 ಕೊಡಿ, ಅಷ್ಟೇ ಕೊಡಿ ಸಾಕು, ನೀವೇನು ಕೇಳೋದಿಲ್ಲ ನಾನು ಅಂದ್ಬಿಟ್ರು. ಇದು ಮಾತು ನನ್ನ ಕಣ್ಣೆದುರಿಗೆ ನಡೆದಂಥದ್ದಿದೆ. ದುಃಖ ಆಗುತ್ತೆ ಕೆಲವೆಲ್ಲ ನೋಡಿದಾಗ. ಯಾಕೆ ನಮ್ಮ ಸಂಸ್ಕೃತಿಯನ್ನ ನಾವೇ ಕೆಳಗ ಹಾಕಿ ತುಳಿತಾ ಇದ್ದೇವೆ. ಬೇಗ ಮುಗಿಸಿ 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 ಸಂಜೆ ರಿಸೆಪ್ಷನ್ಗೆ ಅಲಂಕಾರ ಮಾಡ್ಕೊಳಕ್ಕೆ ಟೈಮ್ ಆಗುತ್ತೆ. ನೋಡಿ, ಇವೆಲ್ಲವನ್ನು ನಾವು ಆದರ್ಶವಾಗಿ ಇಟ್ಕೋಬೇಕು. ಮದುವೆ ಒಂದು ಇದು ಏನ್ ಹೇಳಿ, ನಂದಗೋಪನಿಗೇನು ಕಡಿಮೆಯ? ಒಬ್ಬ ರಾಜ ಅವನ ಮಗನ ನಾಮಕರಣ ಮಾಡಿದ್ದು ಕೊಟ್ಟಿಗೆ ಒಳಗೆ ನಾಮಕರಣ ಮಾಡ್ದ. ಆದ್ರೆ ಏನೋ 100 ಜನ ಆಶೀರ್ವಾದ ಮಾಡಕ್ಕೆ ಋಷಿಗಳನ್ನ ಕರೆಸಿದ್ದ. ಯಾಕೆ? ನಮ್ಮ ಜೊತೆಗೆ ಬರುವುದು ಯಾವುದು? ದೊಡ್ಡವರ ಆಶೀರ್ವಾದ, ದೊಡ್ಡವರು ಮಾಡಿದಂತಹ ಇದು. ಅದು ಬಿಟ್ಟು ಯಾವುದು ನಗಣ್ಯವೋ ಅದನ್ನು ಮಾಡ್ಕೊಂಡಿದ್ದೇವೆ. ಯಾವುದು ಬೇಡ ಅದು ಬೇಕು ನಮಗೆ, ಯಾವುದು ಬೇಕೋ ಅದು ಬೇಡ, ಯಾವುದು ಬೇಕೋ ಅದು ಬೇಡ. ಮಹಾರಾಜ ಚರಿತ್ರೆ ಓದಿ ನೀವು. ಒಂದೊಂದು ರಾಮ ಮಂದಿರ ಪ್ರತಿಷ್ಠಾಪನೆಗೂ ಕೂಡ ಎಷ್ಟೆಷ್ಟು ಜನ ಋತ್ವಿಜರನ್ನ ಕರೆಸ್ತಿದ್ರು ಅಂತ ಹೇಳ್ತಾರೆ. ಎಲ್ಲೆಲ್ಲಿಂದ ಕರೆಸ್ತಿದ್ರು, ಅವ್ರಿಗೆ ಎಷ್ಟು ಸಂಭಾವನೆ ಕೊಟ್ರು ಅಂತಾನು ಬರೆದಿದ್ದಾರೆ. ಆಗಿನ ಕಾಲದಲ್ಲಿ, ಇರುವ ಕಾಲದಲ್ಲ, ಆಗಿನ ಕಾಲದಲ್ಲಿ ಎಷ್ಟೆಷ್ಟು ಸಂಭಾವನೆ ಕೊಟ್ರು ಅನ್ನೋದು ಕೂಡ ಬರೆದಿದ್ದಾರೆ. ಯಾಕೆ? ಒಬ್ಬ ಮಹಾತ್ಮನಿಗೆ ಗೊತ್ತಿತ್ತು ಯಾವುದು ಮಾಡಬೇಕು, ಯಾವುದು ಮಾಡಬಾರದು ಅಂತ. ಈಗಲೂ ನಾವು ಒಂದು ಉಪಕರ್ಮ ಮಾಡಿಸ್ಕೊಳಕ್ ಹೋಗ್ತೀವಿ, ₹10 ₹20 ಕೊಟ್ಟು ನಮಸ್ಕಾರ ಮಾಡಿ ಬರ್ತೀವಿ. ಇಲ್ಲಿ ಎಷ್ಟೋ ಜನ ಕೂತಿದ್ದೀರಾ, ನಿಮ್ಗಳಿಗೆ ಹೇಳ್ತಿರೋದು ನಾನು. ಏನ್ ಬರುತ್ತೆ ₹20 ₹50? ನಿಮ್ಮ ಮೊಮ್ಮಗ ಒಂದು ಚಾಕ್ಲೇಟ್ ಕೇಳ್ದ ಅಂದ್ರೆ ಅವನಿಗೊಂದು ₹50 ₹100 ಚಾಕ್ಲೇಟ್ ಕೊಡಿಸ್ತೀವಿ ನಾವು. ಅದೇ ಉಪಕರ್ಮ ಮಾಡಿಸ್ತವ್ರಿಗೆ ₹10 ₹20 ಕೊಟ್ಟು ನಮಸ್ಕಾರ ಮಾಡಿಸ್ತೇವೆ. ಹೆಂಗು ಸಾಮೂಹಿಕ ತಾನೆ, ₹20 ಕೊಟ್ರೆ ಏನು ಅಂತ. ಇದು ನೀವು ಕೊಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಹತ್ರ ನಿಜವಾಗ್ಲೂ ಕೊಡೋದಿಕ್ಕಿಲ್ವಾ? ₹1 ಕೊಡಿ. ಎಷ್ಟು ಹೇಳಿ? ಇಲ್ಲ, ನನ್ನ ಹತ್ರ ಇಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿ ಬನ್ನಿ. ಆದ್ರೆ ಬಾಕಿದಕ್ಕೆಲ್ಲ ಖರ್ಚು ಮಾಡಕ್ ನಿಮ್ಮ ಹತ್ರ ಇದೆ. ಯಾವುದೋ ಒಂದು ಧರ್ಮ ಕೆಲಸಕ್ಕೆ ಖರ್ಚು ಮಾಡಬೇಕು ಅಂದ್ರೆ ಇಲ್ಲ ಅಂದ್ರೆ ಅದನ್ನ ಭಗವಂತ ಒಪ್ಪೋದಿಲ್ಲ. ಇದನ್ನ ನೆನಪಿಟ್ಕೊಳ್ಳಿ. ನೋಡಿ, ಎಷ್ಟೋ ದಾನವನ್ನ ಮಾಡ್ತಾನೆ. ನಂತರ ಕೃಷ್ಣ ಸ್ವಲ್ಪ ಕಾಲ ಆದ್ಮೇಲೆ ಅಂಬೆ ಹರಿತಾನೆ. ಅಂಬೆ ಹರಿದ ಮೇಲೆ ಅವನು ನಡಿತಾನೆ. ಆ ನಡೆದಾಗ ಮಾಡದಂತಹದ್ದೇ ನವನೀತ ಲೀಲೆ ಅಂತ. ಈ ನವನೀತ ಲೀಲೆ ಒಂದು ಹೇಳಿ ಇವತ್ತಿನ ಉಪನ್ಯಾಸವನ್ನ ಮಂಗಳ ಮಾಡ್ತೇನೆ. ಏನಾಯ್ತು ಅಂದ್ರೆ, ಬಹಳ ಒಂದು ಕೃಷ್ಣ ತುಂಟ ಅಂದ್ರೆ ತುಂಟ. ನಿತ್ಯವೂ ಏನಾದ್ರೂ ಒಂದು ಗಲಾಟೆಯನ್ನ ಮಾಡ್ಕೊಂಡೇ ಬರ್ತಿರ್ತಾನೆ. ನಿತ್ಯ ಅವರಮ್ಮನ ಹತ್ರ ಒಂದು ಗಲಾಟೆ ತರಲೇಬೇಕು. ಮಹಾರಾಜ ಚರಿತ್ರೆ ನೋಡಿ, ನಿತ್ಯವೂ ಅವ್ರ ಅಮ್ಮನ ಹತ್ರ ಒಂದು ಗಲಾಟೆ ಮಹಾರಾಜರದ್ದು ಇರಲೇಬೇಕು. ಎಲ್ಲಾ ಮಹಾತ್ಮರುಗಳು ಕೂಡ ಬಾಲ್ಯದಲ್ಲಿ ಒಂದಷ್ಟು ತುಂಟಾಟವನ್ನ ಮಾಡಿಯೇ ಇರ್ತಾರೆ. ಅದ್ರಲ್ಲಿ ಕೃಷ್ಣ ಈ ಮಹಾತ್ಮರುಗಳ ಅಪ್ಪ, ಅವನಿನ್ನೆಷ್ಟು ಮಾಡಿರ್ಬೇಕು. ನಾವೆಲ್ಲರೂ ಭಗವಂತನ ಮಕ್ಕಳಾದ್ರೆ ಭಗವಂತ ನಮ್ಮಪ್ಪ, ಅವನಿನ್ನೆಷ್ಟು ಮಾಡಿರ್ಬೇಕು. ಹೇಳ್ತಾರೆ ನೋಡಿ, ವತ್ಸಾನ್ ಮುಂಚನ್ ಕ್ವಚಿದ ಸಮಯೇ ಕ್ರೋಶ ಸಂಜಾತಃ ಸಹ ಸ್ಥೇಯಂ ಸ್ವಾದ್ವತ್ ಯಥ ದಧಿಪಯಃ ಕಲ್ಪಿತೈ ಸ್ಥೇಯ ಯೋಗೈ ಮರ್ಕಾನ್ ಭೋಕ್ಷ್ಯಾನ್ ವಿಭಜತಿ ಸಚೇ ನಾತಿ ಭಂಡಂ ಭಾಂಡಂ ಭಿನತ್ತಿ ದ್ರವ್ಯಾಲಾಭೆ ಸಗೃಹ ಕುಪಿತಃ ಯಾತ್ಯುಪಕ್ರೋಶ್ಯತೋಕಾನ್ ಹಸ್ತಾಗ್ರಾಹ್ಯೇ ರಚಯತಿ ವಿಧಿಂ ಪೀಠಕೋಲೂಖಲಾದ್ಯೈಃ ಛಿದ್ರಂ ಹಂತ್ಯ ಛಿದ್ರಂ ಹ್ಯಂತರ್ನಿಹಿತವಯುನಃ ಶಿಕ್ಯ ಭಾಂಡೇಷು ತದ್ವಿತ ಧ್ವಾಂತಾಗಾರೇ ಘೃತಮಣಿಗಣಂ ಸ್ವಾಂಗಮರ್ಥ ಪ್ರದೀಪಂ ಕಾಲೇ ಗೋಪ್ಯೋ ಯರ್ಹಿ
ಗೃಹ ಕೃತ್ಯೇಷು ಸುವ್ಯಗ್ರಚಿತ್ತಾಃ ಏವಂ ಧಾಷ್ಟ್ಯಾನುಶತಿ ಕುರುತೆ ಮೇಹನಾದೀನಿ ವಾಸ್ತೌ ಸ್ಥೇಯೋಪಾಯೈರ್ವಿರಚಿತ ಕೃತಿ ಸುಪ್ರತೀಕೋ ಯಥಾಸ್ತೆ ಇತ್ತಂ ಸ್ತ್ರೀಭಿಃ ಸಭನ ಸಭಯನಯನ ಶ್ರೀಮುಖಾಲೋಕಿನೀಭಿಃ ವ್ಯಾಖ್ಯಾತಾರ್ಥ ಪ್ರಹಸಿತ ಮುಖೀ ನಹ್ಯುಪ ಲಬ್ಧಮೈಚ್ಛತ. ಈ 3 ಶ್ಲೋಕದಲ್ಲಿ ಭಗವಂತನ ನವನೀತ ಲೀಲೆಯನ್ನ ಹೇಳಿದ್ದಾರೆ. ಎಲ್ಲರೂ ಯಶೋಧನ ಹತ್ರ ಬರ್ತಾರೆ. ಯಶೋದೆ ಅಮ್ಮ, ನಿನ್ನ ಮಗ ಕೊಡುವ ಉಪಟಳವನ್ನ ನಾವ್ ಏನಂತ ಹೇಳೋಣ, ಎಷ್ಟಂತ ವರ್ಣಿಸೋಣ? ನಿನ್ನ ಮಗ ನಿಶ್ಚಯವಾಗಲೂ ಕೂಡ ಖಂಡಿತವಾಗ್ಲೂ ವಿಪರೀತ ತುಂಟ ಇದ್ದಾನಮ್ಮ, ವಿಪರೀತ ತುಂಟ ಇದ್ದಾನೆ. ನೋಡಿ, ವತ್ಸಾನ್ ಮುಂಚನ್ ಕ್ವಚಿದ ಸಮಯೇ, ಹಾಲು ಕರೆಯಕ್ಕೊಂದು ಸಮಯ ಇರುತ್ತೆ. ಸಂಜೆ 5:15 ಹಾಲು ಕರಿತೇವೆ ಅಂದ್ರೆ 5 ಗಂಟೆ 25 ನಿಮಿಷಕ್ಕೆ ಕರುನ್ ಬಿಡ್ತೀವಿ. ಕರು ಬಿಟ್ಟು ಆ ಹಾಲು ಕೆಚ್ಚಲಿಗೆ ಇಳಿಸಿದ ಮೇಲೆ ನಾವು ಹಾಲು ಕರ್ಕೊಳ್ತೇವೆ. ತುಂಬಾ ದುಃಖ, ತಾಯಿ ತನ್ನ ಮಗು ಕೊಡೋದನ್ನ ನಾವು ಕಡ್ದು ಕುಡಿತಿದ್ದೀವಿ ಅಷ್ಟೇ. ಆ ಕರು ಎಳಿಬೇಕಾದ್ರೆ ಹೃದಯ ನೋವುತ್ತೆ, ದರ 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 ಹೋಗ್ತಿರುತ್ತೆ. ಗಟ್ಟಿ ಎಳೆದು ಕಟ್ಟಿ ನಾವು ಕರ್ಕೊಂಡು ಕುಡಿತೇವೆ. ಯಾವಾಗೋ ಬರ್ತಾನೆ ಆಶ್ರಮ, ನಮ್ ಕೊಟ್ಟಿಗೆಲ್ ಕಟ್ಟಿರೋ ಎಲ್ಲ ಕರುಗಳನ್ನ ಬಿಟ್ಟು ಬಿಡ್ತಾನೆ. ನಾವು ಹಾಲು ಕರಿಯೋ ಹೋಗೋ ಅಷ್ಟೊತ್ತಿಗೆ ಹಾಲೆಲ್ಲ ಕರುಗಳು ಕುಡ್ಕೊಂಡ್ಬಿಟ್ಟಿರುತ್ತೆ. ವತ್ಸಾನ್ ಮುಂಚನ್ ಕ್ವಚಿದ ಸಮಯೇ, ಅಸಮಯ ಅದು ಬಿಡಬಾರ್ದು. ಆ ಟೈಮಲ್ಲಿ ಕರು ಬಿಡಬಾರ್ದು. ಕರು ಬಿಡದೇ ಇರೋ ಟೈಮಲ್ಲೆಲ್ಲ ಕರು ಬಿಟ್ಟು ಬಿಡ್ತಾನೆ. ಆಮೇಲೆ ಏನಾಯ್ತು, ಏನಾದ್ರೂ ನಾವು ಕ್ರೋಶ ಸಂಜಾತಃ ಏ ಕೃಷ್ಣ ಯಾಕೋ ಹಿಂಗ್ ಮಾಡ್ದೆ ಅಂತ ಕೇಳಿದ್ರೆ ನಮ್ಮನ್ನೇ ಹೆಂಗೆ 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 ಏನ್ ಮಾಡ್ತಾನೆ, ನಮ್ಮನ್ನೇ ಆಡ್ಕೊಂಡು ನಗ್ತಾನಮ್ಮ ಅವನು. ಇಷ್ಟಿದಾನೆ ಎಷ್ಟು ಮಾಡ್ತಾನೆ ನೋಡಮ್ಮ, ಇಷ್ಟಿದಾನೆ ಎಷ್ಟು ಮಾಡ್ತಾನೆ ನೋಡು. ನಮ್ಮನ್ನೇ ಆಡ್ಕೊಂಡು ಅವನು ನಗುವವನು ಆಗ್ತಾನೆ. ಆ ನಂತರ ಮುಂದೆ ಹೇಳ್ತಾರೆ ಎಂದದು ಸ್ಥೇಯಂ ಸ್ವಾದ್ಯಧಿಪಯ. ಆಮೇಲೆ ಹೇಗೋ ಒಂದು ಉಪಾಯಾಂತರಗಳಿಂದ ನಾವು ಬಚ್ಚಿಟ್ಟಂತಹ ಎಲ್ಲಾ ರುಚಿಕರವಾದ ಹಾಲು ಮೊಸರುಗಳನ್ನ ಕದ್ದು ತಿಂತಾನಮ್ಮ. ನಂದಗೋಪನ ಮನೆಯಲ್ಲಿ ಏನಾದ್ರೂ ಹಾಲು ಮೊಸರಿಗೆ ಕಡಿಮೆಯ? ಆ ಗೋಪಿಕೆಯರಿಗೆ ಆನಂದವನ್ನ ಕೊಡುವುದಕ್ಕಾಗಿಯೇ ಈ ಎಲ್ಲಾ ಲೀಲೆಗಳನ್ನು ಗೋಪಿಕೆಯರಿಗೆ ತೋರಿಸಿದ್ರು. ಯಾಕೆ? ಆ ಗೋಪಿಕೆಯರಂದ್ರೆ ಗೋಪಿಕೆ ಯಾವುದೋ ಒಂದು ಗೊಲ್ಲರ ಹೆಣ್ಣು ಮಕ್ಕಳಲ್ಲ, ಮಹಾನ್ ದೈವ ಭಕ್ತರು, ಮಹಾನ್ ಭಗವತ್ ಭಕ್ತರು ಗೋಪಿಕೆಯರು. ಅಂದ್ರೆ ನಾಳೆಯ ದಿನ ಪರಿಪೂರ್ಣವಾಗಿ ಆ ಗೋಪಿಕೆಯರಿಗೋಸ್ಕರವೇ ಇಟ್ಟಿದ್ದೀನಿ. ಉದ್ಧವ ಗೋಪಿಕೆಯರಿಗೋಸ್ಕರವೇ ಇಟ್ಟಿದ್ದೀನಿ ನಾನು ನಾಳೆಯ ದಿನ. ಆನಂತರ ಏನು, ಆ ಮುಂದೆ ಹೇಳ್ತಾರೆ, ತಾನು ತಿಂದ್ರೆ ತಿನ್ಲಮ್ಮ, ಆಯ್ತು ಬಿಡು ನಮ್ಮ ಮಹಾರಾಜನ ಮಗ ತಿನ್ಲಿ ಅಂತ ಇಟ್ರೆ ತಾನಷ್ಟೇ ತಿನ್ನಲ್ಲಮ್ಮ. ಅವನೇನು ಮಾಡ್ತಾನೆ ಗೊತ್ತಾ, ಆ ಒಂದು ತನ್ನ ಜೊತೆಗಿರುವಂಥವ್ರು ಎಲ್ಲರನ್ನೂ ಕರ್ಕೊಂಡು ಬಂದು ಅವರಿಗೆಲ್ಲ ಹಂಚ್ಬಿಡ್ತಾನಮ್ಮ. ಹೋಗ್ಲಿ ಬಿಡು, ಅವರು ನಮ್ಮ ಮಕ್ಕಳು ತಾನೇ, ತಿನ್ಲಿ ಅಂತ ಬಿಟ್ರೆ ಆಮೇಲೆ ಏನ್ ಮಾಡ್ತಾನೆ ಗೊತ್ತಮ್ಮ, ಆ ಗಡಿಗೆಯನ್ನ ಎಳ್ಕೊಂಡು ಹೊರಗಡೆ ಹೋಗ್ತಾನೆ. ಅಲ್ಲಿದ್ದಂತಹ ಮಂಗ, ನಾಯಿ, ಏನೇನು ಪ್ರಾಣಿಗಳಿಗಿತ್ತು ಕಡಿದು ಹೊಸದಾಗಿಟ್ಟಿದ್ದ ಬೆಣ್ಣೆಯನ್ನೆಲ್ಲ ಹಂಚಿ ಹಾಳು ಮಾಡಿಬಿಡ್ತಾನಮ್ಮ, ಎಲ್ಲ ಕೊಟ್ಟು ಬಿಡ್ತಾನೆ. ಅವನು ಹೊಟ್ಟೆ ತುಂಬಿ ಎಲ್ಲರೂ ಆ ಮಂಗಗಳಿಗೆಲ್ಲ ಕೊಟ್ಟು ಹೊಟ್ಟೆ ತುಂಬಿದ ಮೇಲೆ ಇನ್ನೂ ಮಿಕ್ಕಿರುತ್ತೆ. ಏನ್ ಮಾಡ್ತಾನೆ ಗೊತ್ತಾ, ಎತ್ತಿ ಆ ಗಡಿಗೆ ಕೆಳಗೆ ಹಾಕಿ ಒಡೆದು ಹೊರಟೋಗ್ಬಿಡ್ತಾನೆ. ಗಡಿಗೆ ಕೆಳಗೆ ಹಾಕಿ ಒಡೆದು ಹಾಲು ಒಡೆದು ಹಾಕಿಬಿಡ್ತಾನಮ್ಮ. ಆಮೇಲೆ ಏನಾದ್ರೂ ನಾವು ರೇಗು ಬಿಟ್ರೆ ನಮ್ಮ ಮನೆಗೆ ಬರ್ತಾನೆ, ನಾವು ಅವನಿಗೆ ಸಿಗದೇ ಇರೋ ಹಾಗೆ ಎಲ್ಲೋ ಒಂದ್ ಕಡೆ ಇಟ್ಟುಬಿಟ್ಟಿದ್ರೆ ನಮ್ಮ ಮೇಲೆ ಕೋಪ ಮಾಡ್ಕೊಂಡು ರೇಗ್ತಾನಮ್ಮ. ಅವನು ಇಷ್ಟಿದಾನೆ, ಎಷ್ಟು ರೇಗ್ತಾನೆ ಗೊತ್ತಾ, ನಮ್ಮ ಮೇಲೆ ಎಷ್ಟು ಸಿಟ್ಟು ಮಾಡ್ಕೊಳ್ತಾನೆ ಗೊತ್ತಾ ಅಂತ ಹೇಳ್ತಾರೆ. ನನ್ನ ಮತ್ತಿನ್ನೇನಮ್ಮ, ನಮಗ್ ಸಿಗದೇ ಇದ್ರೆ ಇನ್ನೊಂದು ಎಷ್ಟು ಕೆಲಸ ಮಾಡ್ತಾನೆ ಗೊತ್ತಾ, ಯಾತ್ಯು ಪ್ರಕ್ರೋಶ್ಯ ತೋಕಾನ್ ಆಗ್ತಾನೆ, ತೂಗಿ 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 ನಮ್ಮ ಮಕ್ಳುಗಳನ್ನ ಮಲಗಿಸಿರ್ತೀವಮ್ಮ, ಬಂದ್ ಹಿಂಗ್ ಚೂಟ್ ಹೋಗ್ಬಿಡ್ತಾನೆ. ನಾವ್ ಹೆಂಗಮ್ಮ ಮನೆ ಕೆಲಸ ಮಾಡ್ಕೊಳ್ಳೋಣ, ಯಾವ ರೀತಿ ಅಮ್ಮ ಮಾಡೋಣ ಹೇಳಮ್ಮ, ಇಷ್ಟು ಕಾಟ ಕೊಡ್ತಾನೆ. ಇಷ್ಟೆಲ್ಲ ಹೇಳ್ಬೇಕಾದ್ರೆ ಕೃಷ್ಣ ಅಲ್ಲೇ ನಿಂತಿರ್ತಾನಂತೆ. ಎಲ್ಲಿ ಇವನೇ ಇವನೇ ಅಂತ ತೋರಿಸಿ ತೋರಿಸಿ ಹೇಳ್ತೀಯಾರ ಎಲ್ಲ ಗೋಪಿಕೆಯರು, ಇವನು ಹಿಂಗೆ ನಿಂತಿದ್ದಾನೆ. ಹಿಂಗೆ ಕೊನೆ ಗೊತ್ತಾಗುತ್ತೆ. ಆಮೇಲೆ ಏನ್ ಮಾಡ್ತಾನೆ, ಹಸ್ತಾಗ್ರಾಹ್ಯೇ ರಚಯತಿ ವಿಧಿಂ ವಿಧಿಂ
ನಾವು ಹಾಲು ಮೊಸರುಗಳನ್ನೆಲ್ಲವನ್ನು ಕೂಡ ನೆಲವಲ್ಲಿ ಇಟ್ಬಿಡ್ತೇವೆ. ನೆಲವು ಅಂದ್ರೆ ಹಗ್ಗ ಹಾಕ್ಬಿಟ್ಟು ಹೀಗೆ ಜೋಡಿಸ್ತೀವಲ್ಲ, ಅದಕ್ಕೆ ನೆಲವು ಅಂತ ಹೇಳಿ ನೆಲವಲ್ಲಿ ಇಟ್ಟಿರ್ತೇವೆ. ಯಾಕೆ? ಇವನು ಬಂದು ತಗೊಳ್ತಾನೆ ಅಂತ ನಾವು ಇಟ್ಟಿರ್ತೇವೆ. ಆದ್ರೆ ಅವನು ಎಟಕ್ತಿದ್ದಾಗ ಎಷ್ಟೋ ಉಪಾಯಗಳನ್ನು ಮಾಡ್ತಾನಮ್ಮ. 4-6 ಮಣೆಗಳನ್ನು ತರ್ತಾನೆ. ಆ ಮಣೆಗಳ ಮೇಲೆ ಮಣೆ ಹಾಕ್ಬಿಟ್ಟು, ಆ ಮಣೆಯ ಮೇಲೆ ಮಣೆ ಹಾಕ್ಬಿಟ್ಟು ಅದ್ರ ಮೇಲೆ ನಿಂತ್ಕೊಂಡು ಮಾಡ್ತಾನೆ. ಕೆಲವೊಮ್ಮೆ ವರುಳಿನ ಮೇಲೆ ಹತ್ತು ಬಿಡ್ತಾನಮ್ಮ. ಯಾವಾಗ ವರುಳು ಮೇಲೆ ಮಣೆ ಮೇಲೆ ಎಲ್ಲೂ ಸಿಗದೆ ಇದ್ದಾಗ ಆ ಹುಡುಗರ ಹೆಗಲನ್ನ ಹತ್ತು ಬಿಟ್ಟು ಆಗ ತಗೊಳಕ್ಕೆ ಪ್ರಯತ್ನ ಪಡ್ತಾನೆ. ಅದೂ ಕೂಡ ಸಫಲ ಆಗದೆ ಇದ್ದಾಗ ಏನ್ ಮಾಡ್ತಾನೆ ಗೊತ್ತಾ ಅಮ್ಮ? ನಮ್ದು ಕಡಗೋಲಲ್ಲಿ ಇಟ್ಟಿರ್ತೀವಲ್ಲ, ಅದನ್ನ ತಗೊಂಡು ಹಂಗೆ ಒಡೆದು ಬಿಡ್ತಾನಮ್ಮ. ಹಂಗ ಒಡೆದು ಬಿಟ್ಟು ನಾವು ಕಷ್ಟಪಟ್ಟಿದ್ದೆಲ್ಲವನ್ನೂ ನಾಶ ಮಾಡಿಬಿಡ್ತಾನಮ್ಮ. ಏನ್ ಮಾಡೋದಮ್ಮ? ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಅಮ್ಮ? ಇವನಿದಾನಲ್ಲ, ಇವನು ಸಾಮಾನ್ಯ ಅಲ್ಲ. ನಾವುಗಳು ನಮ್ಮ ಮನೆಯಲ್ಲಿ ಯಾವ ಯಾವ ವಸ್ತುಗಳನ್ನ ಎಲ್ಲೆಲ್ಲಿ ಇಟ್ಟಿರ್ತೀವಿ ಅನ್ನೋದು ನಮ್ಗಿಂತ ಚೆನ್ನಾಗಿ ತಿಳ್ಕೊಂಡಿಯ ನೀವು. ನಮ್ಮ ಮನೆಯಲ್ಲಿರೋರಿಗೆ ಗೊತ್ತಿಲ್ಲ, ಇವನಿಗೆ ಗೊತ್ತಿರುತ್ತೆ. ಅಲ್ಲೆಲ್ಲ ಇಡಲ್ಲ, ಬಾಯಿಲ್ ತೋರಿಸ್ತೀನಿ, ಅಲ್ಲಿ ನೋಡು ಅಲ್ಲಿದೆ ತಗೋ. ಬಾಯಿಲ್ ತಗೋ, ನೀನ್ ತಗೋ, ಅಲ್ಲಿಡಲ್ಲ, ನಂಗೆ ಗೊತ್ತಿದೆ, ಅಲ್ಲ ಅದನ್ನ ತಗೋ, ಅಲ್ಲಿರುತ್ತೆ ನೋಡು. ಯಾವ್ಯಾವ ವಸ್ತುನ್ಲಿ ಎಲ್ಲೆಲ್ಲಿ ಏನೇನ್ ಇಟ್ಟಿದ್ದಾರೆ ಅನ್ನೋದು ನಮ್ಗಿಂತ ಚೆನ್ನಾಗಿ ಅವನಿಗೆ ಗೊತ್ತಿರುತ್ತಮ್ಮ. ಹೀಗೆ ಏನು ಮಾಡ್ತಾನೆ ಅಂದ್ರೆ ಆ ಒಂದು ಚೆನ್ನಾಗಿ. ಆಮೇಲೆ ನಾವು ಒಂದೊಂದ್ಸಲಿ ಏನು ಮಾಡ್ಬಿಡ್ತೇವೆ ಗೊತ್ತಾ ಅಮ್ಮ? ಆ ಕತ್ತಲೊಳಗೆ ಯಾರಿಗೂ ಕಾಣಿಸ್ಬೇಕು, ಕತ್ತಲಿನ ಕೋಣೆಯೊಳಗೆ ಎಲ್ಲ ಜೋಡಿಸಿ ಇಟ್ಬಿಟ್ಟಿರ್ತೀವಮ್ಮ. ನಿನ್ನ ಮಗ ಸಾಮಾನ್ಯ ಅನ್ಕೊಂಬೇಡಮ್ಮ. ಕತ್ತಲು ರೂಮಿಗೆ, ಕತ್ತಲೆ ಕೋಣೆಗೆ ಆ ಕೃಷ್ಣ ಹೋದ್ರೆ ಆ ಕೋಣೆಯೇ ಬೆಳದಿಂಗಳಿಂದ ಕೂಡ್ಬಿಡುತ್ತಮ್ಮ. ಎಂತಹ ಮೈಕಾಂತಿ ಅಮ್ಮ ಒಂದು. ಅವನು ಹಾಕೊಂಡಿರೋ ಆಭರಣಗಳ ಕಾಂತಿಯೊಳಗೆ ನಾವ್ ಎಲ್ಲಿಟ್ಟಿದೀವಿ ಅನ್ನೋದು ಗೊತ್ತಾಗ್ಬಿಡುತ್ತೆ, ಗೊತ್ತಾಗ್ಬಿಡುತ್ತಮ್ಮ. ಅಲ್ಲೇ ಏನ್ ಮಾಡ್ಬಿಡ್ತಾನೆ ಅವನು. ಎಂಥದ್ದು? ಆ ಒಂದು ಜ್ಯೋತಿಯೇ ಅವನ ಶರೀರದಲ್ಲಿ ಇದೆಯಮ್ಮ. ಬಹಳ ಜಾಣ ಇದ್ದಾನಮ್ಮ, ಬಹಳ ಜಾಣ ಇದ್ದಾನೆ. ನಾವು ಎಷ್ಟೋ ಸಲ ಏನ್ ಮಾಡ್ತೀವಿ ಗೊತ್ತಾ? ನಾವು ನೋಡ್ತಾನೆ, ಎಲ್ಲಾ ಕಡೆಗೂ ಹೋಗ್ತಿರ್ತಾನೆ. ಯಾವಾಗ ನಾವು ಯಾವುದೋ ಒಂದು ಮನೆ ಕೆಲಸದೊಳಗೆ ಮಗ್ನರಾಗಿರ್ತೀವಲ್ಲ, ಆಗ ಬಂದು ಇಂಥ ಕೆಲಸ ಮಾಡಿ ಹೋಗ್ಬಿಡ್ತಾನೆ. ಹೆಂಗ್? ಹಾಲು ಕಾಯಕ್ಕಿಟ್ಟಾಗ ಅದ್ರ ಮುಂದಿಂದ ನಾವು ಬರಲ್ಲ ಅಂತ ಗೊತ್ತಿದೆ, ಹಾಲು ಕಾಯಿಸೋ ಮುಂದಿಂದ ನಾವು ಬರಲ್ಲ ಅಂತ ಗೊತ್ತಿದೆ, ಆಗ ಅವನಿಗೆ ಕೆಲಸ ಮಾಡ್ತಾನೆ. ಹಾಲು ಕರಿಯಕ್ಕೆ ಕೂತಾಗ ಹಾಲು ಕರಿಯೋದು ನಿಲ್ಲಿಸದೆ ಬರಲ್ಲ ಅಂತ ಗೊತ್ತಿದೆ, ಆಗಿ ಕೆಲಸ ಮಾಡ್ತಾನಮ್ಮ ಅವನು ಮಹಾನ್ ಇದಾನವನು. ಭಾರಿ ತುಂಟ ಇದ್ದಾನವನು, ಭಾರಿ ತುಂಟ ಇದ್ದಾನೆ. ಅಷ್ಟೇ ಅಲ್ಲಮ್ಮ, ಇನ್ನೂ ಏನೇನ್ ಮಾಡ್ತಾನೆ ಗೊತ್ತಾ ಅಮ್ಮ? ಇಷ್ಟು ಮಾಡಿಯೂ ಕೂಡ ಯಾಕೋ ಕೃಷ್ಣ ಇಂಥದ್ ಮಾಡ್ತೀಯ ಅಂದ್ರೆ ಸೊಂಟದ ಮೇಲೆ ಕೈ ಇಟ್ಟು ನಮಗೆ ರೋಪ್ ಹಾಕ್ತಾನಮ್ಮ ಅವನು. ದೊಡ್ಡಸ್ಗೆ ಮಾತಾಡ್ತಾನವನು, ಭಾರಿ ದೊಡ್ಡಸ್ತಿಗೆ ಮಾತನಾಡ್ತಾನೆ. ನನ್ನನ್ನೇನ್ ಕಳ್ಳ ಅನ್ಕೊಂಡಿದೀಯೇನ್ ನೀನು ಅಂತ ನಮ್ಮನ್ನೇ ದಬಾಯಿಸ್ತಾನಮ್ಮ. ನಮ್ಮ ಮನೆಯೊಳಗಿರೋರೇ ಯಜಮಾನ್, ನಮಗೆ ಯಾರು ರೇಗೋದಿಲ್ಲ. ನಮ್ ಯಜಮಾನರು ನಮಗೆ ರೇಗೋಕೆ ಗಡಗಡ ನಡುಗೋಗ್ತಾರೆ. ಅಂಥದ್ರೊಳಗೆ ಇವನ್ ರೇಗ್ತಾನಮ್ಮ. ಅಂದ್ರೆ ಈ ಸಂಪ್ರದಾಯ ಆಗಿಂದನೂ ಬಂದಿರೋದು. ಏನ್ ಹೇಳಿ? ಈ ಗಡಗಡ ನಡುಗೋ ಸಂಪ್ರದಾಯ ಇದೆಯಲ್ಲ, ಇದು ಆಗಿಂದನೂ ಬಂದಿರೋದು. ಇದು ನಮ್ ಯಜಮಾನ್ರೇ ನಮಗೆ ಏನು ಅನ್ನಲ್ಲಮ್ಮ, ಇವನಷ್ಟು ರೇಗಾಡ್ತಾನೆ, ಯಜಮಾನ್ರ ತರ ಮಾಡ್ತಾನಮ್ಮ. ಇನ್ನೆಷ್ಟು ಕಾಟ ಕೊಡ್ತಾನೆ ಗೊತ್ತಾ ಅಮ್ಮ? ಆಗ ತಾನೆ ಗುಡಿಸಿ ಗೋಮಯದಿಂದ ಸಾರಿಸಿ ರಂಗವಲ್ಲೇ ಹಾಕಿ ಎಲ್ಲ ಶುದ್ಧ ಮಾಡಿ ಹೋಗಿದ್ರೆ ರಸ್ತೆಯಲ್ಲಿರೋ ಎಲ್ಲ ಕಸ ತಂದು ಮನೆ ನಡುಮನೇಲಿ ಹಾಕ್ಬಿಡ್ತಾನಮ್ಮ. ನಡುಮನೇಲಿ ಹಾಕಿಬಿಡ್ತಾನಮ್ಮ. ಏನು ಮಾಡೋದಮ್ಮ? ಅಮ್ಮ, ಇತ್ತಂ ಸ್ತ್ರೀಭಿ ಸಭಯನಯನ, ಇಷ್ಟೆಲ್ಲ ಮಾಡ್ತಾನೆ ಇವನು. ನಿನ್ ಮುಂದೆ ಹೆಂಗ ನಿಂತಿದ್ದಾನೆ ನೋಡಮ್ಮ ಇವನು. ಏನೂ ಮಾಡದೆ ಇರೋ ನಂಗೆ ಎಷ್ಟು ಮುಗ್ಧನ ರೀತಿ ಅಮಾಯಕನ ತರಹ ನೋಡ್ತಿದ್ದಾರೆ. ನೋಡು ಯಶೋದ, ಈ ಮುದ್ದು ಮುಖವನ್ನ ನೋಡಿ ನೀನ್ ಮೋಸ ಹೋಗ್ಬೇಡ. ಕೃಷ್ಣ ನೀ ಏನಾರು ಮಾಡಿದೀಯೇನೋ ಅಂತ ಕೇಳ್ಬೇಡ, ಇವನೇ ಮಾಡೋದು. ಏನ್ ಹೇಳಿ? ಇವನೇ ಮಾಡೋದು. ಆದ್ರಿಂದ ಎಂತದ್ದು ಅಂದ್ರೆ ಹೆಂಗಾದ್ರೂ ಮಾಡಿ ಯಶೋದ ಇವಳನ್ನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಡಮ್ಮ ಅಂತ ಹೇಳ್ಬಿಟ್ಟು, ಆಗ ತಕ್ಷಣ ಆ ಗೋಪಿಕೆಯರು ಏನ್ ಹೇಳಿದ್ರು ಗೊತ್ತಾ? ಯಶೋದ, ಅವನ್ ಏನು ಮಾಡ್ತಾನೆ ಅಂತ ಹೇಳಿದ್ವಿ ಅಷ್ಟೇ, ನಾಳೆಯಿಂದ ಮತ್ತೆ ನಮ್ಮನೆಗೆ ಅವನನ್ನು ಕಳ್ಸಮ್ಮ.
ಅವನ್ ಬರ್ಲಮ್ಮ, ನಮಗ್ ಹಿಂಸೆ ಕೊಡ್ಲಮ್ಮ, ನಮಗವನ್ ಹಿಂಸೆ ಕೊಡ್ಲಮ್ಮ. ಆ ಮಾತನ್ನ ಕೇಳಿದ ತಕ್ಷಣ ಯಶೋಧ ಹಿಂಗೆ ಹಂಗೆ ಅಂತ ಕೋಪ ಮಾಡ್ಕೊಂಡಿದ್ಲು. ಒಂದ್ಸರಿ ಕೃಷ್ಣನ ಕಡೆಗೆ ನೋಡಿದ್ರೆ ಎಲ್ಲ ಗೋಪಿಕೆಯರು ಗೊಳ್ಳಂತ ನಕ್ಬಿಟ್ರಂತ. ಯಾಕೆ? ಅವನನ್ನ ನೋಡಿ ಕೋಪ ಮಾಡ್ಕೊಳ್ಳೋರುಂಟೆ. ಆ ಕೃಷ್ಣ ಪರಮಾತ್ಮನ ಮುಖವನ್ನ ನೋಡಿ ಯಾರಿಗೆ ಒಂದು ಸಲ ಆ ಗುರುವಾಯೂರಪ್ಪನ ಮುಂದೆ ನಿಂತಾಗ ಆಹಾ, ಆ ಹೃದಯ ಹೇಗಾಗತ್ತೆ, ಎಷ್ಟು ಶಾಂತ ಆಗತ್ತೆ. ಗುರುವಾಯೂರಪ್ಪ, ಕೃಷ್ಣ. ಯಾಕೆ ಅಂದ್ರೆ ಆ ಭಗವಂತನ ಮುಖವೇ ಅಷ್ಟು ಆನಂದ. ಇಂತಹ ಒಂದು ಆಟವನ್ನ ಆಡಬೇಕಾದಾಗ ಒಂದು ಸಲಿ ಕೃಷ್ಣ ಮಣ್ಣನ್ನ ತಿಂದು ಬಿಡ್ತಾನೆ. ಆಗ ಯಶೋದೆಗೆ ಮಾಡಿದ ಅನುಗ್ರಹ, ಯಾಕಂದ್ರೆ ಯಶೋದೆಯೂ ಒಬ್ಬಳು ಗೋಪಿಕೆ, ಅವಳು ಒಬ್ಬಳು ಗೋಪಿಕೆ ಅಲ್ವೇ? ಆ ಗೋಪಿಕೆಗೂ ಮತ್ತು ಇತರ ಗೋಪಿಕೆಯರ ಭಾವ ಕೃಷ್ಣನ ಮೇಲೆ ಹೇಗಿತ್ತು ಅನ್ನೋದನ್ನ, ಆ ಗೋಪಿಕೆಯರು ಯಾರು ಅನ್ನುವುದನ್ನ ನಾವು ಎಲ್ಲರೂ ಕೂಡ ಆ ಕೆಲವೊಂದು ಗೋಪಿಕಾ ಗೀತೆಯ ಒಂದು ಭಾಗ, ಗೋಪಿಕೆಯರ ಭಕ್ತಿ ಮತ್ತು ಆ ಯಶೋಧ ಮತ್ತು ನಂದಗೋಪನು ಕೃಷ್ಣನಿಗೆ ಮಥುರೆಗೆ ಕಳಿಸಿಬಿಡ್ತಾರೆ. ಆಗ ಉದ್ಧವನು ಆ ಮಥುರಾ ಪಟ್ಟಣದಿಂದ ಕೃಷ್ಣನ ಸಮಾಚಾರವನ್ನು ತರ್ತಾರೆ. ಆಗ ನಂದಗೋಪ ಯಶೋದೆಯರ ಭಾವ ಹೇಗಿತ್ತು ಅವೆಲ್ಲವನ್ನು ನಾಳೆಯ ದಿನ ಉಪನ್ಯಾಸದಲ್ಲಿ ನಾವುಗಳು ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಮಂಗಳ ಮಾಡ್ತೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀನ್ ಮಹಿಷಾಃ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ.